सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ओम ह्रीं दुं दुर्गायै नमः। ओम ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 19 ಏಪ್ರಿಲ್ 2026ರಿಂದ ದಿನಾಂಕ 25 ಏಪ್ರಿಲ್ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋದಾದ್ರೆ, ನಿಮ್ಮ ರಾಶಿಗೆ ಸೂರ್ಯನು ಪ್ರವೇಶವನ್ನ ಮಾಡಿರ್ತಾನೆ. ಬಹಳ ಶುಭ. ಯಾಕಂದ್ರೆ ಈಗಾಗ್ಲೇ ನಿಮ್ಮ ರಾಶ್ಯಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ, ದಶಮಾಧಿಪತಿ ವ್ಯಯಸ್ಥಾನದಲ್ಲಿ, ಷಷ್ಠಾಧಿಪತಿ ವ್ಯಯಸ್ಥಾನದಲ್ಲಿ. ಇಷ್ಟು ಸಮಸ್ಯೆಗಳ ಮಧ್ಯೆ ಅಂದ್ರೆ ನೋಡಿ, 3 ಗ್ರಹಗಳು ನಿಮ್ಗೆ ಸಮಸ್ಯೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ವ್ಯಯ ಅನ್ನೋದು 12ನೇ ಮನೆ ದುಸ್ಥಾನ ಆಗಿರುತ್ತೆ, ನಷ್ಟವನ್ನ ತೋರಿಸುತ್ತೆ. ಜೊತೆಗೆ ಯಾವುದೇ ಒಂದು ಕೆಲಸವು ಇನ್ಕಂಪ್ಲೀಟ್ ಆಗೋದನ್ನ ತೋರಿಸುತ್ತೆ. ಎಷ್ಟೇ ನೀವು ಪ್ರಯತ್ನ ಪಟ್ಟರು ಕೆಲಸಗಳು ಕಂಪ್ಲೀಟ್ ಆಗ್ತಿರಲಿಲ್ಲ, ಯಾಕಂದ್ರೆ ಕುಜನ್ ಜೊತೆ ಶನಿ ಇರೋದ್ರಿಂದ. ಪ್ರೆಸೆಂಟ್ ಕೂಡ ಈ ವಾರದಲ್ಲೂ ಕೂಡ ಕುಜನ ಜೊತೆನಲ್ಲಿ ಶನಿನೇ ಇರ್ತಾನೆ. ಶನಿಯು ಪ್ರಸ್ತುತ ಸ್ಥಿತ ಎಲ್ಲಿದಾನೋ ಅದೇ ಮನೆಗೆ ಕುಜ ಬಂದಿದ್ದಾನೆ. ಆದ್ರೆ ಒಂದು ಬದಲಾವಣೆ ಏನಪ್ಪಾ ಅಂದ್ರೆ, ನಿಮ್ಮ ರಾಶಿಗೆ ಬಂದಿರುವಂತಹ ಸೂರ್ಯ ಪಂಚಮಾಧಿಪತಿ ಆಗಿರ್ತಾನೆ. ಹಾಗೆ ನಿಮ್ಮ ರಾಶ್ಯಾಧಿಪತಿಗೆ ಪರಮ ಮಿತ್ರನೂ ಆಗಿದ್ದು ನಿಮ್ಮ ರಾಶಿಯು ಅಂದ್ರೆ ಮೇಷರಾಶಿಯು ಸೂರ್ಯನಿಗೆ ಉಚ್ಚ ಕ್ಷೇತ್ರವಾಗಿರುತ್ತೆ. ಸೂರ್ಯ ನಿಮ್ಮ ರಾಶಿಗೆ ಪ್ರವೇಶ ಮಾಡಿರೋದ್ರಿಂದ ನಿಮ್ಮಲ್ಲಿದ್ದಂತಹ ಆತಂಕ, ಭಯ, ದುಗುಡ ಇದೆಲ್ಲವೂ ಕಮ್ಮಿ ಆಗತ್ತೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಭವಿಷ್ಯದ ಬಗ್ಗೆ ಒಂದು ದೊಡ್ಡ ಮಟ್ಟದ ನಿರ್ಧಾರವನ್ನ ಮಾಡ್ತೀರಾ ಈ ವಾರದಲ್ಲಿ. ಹಾಗೆ ಮಕ್ಕಳ ಭವಿಷ್ಯದ ವಿಚಾರವಾಗಿಯೂ ಕೂಡ ಒಂದು ಬಹಳ ಮುಖ್ಯವಾದಂತಹ ತೀರ್ಮಾನವನ್ನ ಅಂದ್ರೆ ಒಳ್ಳೆ ಯೋಜನೆಯನ್ನ ನೀವು ರೂಪಿಸುವಂತಹ ತೀರ್ಮಾನವನ್ನ ಮಾಡ್ತೀರಾ. ಇದು ಒಂದು ವಿಚಾರ. ಉದ್ಯೋಗದ ವಿಷಯದಲ್ಲಿ ನೋಡಿ, ಸೂರ್ಯನು ಪ್ರಬಲನಾಗಿ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಯಾರಿಗೆ ಮೇಷರಾಶಿಯವರಿಗೆ ಉದ್ಯೋಗ ಇಲ್ಲ ಅವರಿಗೆ ಉದ್ಯೋಗ ಪ್ರಾಪ್ತವಾಗುವ ಸಾಧ್ಯತೆಗಳಿದೆ. ಹಾಗೆ ಉದ್ಯೋಗದಲ್ಲಿದ್ದಂತಹ ಕಿರಿಕಿರಿಗಳು, ಅದರಲ್ಲೂ ಮುಖ್ಯವಾಗಿ ಮೇಲಧಿಕಾರಿಗಳಿಂದ ಯಾರಿಗೆ ತುಂಬಾ ಕಿರಿಕಿರಿ ಆಗ್ತಾ ಇದೆ ಉದ್ಯೋಗದಲ್ಲಿ, ನಿಮ್ಮ ಬಾಸ್ ಕಡೆಯಿಂದ, ನಿಮ್ಮ ಮ್ಯಾನೇಜರ್ ಕಡೆಯಿಂದ ತುಂಬಾ ಕಿರಿಕಿರಿ ಆಗ್ತಾ ಇದೆ, ಕೆಲಸ ಬಿಟ್ಬಿಡುವಂತಹ ಯೋಚನೆನೂ ಮಾಡ್ತಾ ಇದ್ದೀರಾ ಅಂತವರಿಗೆ ಆ ಒಂದು ಕಿರಿಕಿರಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಸಂಪೂರ್ಣವಾಗಿ ಯಾವಾಗ ಕಮ್ಮಿ ಆಗುತ್ತೆ ಅಂದ್ರೆ ಕುಜ ನಿಮ್ ರಾಶಿಗೆ ಬಂದಾಗ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಪರವಾಗಿಲ್ಲ. ರವಿಯ ಒಂದು ಬಲ ನಿಮ್ಮ ರಾಶಿಗೆ ಇರೋದ್ರಿಂದ ತಕ್ಕ ಮಟ್ಟಿಗೆ ಎಲ್ಲವನ್ನ ಫೇಸ್ ಮಾಡುವಂತಹ ಧೈರ್ಯ, ಸ್ಥೈರ್ಯ ಎಲ್ಲವನ್ನ ನೀಡ್ತಾನೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ ಈ ವಾರದಲ್ಲಿ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ. 12ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಖರ್ಚುಗಳು ಇರುತ್ತೆ. ಆದ್ರೆ ಏನೇ ಖರ್ಚಿದ್ರು ಕೂಡ ನೀವು ಮಾಡುವ ಕೆಲಸಕ್ಕೆ ತಕ್ಕಂತಹ ಪ್ರತಿಫಲವನ್ನ ನೀವು ಕಾಣ್ತೀರಾ. ಅದರಲ್ಲೂ ಮುಖ್ಯವಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಚೆನ್ನಾಗಿದೆ. ಯಾಕಂದ್ರೆ ಸಪ್ತಮಾಧಿಪತಿ ಶುಕ್ರ ಗ್ರಹ ದ್ವಿತೀಯ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ. ಆದ್ರೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಸ್ವಲ್ಪ ಕೆಲಸ ಜಾಸ್ತಿ, ವರ್ಕ್ ಪ್ರೆಷರ್, ಮೆಂಟಲಿ ತುಂಬಾ ಪ್ರೆಷರ್ ಅನ್ನಿಸ್ತಿದೆ. ಎಲ್ಲಿ ನಿಂತರೂ ಕೂತ್ರು ಕೆಲಸದ ಕಡೆನೆ ಚಿಂತೆ, ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ, ಕೊಟ್ಟಿರೋ ಕೆಲಸ ಬೇಗ ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ ಅನ್ನೋದ್ರ ಬಗ್ಗೆನೇ ಚಿಂತೆ ಇರುತ್ತೆ. ಆದ್ರೆ ರವಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಏನೇ ಚಿಂತೆ ಇದ್ರು ಅಷ್ಟೇ ಆತ್ಮವಿಶ್ವಾಸ ಇರುತ್ತೆ. ನಾನು ಕಂಪ್ಲೀಟ್ ಮಾಡ್ತೀನಿ, ನನ್ ಕೈಲಿ ಆಗತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಇರುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಬಹಳ ಚೆನ್ನಾಗಿದೆ. ವಿಶೇಷ ಜವಾಬ್ದಾರಿಗಳು ನಿಮಗೆ ಬರುವಂತಹ ಸಾಧ್ಯತೆ ಇದೆ. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆಯನ್ನು ಪಡೆಯುವಂತಹ ಸಮಯ ಬರುತ್ತೆ. ಹಾಗೆ ಗುರುಗ್ರಹ ಭಾಗ್ಯಾಧಿಪತಿಯಾಗಿ ತೃತೀಯ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಮೊದಲು ಒಂದು 2-3 ದಿನ ಅಂದ್ರೆ ಮಂಗಳವಾರ, ಬುಧವಾರ ಸ್ವಲ್ಪ ಭಯ, ಆತಂಕ ಆಗ್ತಾ ಇರುತ್ತೆ. ಮತ್ತೆ ಗುರುವಾರದಿಂದ ಏನು ಅನ್ಸಲ್ಲ, ತುಂಬಾ ಧೈರ್ಯ, ಆಮೇಲೆ ಆ ಭಯ, ಆತಂಕ ಮತ್ತೆ ಬೇಸರ ಅದೆಲ್ಲ ಕಮ್ಮಿ ಆಗ್ಬಿಡುತ್ತೆ. ಯಾಕೆಂದ್ರೆ 1-2 ದಿನ ಸ್ವಲ್ಪ ಚಂದ್ರನ ಪ್ರಭಾವ ಜಾಸ್ತಿ ಇರುತ್ತೆ, ನೆಗೆಟಿವ್ ಪ್ರಭಾವ. ಇನ್ನು ಮೇಷರಾಶಿಯವರಿಗೆ ಪಂಚಮಾಧಿಪತಿ ನಿಮ್ಮ ರಾಶಿಯಲ್ಲಿರೋದ್ರಿಂದ
ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಬಹಳ ಶುಭದಾಯಕವಾದಂತಹ ಸಮಯ. ಹಣಕಾಸಿನ ವಿಚಾರವಾಗಿ ತುಂಬಾ ಚೆನ್ನಾಗಿದೆ. ಕುಟುಂಬದ ವಿಚಾರವಾಗಿಯೂ ಚೆನ್ನಾಗಿದೆ. ಯಾಕಂದ್ರೆ ಕುಟುಂಬ ಸ್ಥಾನಾಧಿಪತಿ ಶುಕ್ರ ಕುಟುಂಬ ಸ್ಥಾನದಲ್ಲೇ ಸ್ಥಿತನಾಗಿದ್ದಾನೆ. ಧನಾಧಿಪತಿ ಕೂಡ ಅವನೇ ಆಗಿರೋದ್ರಿಂದ ಕುಟುಂಬದಲ್ಲಿ ಬಹಳ ನೆಮ್ಮದಿ ಸಮಾಧಾನ ಇರುತ್ತೆ. ನೋಡಿ, ಹೊರಗಡೆ ಕೆಲಸದಲ್ಲಿ ಏನೇ ಪ್ರೆಷರ್ ಇರ್ಲಿ, ಏನೇ ಟೆನ್ಷನ್ ಇರ್ಲಿ, ಮನೆಗೆ ಬಂದಾಗ ಮನೆಯ ವಾತಾವರಣ ಚೆನ್ನಾಗಿದ್ರೆ ಆ ಟೆನ್ಷನ್ ಎಲ್ಲ ಮರ್ತು ಬಿಡ್ತೀರಾ. ಹಾಗೆ ನಿಮ್ಮ ಮನೆಯ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಾತಿನಿಂದ ನಿಮಗೆ ಕೆಲವೊಂದು ಕೆಲಸಗಳು ಸಕ್ಸಸ್ ಆಗುತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಕೆಲಸಗಳು ನಿಮ್ಮ ಮಾತಿನ ಮೂಲಕ ಸಕ್ಸಸ್ ಆಗುವ ಸಾಧ್ಯತೆಗಳಿದೆ. ಹಾಗಾಗಿ ಮೇಷರಾಶಿಯವರಿಗೆ ಈ ವಾರ ತುಂಬಾ ಶುಭ ಫಲ ಇದೆ. ಆದ್ರೆ ಅಶುಭ ಯಾವ ವಿಷಯದಲ್ಲಿ ಅಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು. ನಿಮ್ಮ ರಾಷ್ಟ್ರಾಧಿಪತಿ ಜೊತೆ ಶನಿ ಇರೋದ್ರಿಂದ ಕಾಲು ನೋವಾಗುವಂಥದ್ದು ಅಥವಾ ತುಂಬಾ ಜಾಯಿಂಟ್ ಪೇನ್ ಈ ತರ ಎಲ್ಲ ಇರುವಂತವ್ರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಇದೆಲ್ಲ ಸಣ್ಣ ಪುಟ್ಟದ್ದು ಅನಾರೋಗ್ಯ ಸಮಸ್ಯೆಗಳಿರುತ್ತೆ. ಈ ವಾರದ ಮಂಗಳವಾರ ತೊಗರಿಬೇಳೆ ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗತ್ತೆ. ಋಷಭ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಶುಕ್ರ ಗ್ರಹ ಇದ್ದಾನೆ. ಹೋದ್ವಾರ ಎಲ್ಲ 12ನೇ ಮನೆಯಲ್ಲಿ ಶುಕ್ರ ಇದ್ದಿದ್ರಿಂದ ವಿಪರೀತ ಖರ್ಚುಗಳಾಗ್ತಾ ಇತ್ತು. ಈ ವಾರದಿಂದ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ. ಅಂದ್ರೆ ಹಿಡಿತ ಮಾಡೋಕ್ ಶುರು ಮಾಡ್ತೀರಾ. ಯಾಕೆಂದ್ರೆ ಶುಕ್ರ ನಿಮ್ಮ ರಾಶಿಯಲ್ಲೇ ಬಂದಿದ್ದಾನಲ್ಲ, ಆಸೆಗಳಿರುತ್ತೆ, ಅದು ತಗೋಬೇಕು ಇದು ತಗೋಬೇಕು ಅಂತ. ಆದ್ರೆ ನಿಮ್ ಮನಸ್ಸು ಹೇಳ್ತಾ ಇರುತ್ತೆ ಬೇಡ, ಜಾಸ್ತಿ ಖರ್ಚು ಮಾಡ್ಬೇಡ ಅಂತ. ಲಾಭದಲ್ಲಿ ಶನಿ ಗ್ರಹ ಸ್ಥಿತನಾಗಿರೋದ್ರಿಂದ ಉದ್ಯೋಗದ ವಿಚಾರವಾಗಿ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತವ್ರಿಗೆ, ಖಾಸಗಿ ಕಂಪನಿಗಳಲ್ಲಿ, ಪ್ರೈವೇಟ್ ಕಂಪನಿಗಳಲ್ಲಿ, ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ಒಂದು ಹೊಸ ಅವಕಾಶ ಸಿಗೋ ಸಾಧ್ಯತೆ ಇದೆ. ಅಥವಾ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಆಗಬಹುದು. ಏನೋ ಒಂದು ಉದ್ಯೋಗದ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಇಷ್ಟು ದಿನ ಸ್ವಲ್ಪ ಕಿರಿಕಿರಿ ಇತ್ತು ಅಂದ್ರೆ ಅದೆಲ್ಲ ಕಮ್ಮಿ ಆಗತ್ತೆ. ಹಾಗಾಗಿ ಏನು ತೊಂದರೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಕೆಲಸಗಳು ಸ್ವಲ್ಪ ಹಿನ್ನಡೆ ಆಗುತ್ತೆ. ಹಿನ್ನಡೆ ಅಂದ್ರೆ ಪೆಂಡಿಂಗ್ ಆಗುತ್ತೆ. ನಿಮ್ಗೆ ಕೊಟ್ಟಿರುವಂತ ಕೆಲಸನ ಕರೆಕ್ಟ್ ಟೈಮ್ಗೆ ಕಂಪ್ಲೀಟ್ ಮಾಡಕ್ ಆಗದೆ ಹೋಗ್ಬೋದು. ಆದ್ರೆ ಸಮಸ್ಯೆ ಏನಿಲ್ಲ. ನಿಮ್ ಕೆಲಸ ಹೋಗೋ ತರ ಆ ತರ ಅಲ್ಲದೆ ಏನ್ ಸಮಸ್ಯೆ ಇಲ್ಲ. ಸ್ವಲ್ಪ ಟೆನ್ಷನ್ ಇರುತ್ತೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಚೆನ್ನಾಗಿದೆ. ಇಲ್ಲಿ ಧನಾಧಿಪತಿ ಬುಧ ಗ್ರಹ ಲಾಭದಲ್ಲಿ ನೀಚನಾಗಿದ್ರು ಕೂಡ ಲಾಭದಲ್ಲಿ ಮಂಗಳ ಇದ್ದಾನೆ. ಶನಿ ಗ್ರಹ ಸ್ಥಿತನಾಗಿದ್ದಾನೆ. ಇನ್ನು ನಿಮ್ಮ ರಾಶಿಯಲ್ಲೇ ಶುಕ್ರನು ಭೋಗ ವೈಭೋಗವನ್ನ ಕೊಡುವಂತ. ಏನೇನೆಲ್ಲ ನೀವು ಅನ್ಕೊಂಡಿರ್ತೀರಾ, ನಾನು ಈ ಬಿಸ್ನೆಸ್ ಅಲ್ಲಿ ಈ ವಾರದಲ್ಲಿ ಇಷ್ಟು ಲಾಭವನ್ನ ಕಾಣ್ಬೇಕು ಅಂತೆಲ್ಲ ನೀವೊಂದು ಕ್ಯಾಲ್ಕುಲೇಷನ್ ಹಾಕೊಂಡಿರ್ತೀರ. ಅದ್ರ ಪ್ರಕಾರನೇ ಎಲ್ಲವೂ ಆಗತ್ತೆ. ಹಣಕಾಸಿನ ಅನುಕೂಲ ಕೂಡ ತುಂಬಾ ಚೆನ್ನಾಗಾಗತ್ತೆ. ಅನ್ಕೊಂಡಂತಹ ಎಲ್ಲಾ ಕೆಲಸಗಳು ಸಕ್ಸಸ್ ಆಗತ್ತೆ ನಿಮ್ಗೆ. ಹಾಗೆ ಮನಸ್ಸಿಗೆ ಸಮಾಧಾನ, ಸಂತೋಷ ಇದೆಲ್ಲವೂ ಇರುತ್ತೆ. ಶತ್ರುಗಳು ಕೂಡ ಅವರು ಅಂದ್ರೆ ನಿಮ್ಮ ಜೊತೆ ಶತ್ರುತ್ವನ ಮರೆತು ನಿಮ್ ಜೊತೆ ಮತ್ತೆ ಮಿತ್ರತ್ವವನ್ನು ಪಡೆಯೋದಕ್ಕೆ ಬರುವ ಸಾಧ್ಯತೆ ಇದೆ. ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾ ಬಿಡ್ಬೇಕು ಅನ್ನೋದು ನಿಮ್ಗೆ ಬಿಟ್ಟಿದ್ದು. ಯಾಕಂದ್ರೆ ಕೆಲವ್ರು ಹೇಗ್ ಮೋಸ ಹೋಗ್ತಿರ್ತಾರೆ ಅಂದ್ರೆ, ಒಂದ್ಸಲ ಅವ್ರು ಮೋಸ ಮಾಡಿರ್ತಾರೆ, ಮತ್ತೆ ಸಾರಿ ಕೇಳ್ಕೊಂಡ್ ಬಂದ್ರೆ ಮತ್ತೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ, ಮತ್ತೆ ಮತ್ತೆ ಅವರಿಂದ ಮೋಸ ಹೋಗ್ತಿರ್ತಾರೆ. ಅದಾಗಬಾರ್ದು. ಕ್ಷಮಿಸಿಬಿಡಿ. ಹಾಗಂತ ಮತ್ತೆ ಮೋಹಕ್ಕೆ ವ್ಯಾಮೋಹಕ್ಕೆ ಒಳಗಾಗ್ಬೇಡಿ. ಕ್ಷಮಿಸೋದು ತುಂಬಾ ಒಳ್ಳೇದು. ಯಾವ ಒಂದು ಕರ್ಮನೂ ನಾವು ಇಟ್ಕೋಬಾರ್ದು. ಒಬ್ರು ಏನಾದ್ರೂ ನಮಗ್ ಬೇಜಾರ್ ಮಾಡಿದ್ರು ಅವ್ರು ಸಾರಿ ಕೇಳಿದ್ರು ಕೇಳದೆ ಹೋದ್ರು ನಾವು ಕ್ಷಮಿಸ್ಬಿಡ್ಬೇಕು. ಪರಮಾತ್ಮನಿಗೆ ಬಿಟ್ಬಿಡ್ಬೇಕು. ಇಲ್ಲ ಅಂದ್ರೆ ಅದು ಹಾಗೆ ಕ್ಯಾರಿ ಆಗ್ತಾ ಹೋಗುತ್ತೆ ಶತ್ರುತ್ವ. ಬಟ್ ಇಂಥದ್ದೆಲ್ಲ ಸಹಜವಾಗಿ ಈ ವಾರದಲ್ಲಿ ಕಂಡು ಬರುತ್ತೆ. ಅವರೇ ಮಾತಾಡ್ಸ್ಕೊಂಡ್ ಬರ್ತಾರೆ. ಇಂಡೈರೆಕ್ಟ್ ಆಗಿ ಬೇರೆಯವ್ರ ಕಡೆಯಿಂದ ಮಾತಾಡ್ಸೋಕ್ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಆಗತ್ತೆ. ನೀವು ನೋಡಿ ಅವ್ರ ಸ್ವಭಾವ ಹೇಗಿದೆ, ಅವರು ನಿಮ್ಗೆ ಏನಾಗ್ಬೇಕು, ನಿಮ್ಗೆ ಎಷ್ಟು ಕ್ಲೋಸ್ ಇದ್ರು ಅಂತ ನೋಡ್ಬೇಡಿ. ಅವ್ರ ಸ್ವಭಾವ ಹೇಗಿದೆ, ನಿಮ್ಮ ಸ್ವಭಾವಕ್ಕೆ ಅವ್ರ ಸ್ವಭಾವ ಮ್ಯಾಚ್ ಆಗತ್ತಾ ನೋಡಿ. ಮ್ಯಾಚ್ ಆಗಲ್ಲ ಅಂದಾಗ ಶತ್ರುತ್ವ ಬೇಡ, ಹಾಗಂತ ಮಿತ್ರತ್ವನೂ ಬೇಡ. ಸಹಜವಾಗಿದ್ಬಿಡಿ. ಇನ್ನು ನಿಮಗೆ ಚತುರ್ಥಾಧಿಪತಿ ಸೂರ್ಯ ಗ್ರಹ 12ನೇ ಮನೇಲಿ ಇದ್ದಾನೆ ನೋಡಿ. 12ನೇ ಮನೇಲಿದ್ದು ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ. ಏನಪ್ಪಾ ಅಂದ್ರೆ
ಯಾರ್ಯಾರೆಲ್ಲ ನಿವೇಶನ ಆಗ್ಬೋದು, ಯಾವುದೋ ಒಂದು ಆಸ್ತಿನ ಮಾರಾಟ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರ, ಏನ್ ಮಾಡಿದ್ರು ಸೇಲ್ ಆಗ್ತಾ ಇಲ್ಲ, ಒಳ್ಳೆ ಬೆಲೆಗೆ ಸೇಲ್ ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಈ ವಾರದಲ್ಲಿ ತುಂಬಾ ಒಳ್ಳೆ ಬೆಲೆಗೆ ಮಾರಾಟವಾಗುವ ಸಾಧ್ಯತೆ. ಪ್ರಾಪರ್ಟಿ ಸೇಲ್ ಮಾಡುವಂತವ್ರಿಗೆ ತುಂಬಾ ತುಂಬಾ ಒಳ್ಳೆ ಟೈಮ್ ಈ ವಾರ. ಯಾಕೆಂದ್ರೆ ಚತುರ್ಥಾಧಿಪತಿ ವ್ಯಯಕ್ಕೆ ಹೋದಾಗ ಯಾವುದೋ ಒಂದು ಪ್ರಾಪರ್ಟಿನ ಸೇಲ್ ಮಾಡ್ತೀರಾ ಅಂತ ಅರ್ಥ. ಬಟ್ ಅವನು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ತುಂಬಾ ಒಳ್ಳೆ ಬೆಲೆಗೆ ಅದು ಮಾರಾಟ ಆಗುತ್ತೆ, ಅಂದ್ರೆ ಜಾಸ್ತಿ ದುಡ್ಡಿಗೆ ಮಾರಾಟ ಆಗುತ್ತೆ. ಸೊ ಆ ವಿಷಯದಲ್ಲಿ ಮುಂದುವರಿಬಹುದು. ಆದ್ರೆ ನಿವೇಶನ ಆಗ್ಲಿ, ಮನೆ ಆಗ್ಲಿ, ಇಂಥದ್ದನ್ನ ತಗೊಳ್ಳೋದಕ್ಕೆ ಇದು ಸೂಕ್ತವಾದ ಸಮಯ ಅಲ್ಲ. ಕುಜಗ್ರಹ ಲಾಭದಲ್ಲಿ ಇದ್ರೂ ಕೂಡ ಚತುರ್ಥಾಧಿಪತಿ ವ್ಯಯದಲ್ಲಿರೋದ್ರಿಂದ ತಗೊಳ್ಳೋದು ಬೇಡ, ಬಟ್ ಮಾರಾಟ ಮಾಡ್ಲಿಕ್ಕೆ ಅನುಕೂಲ. ಇನ್ನು ನಿಮ್ಗೆ 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಹಾಗೆ ಕುಟುಂಬದಲ್ಲಿ ಸಮಾಧಾನ, ನೆಮ್ಮದಿ, ಸಂತೋಷ ಎಲ್ಲವೂ ಕೂಡ ಇರುತ್ತೆ. ತಾಯಿಯ ಆರೋಗ್ಯದ ವಿಚಾರದಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಸ್ವಲ್ಪ ಗಮನಿಸಿ, ಅವ್ರ ಕಡೆ ಗಮನ ಕೊಡಿ. ಇನ್ನು ದಶಮಾಧಿಪತಿ ಲಾಭದಲ್ಲಿರೋದ್ರಿಂದ ಬರೀ ಉದ್ಯೋಗ ಅಂತಲ್ಲ, ನೀವು ಯಾವುದೇ ಕೆಲಸ ಕೈ ಇಟ್ಟರು ಕೂಡ ಅದರಿಂದ ನಿಮ್ಗೆ ಅನುಕೂಲನೇ ಆಗ್ತಾ ಇರುತ್ತೆ. ಶನಿ ಪರಮಾತ್ಮನ ಸಂಪೂರ್ಣ ಅನುಗ್ರಹ ವೃಷಭ ರಾಶಿಯವ್ರ ಮೇಲಿದೆ. ಕೆಲವರು ಹೇಳ್ತಾರೆ ಇಷ್ಟು ಗೋಚಾರದಲ್ಲೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ, ಆದ್ರೆ ನಮ್ಗೇನು ಒಳ್ಳೇದಾಗ್ತಾ ಇಲ್ಲ ಅಂತ. ಅಂಥವ್ರು ದಯವಿಟ್ಟು ನಿಮ್ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಗೋಚಾರ ಫಲದ ಪ್ರಕಾರ ವೃಷಭ ರಾಶಿಯವ್ರಿಗೆ ನಿಜವಾಗ್ಲೂ ಚೆನ್ನಾಗಿತ್ತು ಈ ವಾರ. 2025ರಿಂದನೂ ಚೆನ್ನಾಗಿತ್ತು. ಈ ವರ್ಷ ಎಲ್ಲ ಚೆನ್ನಾಗಿತ್ತು, ಹೋದ ವರ್ಷ, ಈ ವರ್ಷನೂ ಕೂಡ ಚೆನ್ನಾಗಿದೆ, ಜೂನ್ ವರ್ಗು ಚೆನ್ನಾಗಿದೆ. ಯಾಕಂದ್ರೆ ಶನಿ ಅಂತೂ ನಿಮ್ಗೆ ಈ ವರ್ಷ ಪೂರ್ತಿ ಶುಭ ಫಲನೇ. ಗುರು ಮೇ ವರ್ಗು ಶುಭ ಫಲ ಕೊಡ್ತಾನೆ. ಅದಾದ್ಮೇಲೆ ಅಶುಭ ಫಲ ಅಂತಲ್ಲ, ಶುಭ ಫಲ ಕಡಿಮೆ ಆಗ್ಬೋದಷ್ಟೇ. ಹಾಗಾಗಿ ಇಷ್ಟೆಲ್ಲ ಒಳ್ಳೆ ಫಲಗಳಿದ್ರು ಕೂಡ ನಿಮ್ಗೆ ಏನು ಒಳ್ಳೇದಾಗ್ತಿಲ್ಲ ಅಂದ್ರೆ ನಿಮಗೆ ನಡೀತಾ ಇರುವಂತಹ ದಶಾ ಭುಕ್ತಿ, ಶುಭ ಗ್ರಹದ ದಶೆ ಅಥವಾ ಶುಭ ಯೋಗವನ್ನ ಕೊಡುವಂತಹವರ ದಶೆ ಭುಕ್ತಿ ನಡೀತಾ ಇಲ್ಲ, ಅಥವಾ ಬಾಧಕಾಧಿಪತಿ, ದುಸ್ಥಾನಾಧಿಪತಿಗಳ ದಶೆ ಭುಕ್ತಿ ನಡೆಯುವಾಗ ಸಹಜವಾಗಿ ದುಃಖವನ್ನ, ಬಾಧೆಯನ್ನ ಅನುಭವಿಸ್ಬೇಕಾಗ್ತದೆ. ಹೆಸರಲ್ಲೇ ಇದೆ ನೋಡಿ, ದುಸ್ಥಾನಾಧಿಪತಿ ದುಃಖವನ್ನ ಕೊಡುವವನು, ಬಾಧಕಾಧಿಪತಿ ಬಾಧೆಯನ್ನ ಕೊಡುವವನು. ದುಃಖ ಅಂದ್ರೆ ಅಟ್ಲೀಸ್ಟ್ ಅದಕ್ಕೊಂದು ಟೈಮಿಂಗ್ ಇದೆ, ಸ್ವಲ್ಪ ದಿನ ದುಃಖ ಆಗಿ ಆಮೇಲೆ ಸರಿ ಹೋಗ್ಬಿಡುತ್ತೆ. ಆದ್ರೆ ಬಾಧೆ ಅನ್ನೋದು ಬಾಧಿಸ್ತಾನೇ ಇರುತ್ತೆ. ಅದಕ್ಕೆ ಬಾಧಕಾಧಿಪತಿಗಳ ದಶಭುಕ್ತಿಯಲ್ಲಿ ಸಖತ್ತು ಕಷ್ಟಗಳಾಗತ್ತೆ. ಅದಕ್ಕೆ ಆತರ ಪರಿಶೀಲನೆ ಮಾಡಿಸ್ಕೊಳ್ಳಿ. ಬಟ್ ನಾರ್ಮಲ್ ಆಗಿ ಹೇಳೋದಾದ್ರೆ ಗೋಚಾರ ಫಲದ ಪ್ರಕಾರ ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಈ ವಾರ. ವಿದ್ಯಾರ್ಥಿಗಳಿಗೂ ಅಷ್ಟೇ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ ದಶಮದಲ್ಲಿದ್ದಾನೆ, ನೀಚನಾಗಿದ್ದಾನೆ. ಆದ್ರೆ ದಶಮದಲ್ಲಿ ಕುಜ ಮತ್ತು ಶನಿ, ಈ ಶನಿ ಕುಜನ ಕಾಂಬಿನೇಷನ್ ಏನ್ ಗೊತ್ತಾ, ಶನಿಗೂ ಕುಜನಿಗೂ ಸ್ವಲ್ಪ ಶತ್ರುತ್ವ ಇದೆ. ಆದ್ರೆ ಇವರಿಬ್ಬರು ಒಂದ್ ಕಡೆ ಇದ್ರೆ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ನಾವು ಮಾಡಲ್ಲ ಅಂದ್ರೂ ಮಾಡಿಸ್ತಾರೆ ಅವರು. ಯಾಕಂದ್ರೆ ಶನಿ ಅಂದ್ರೆ ಕೆಲಸ, ಕುಜ ಅಂದ್ರೆ ನಮ್ಮ ದೇಹ. ಅಂದ್ರೆ ನೋಡಿ, ನಮ್ಮ ದೇಹಕ್ಕೆ ವಿಪರೀತ ಕೆಲಸ ಕೊಡೋದಾಗಿರುತ್ತೆ ಈ ಒಂದು ಕಾಂಬಿನೇಷನ್. ಬೆಳಗ್ಗೆ ಬೇಗ ಹೇಳೋದ್ರಿಂದ ಹಿಡಿದು ಬೇಗ ಪಟ್ಪಟ ಅಂತ ಅಡ್ಗೆ ಮಾಡ್ಕೊಂಡು, ಲೇಡೀಸ್ ಆಗಿರ್ಬೋದು, ಪಟ್ಪಟ ಅಂತ ಅಡ್ಗೆ ಮಾಡ್ತಾರೆ, ಬೇಗ ಕೆಲ್ಸಕ್ಕೆ ಹೋಗ್ತಾರೆ, ಅಲ್ಲಿ ಕೆಲಸ ಮಾಡ್ತಾರೆ, ಮತ್ತೆ ಸಾಯಂಕಾಲ ಬರ್ತಾರೆ, ತುಂಬಾ ಬ್ಯುಸಿ ಆಗಿರ್ತಾರೆ ಅವರು. ಇನ್ನು ಪುರುಷರ ವಿಷಯ ತಗೊಂಡಾಗ ಶನಿ ಕುಜ ಕಾಂಬಿನೇಷನ್ ಇದ್ರೆ ಅವ್ರು ಒಂದ್ ಕಡೆ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ಸ್ವಲ್ಪ ಬಿಡುವಿತ್ತು ಅಂದ್ರೆ ಏನೋ ಒಂದು ಕೆಲಸ ಮಾಡ್ತಾರೆ, ಟೈಮ್ ವೇಸ್ಟ್ ಮಾಡಲ್ಲ. ಸೊ ಇದು ಶನಿ ಕುಜರ ಕಾಂಬಿನೇಷನ್. ಈ ಕಾಂಬಿನೇಷನ್ ದಶಮದಲ್ಲಿರೋದ್ರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ, ಯಾಕಂದ್ರೆ ಕುಜನೇ ನಿಮ್ಗೆ 6ನೇ ಮನೆಯಲ್ಲಿರುತ್ತೆ, ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ನೀವು ಕೆಲಸದಲ್ಲೇ ಬ್ಯುಸಿ ಆಗ್ಬಿಡ್ತೀರಾ. ನಿಮ್ಮ ಕುಟುಂಬಕ್ಕೆ ಸಮಯ ಕೊಡೋಷ್ಟು ನಿಮ್ಗೆ ಅನುಕೂಲನೇ ಆಗೋದಿಲ್ಲ. ಬಟ್ ನಿಮ್ಮ ವೃತ್ತಿಯ ವಿಷಯದಲ್ಲಿ ನೀವು ಎಷ್ಟು ಪರಿಶ್ರಮ ಪಡ್ತಿರೋ, ಎಷ್ಟು ಶ್ರಮ ಪಡ್ತಿರೋ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಯಾಕಂದ್ರೆ ತುಂಬಾ ಅದ್ಭುತವಾಗಿ ನೀವು ಅನ್ಕೊಂಡಂಗೆ ಕೆಲಸಗಳಾಗುತ್ತೆ. ಸ್ವಲ್ಪ ವರ್ಕ್ ಪ್ರೆಷರ್ ಅನ್ಸುತ್ತೆ, ವಾರದ ಪ್ರಾರಂಭದಲ್ಲಂತೂ ಅಯ್ಯೋ ತುಂಬಾ ಕಷ್ಟ ಆಗ್ತದೆಪ್ಪ ಅನ್ನಿಸ್ತಿರುತ್ತೆ. ಬಟ್ ಕೊನೆಗೆ ಪರವಾಗಿಲ್ಲ, ಚೆನ್ನಾಗಿ ನಾನು ಕಂಪ್ಲೀಟ್ ಮಾಡಿದೆ ಅನ್ನುವಂತಹ ಖುಷಿ ಇರುತ್ತೆ. ಲಾಭದಲ್ಲಿ ರವಿ ಇರೋದ್ರಿಂದ ನಿಮ್ಮ ವೃತ್ತಿಯ ವಿಚಾರದಲ್ಲಿ ನಿಮ್ಗೆ ಬಹಳ ಆತ್ಮವಿಶ್ವಾಸ ಇರುತ್ತೆ, ತೃಪ್ತಿ ಕೂಡ ಇರುತ್ತೆ. ಆತ್ಮತೃಪ್ತಿ ಅಂತ ಹೇಳ್ತೀವಿ. ಸೂರ್ಯ ಆತ್ಮಕಾರಕ, ತೃತೀಯ ಭಾವಾಧಿಪತಿ, 3ನೇ ಮನೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ನಿಮ್ಮ ಒಳ ಮನಸ್ಸು. ನಿಮ್ಮ ಒಳ ಮನಸ್ಸು ತುಂಬಾ ಹ್ಯಾಪಿಯಾಗಿ ಖುಷಿ ಪಡ್ತಾ ಇರುತ್ತೆ, ಅದ್ ನಿಮ್ಗೆ ಅರಿವಾಗ್ತಾ ಇರುತ್ತೆ. ನೋಡಿ, ಕೆಲವೊಂದ್ಸಲ ಮೇಲ್ನೋಟಕ್ಕೆ ಏನೋ ಸಮಸ್ಯೆ ಇಲ್ಲ, ಆದ್ರೂ ಮನ್ಸೊಳಗೆ ಏನೋ ಭಯ ಅಥವಾ ಏನೋ ಬೇಸರ ಆಗ್ತಾ ಇರುತ್ತೆ. ಯಾಕೆ ಅಂದ್ರೆ ನಮ್ಮ
ಅಂತರಂಗ ಅಂತ ಹೇಳ್ತೀವಿ, ಚಿತ್ತ ಅಂತ ಹೇಳ್ತೀವಿ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ, ಅಥವಾ ಸುಪ್ತಾವಸ್ಥೆ ಅಂತ ಕೂಡ ಹೇಳ್ತಾರೆ. ಸೊ ಅಲ್ಲಿ ಅದನ್ನ ನಾವು 3ನೇ ಮನೆಯಿಂದ ನೋಡ್ತೀವಿ. ಅಲ್ಲಿ ಏನಾದ್ರೂ ನೆಗೆಟಿವ್ ಗ್ರಹಗಳಿದ್ರೆ, ಅಶುಭ ಗ್ರಹಗಳಿದ್ರೆ, ಅಥವಾ ಚಂದ್ರ ಅಲ್ಲಿ ಕೂತ್ಕೊಂಡು ಪೀಡಿತನಾಗಿದ್ರೆ ಅದು ಭಯ ಅಥವಾ ಆತಂಕ, ಬೇಸರ ಏನೋ ಒಂದು ಆಗ್ತಾ ಇರತ್ತೆ. ಅದು ಏನು ಅಂತ ನಮ್ಗೆ ಗೊತ್ತಾಗಲ್ಲ. ಆದ್ರೆ ತೃತೀಯ ಭಾವಾಧಿಪತಿ ತುಂಬಾ ಚೆನ್ನಾಗಿದ್ರೆ ಮೇಲ್ನೋಟದಲ್ಲಿ ನಿಮ್ಗೆ ಏನ್ ಸಮಸ್ಯೆ ಇದ್ರು ಒಳಗಡೆ ಏನೋ ಮನ್ಸಲ್ಲಿ ಸಮಾಧಾನ, ನಿಮ್ ಮನಸ್ಸಿನಲ್ಲಿ ಏನೋ ಒಂದು ಸಮಾಧಾನ, ಏನೋ ಒಂದು ತೃಪ್ತಿ ಆಗ್ತಾ ಇರುತ್ತೆ ನೋಡಿ. ತೃತೀಯ ಭಾವಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಆ ತೃಪ್ತಿ ಇರುತ್ತೆ ನಿಮ್ಗೆ ಕೆಲಸದ ವಿಷಯದಲ್ಲಿ. ಆದ್ರೆ ಬೇರೆ ವಿಚಾರಗಳು ಅಂದ್ರೆ ನಿಮ್ಮ ವೈಯಕ್ತಿಕ ವಿಚಾರಗಳು, ಈ ಸಂಬಂಧಗಳ ವಿಚಾರ, ಸ್ನೇಹಿತರ ವಿಚಾರ, ಆಮೇಲೆ ಈ ವ್ಯವಹಾರಗಳಿಗೆ ಸಂಬಂಧಪಟ್ಟಿದ ವಿಚಾರ, ಹಳೆಯ ವಿಚಾರಗಳು, ನಿಮ್ಮ ಬಂಧುಗಳು ಅಂದ್ರೆ ನಿಮ್ಮ ಸಹೋದರರಾಗಿರ್ಬೋದು, ಸಹೋದರಿ ಆಗಿರ್ಬೋದು, ಇವ್ರಗಳ ವಿಚಾರದಲ್ಲಿ ಹಳೆಯ ವಿಚಾರಗಳ ಬಗ್ಗೆ ಬೇಸರಗಳು ಅವಾಗ ನಿಮ್ಮ ಮೆದುಳಿಗೆ ಬರ್ತಾ ಇರುತ್ತೆ, ಮೈಂಡ್ಗೆ ಬರ್ತಾ ಇರುತ್ತೆ, ಮನಸ್ಸಿಗಲ್ಲ. ಯಾಕೆಂದ್ರೆ ಬುಧ ಮೆದುಳಿಗೆ ಕಾರಕ. ಅವನು ನೀಚನಾಗಿ ದಶಮದಲ್ಲಿ ಕೂತ್ಕೊಂಡಿದ್ದಾನೆ ಶನಿ ಜೊತೆ. ಶನಿ ಬಂದು ಹಳೆಯ ಘಟನೆಗಳು ವಾಪಸ್ ಮತ್ತೆ ಮೆಲುಕು ಹಾಕೋದು. ಅದು ಸಮ್ಟೈಮ್ಸ್ ನಿಮ್ನ ಡಿಸ್ಟರ್ಬ್ ಮಾಡುತ್ತೆ. ಬಟ್ ಅದು ಯೋಚನೆ ಮಾಡಕ್ ಸಮಯ ಸಿಕ್ಕಿದ್ರೆ ತಾನೆ, ಅದನ್ನ ಯೋಚನೆ ಮಾಡೋಷ್ಟು ಟೈಮ್ ಇರಲ್ಲ ನಿಮ್ಗೆ. ನೀವು ಕೆಲಸದಲ್ಲಿ ಇರ್ತೀರಾ, ಆದ್ರೆ ಇಷ್ಟು ಟೈಮ್ ಸಿಕ್ಕಿದಾಗ ಅಂತಹ ಯೋಚನೆಗಳು ಬರುತ್ತೆ, ಅವಾಗ ಸ್ವಲ್ಪ ಬೇಸರ ಆಗುತ್ತೆ. ಇದು ಮುಖ್ಯವಾಗಿ ರಾತ್ರಿ ಮಲಗಿದಾಗ ಬೇಗ ನಿದ್ರೆ ಬರಲ್ಲ ಇಂತಹ ಯೋಚನೆಗಳಿಂದ. ಹಾಗಾಗಿ ಬುಧನಿಗೆ ಪರಿಹಾರ ಮಾಡ್ಕೊಳ್ಳಿ. ಬುಧ ನಿಮ್ಮ ರಾಶ್ಯಾಧಿಪತಿ ಆಗ್ತಾನೆ. ಅವನು ನಿಮ್ಮ ಮನಸ್ಥಿತಿ, ಆರೋಗ್ಯ ಸ್ಥಿತಿ ಎರಡನ್ನೂ ಚೆನ್ನಾಗಿಡ್ಬೇಕು. ಅದಕ್ಕೆ ಅವನು ಶುಭ ಗ್ರಹಗಳ ಯುತಿಯನ್ನ ಪಡೆದಿರ್ಬೇಕು. ಬಟ್ ಏನಾಗಿದೆ, 2 ಪಾಪ ಗ್ರಹಗಳ ಯುತಿಯನ್ನು ಪಡೆದಿದ್ದಾನೆ, ಕುಜ ಮತ್ತು ಶನಿ. ಮತ್ತೆ ಬುಧನಿಗೆ ಸ್ವತಂತ್ರ ಬಲ ಇಲ್ಲ, ಅವನೊಂಥರ ಸರೆಂಡರ್. ಯಾವ ಗ್ರಹದ ಜೊತೆ ಇರ್ತಾನೋ ಆ ಗ್ರಹಕ್ಕೆ ಸರೆಂಡರ್ ಆಗ್ಬಿಡ್ತಾನೆ. ಹಾಗಾಗಿ ಅವನು ಶುಭ ಫಲವನ್ನ ಕೊಡ್ಬೇಕು ಅಂದ್ರೆ ಬುಧನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿದಿನ ರಾತ್ರಿ ಮಲಗೋ ಮೊದಲು ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಂಡು ಮಲ್ಕೊಳ್ಳಿ. ಕೇಳಿಸ್ಕೊಳ್ಳೋದು ಅಂದ್ರೆ ಸುಮ್ಮನೆ ಪ್ಲೇ ಮಾಡ್ಬಿಟ್ಟು ನೀವೆಲ್ಲೋ ಯೋಚನೆ ಮಾಡೋದಲ್ಲ. ಆ ಶಬ್ದಗಳನ್ನ ಫೀಲ್ ಮಾಡಿ. ಆ ವಿಷ್ಣುವಿನ ಹೆಸರುಗಳು ಅದರಲ್ಲಿ ಬರುತ್ತೆ. ಆ ಹೆಸರುಗಳನ್ನ ಫೀಲ್ ಮಾಡಿ ನೋಡಿ, ನಿಮ್ಗೆ ಅದ್ರದ್ದು ಎಫೆಕ್ಟ್ ಹೆಂಗಿರುತ್ತೆ ಅಂತ 1 ವಾರ ಮಾಡಿ. ಇದನ್ನ ನಿಮ್ಗೆ ನಿದ್ರೆ ಹೇಗೆ ಬರುತ್ತೆ, ನಿಮ್ಮ ಮೈಂಡ್ ಹೇಗೆ ವರ್ಕ್ ಆಗತ್ತೆ, ಅದ್ಭುತವಾದ ಒಂದು ಚಮತ್ಕಾರ ನಡೆಯುತ್ತೆ. ಯೂಶುವಲ್ ಆಗಿ ರಾತ್ರಿ ಮಲಗುವಾಗ ಏನ್ ಮಂತ್ರ ಕೇಳಿಸ್ಕೊಳ್ಳೋದು ಅಂತಾರೆ, ಖಂಡಿತ ಇಲ್ಲ. ರಾತ್ರಿ ಮಲಗಿದಾಗ ನಮ್ಮ ಮನಸ್ಸು ತುಂಬಾ ಆಕ್ಟಿವ್ ಆಗಿರುತ್ತೆ. ಯಾಕೆ ಕನಸುಗಳು ರಾತ್ರಿ ಮಲಗ್ದಾಗ ಬರುತ್ತೆ, ಹಗಲೊತ್ತಲ್ಲಿ ಓಡಾಡುವಾಗ ಯಾಕೆ ಬರಲ್ಲ? ಕನಸುಗಳು ನಿದ್ರಾವಸ್ಥೆಯಲ್ಲೇ ಬರುತ್ತೆ. ಯಾಕಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತಹ ಘಟನೆಗಳು, ಅಂದ್ರೆ ಹಿಂದಿನ ಜನ್ಮದ್ದು ಅಥವಾ ಯಾವುದೋ ಕಾಲದಲ್ಲಿ ನಡೆದಿರೋದು, ಅಥವಾ ನಮ್ಗೆ ಯಾವುದೋ ಒಂದು ಘಟನೆ ನಮ್ಮ ಮನ್ಸಿಗೆ ತುಂಬಾ ಎಫೆಕ್ಟ್ ಆಗಿರುತ್ತೆ, ಅಂತದ್ದೆಲ್ಲ ನಿದ್ರಾವಸ್ಥೆಲೆ ಬರೋದು. ಯಾಕಂದ್ರೆ ಸುಪ್ತಾವಸ್ಥೆಗೂ ಇವಾಗಿನ ಪ್ರಜ್ಞಾವಸ್ಥೆಗೂ ಸೆಂಟ್ರಲ್ಲಿ ನಿದ್ರಾವಸ್ಥೆ ಇರುತ್ತೆ. ಈಗ ನಾವು ಮಾತಾಡ್ತಾ ಇದೀವಿ, ಇದು ಪ್ರಜ್ಞಾವಸ್ಥೆ, ಅದಾದ್ಮೇಲೆ ಅದ್ರ ಕೆಳಗಡೆ ನಿದ್ರಾವಸ್ಥೆ, ಅದ್ರ ಆಳದಲ್ಲಿ ಸುಪ್ತಾವಸ್ಥೆ. ಹಾಗಾಗಿ ನೀವು ಮಂತ್ರ ಕೇಳಿಸ್ಕೊಂಡು ಮಲ್ಕೊಂಡ್ರೆ ಅದು ಕಂಪ್ಲೀಟ್ ನಿಮ್ಮ ಮನಸ್ಸನ್ನ ಒಂಥರ ಕ್ಲೀನ್ ಮಾಡುತ್ತೆ ಅನ್ಬೋದು, ಹೊರ ಕ್ಲೆನ್ಸಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇದೊಂದು ಮಾಡ್ಕೊಳ್ಳಿ, ಯಾವ್ದಾಗಿಲ್ಲ ಅಂದ್ರೆ ಇದೊಂದು ಪರಿಹಾರ ಮಾಡ್ಕೊಳ್ಳಿ ಮಿಥುನ ರಾಶಿಯವರು. ಇದೇ ಅದ್ಭುತವಾದ ಪರಿಹಾರ. ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ ನಿಮ್ಗೆ ಈ ವಾರ. ಫೈನಾನ್ಷಿಯಲಿ ಏನ್ ಪ್ರಾಬ್ಲಮ್ ಇಲ್ಲ. ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರ್ಗೆ, ಉದ್ಯೋಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಅವಕಾಶಗಳು ಸಿಗುವ ಸಾಧ್ಯತೆಗಳಿದೆ. ಪ್ರಯತ್ನ ಮುಂದುವರಿಸಿ, ಸ್ವಲ್ಪ ಲೇಟ್ ಆದ್ರೂ ಸಿಗುತ್ತೆ. ಇನ್ನು ಲಾಭದಲ್ಲಿ ಸೂರ್ಯಗ್ರಹ ಸ್ಥಿತನಾಗಿರೋದ್ರಿಂದ ನಿಮ್ಮ ಮಿತ್ರರ ವಿಷಯದಲ್ಲಿ, ಅಂದ್ರೆ ತುಂಬಾ ಆತ್ಮೀಯ ಮಿತ್ರರು, ಅವ್ರ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಂಡಿರ್ತೀರಾ ಅನ್ಕೊಳ್ಳಿ, ಅದು ಸರಿ ಆಗತ್ತೆ. ನೀವು ಅವ್ರ ಬಗ್ಗೆ ತಿಳ್ಕೊಂಡಿದ್ದಂತಹ ತಪ್ಪು ಕಲ್ಪನೆಗಳು ದೂರವಾಗಿ ಅವರನ್ನ ಭೇಟಿ ಮಾಡಿದಾಗ ನಿಮಗೆ ಅವ್ರ ಮೇಲಿದ್ದಂತಹ ನೆಗೆಟಿವ್ ಭಾವನೆಗಳೆಲ್ಲ ದೂರವಾಗುತ್ತೆ. ಈ ತರ ಒಂದು ಆಗತ್ತೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಬಹಳ ಬಹಳ ಚೆನ್ನಾಗಿದೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋಂಥವ್ರಿಗೆ ಕೆಲಸ ಜಾಸ್ತಿ, ಆದ್ರೂ ಕೆಲಸ ಮಾಡಿದ್ಮೇಲೆ ನಿಮ್ಗೆ ತೃಪ್ತಿ ಇರುತ್ತೆ. ಸ್ವಲ್ಪ ಟೆನ್ಷನ್ ಇರುತ್ತೆ ವಾರ ಎಲ್ಲ ಅಷ್ಟೇ. ಸ್ವಂತ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಗುರುನೇ ನಿಮ್ ರಾಶಿಯಲ್ಲಿ ಇರೋದ್ರಿಂದ, ಧನಾಧಿಪತಿ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಏನು ನಿಮ್ಗೆ ತೊಂದರೆ ಕೊಡಲ್ಲ. ಆದ್ರೆ 12ನೇ ಮನೇಲಿ ಶುಕ್ರ ಇರೋದ್ರಿಂದ ಖರ್ಚು ಜಾಸ್ತಿ ಇರುತ್ತೆ. ಮಕ್ಕಳಿಗೋಸ್ಕರ
ಕುಟುಂಬದವರಿಗೋಸ್ಕರ, ನಿಮ್ಮ ಸಂತೋಷಕ್ಕೋಸ್ಕರ ಒಂದಷ್ಟು ಖರ್ಚುಗಳು, ಮನರಂಜನೆಗೋಸ್ಕರ. ಯಾಕಂದ್ರೆ 12ನೇ ಮನೆಯಲ್ಲಿರೋದು ಶುಕ್ರ ಮನರಂಜನೆಗೆ ಕಾರಕ. ಇಂಥದಕ್ಕೆಲ್ಲ ಸ್ವಲ್ಪ ಖರ್ಚುಗಳಾಗುತ್ತೆ. ಪರಿಹಾರ ವಿಷ್ಣು ಸಹಸ್ರನಾಮ ಮಂತ್ರ ಡೈಲಿ ಕೇಳಿಸ್ಕೊಳ್ಳಿ, ತುಂಬಾ ಒಳ್ಳೆಯದು. ಕರ್ಕಾಟಕ ರಾಶಿಯವರಿಗೆ ಲಾಭದಲ್ಲಿ ಶುಕ್ರ ಬಹಳ ಶುಭ. ಲಾಭಾಧಿಪತಿಯು ಲಾಭದಲ್ಲೇ ಸ್ಥಿತನಾಗಿರೋದ್ರಿಂದ ಮೊದಲನೇದಾಗಿ ವ್ಯಾಪಾರಸ್ಥರಿಗೆ ಬಹಳ ಚೆನ್ನಾಗಿದೆ. ಯಾರ್ಯಾರೆಲ್ಲ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ರ ನೋಡಿ, ಸ್ವಂತ ಬಿಸ್ನೆಸ್ ಅಂದಾಗ ಆ ಈ ಕೆಲ್ಸನ ಅಂತ ಕೇಳ್ಬೇಡಿ. ಯಾಕಂದ್ರೆ ನೋಡಿ, ಸ್ವಂತ ಉದ್ಯೋಗ ಅಂದ್ರೆ ಇಲ್ಲಿ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿರೋ ಅದು ಕೂಡ ಸ್ವಂತ ಉದ್ಯೋಗನೇ. ದೊಡ್ಡ ಕಂಪನಿ ನಡೆಸ್ತಾ ಇರೋರು ಕೂಡ ಸ್ವಂತ ಉದ್ಯೋಗದಲ್ಲೇ ಇರ್ತಾರೆ. ಅಂದ್ರೆ ನಿಮ್ಮ ಕೆಲಸಕ್ಕೆ ನೀವೇ ಬಾಸ್ ಆಗಿದ್ರೆ ಅದನ್ನ ಸ್ವಂತ ಉದ್ಯೋಗ ಅಂತ ಹೇಳ್ತಾರೆ. ಇವಾಗ ಒಬ್ಬ ರೈತ ತನ್ನದೇ ಒಂದು ಜಮೀನಿನಲ್ಲಿ ತಾನೇ ಉಳುಮೆ ಮಾಡಿ ಶ್ರಮಪಟ್ಟು ಕೆಲಸ ಮಾಡ್ತಾನಂದ್ರೆ ಆ ಒಂದು ಆ ಒಂದು ಪ್ರಾಪರ್ಟಿಗೆ ಅವನು ಯಜಮಾನ ಆಗಿರ್ತಾನೆ. ಅವನು ಬಂಡವಾಳ ಅವನೇ ಹಾಕ್ತಾನೆ, ಅದರಿಂದ ಲಾಭ ಕೂಡ ಅವನೇ ತಗೊಳ್ತಾನೆ. ಸೊ ಅವನು ಬಾಸ್, ಯಾರ ಕೈ ಕೆಳಗೂ ಇರಲ್ಲ. ಅದೇ ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋದ್ರೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋದು. ಸರ್ಕಾರಿ ಕೆಲಸದಲ್ಲಿದ್ರೆ ಸರ್ಕಾರದ ಕೈ ಕೆಳಗೆ ಕೆಲಸ ಮಾಡೋದು, ಯಾಕಂದ್ರೆ ನಿಮಗೆ ಸಂಬಳ ಸರ್ಕಾರದಿಂದ ಬರುತ್ತೆ. ಸೊ ಹೀಗೆ ಈ ಸ್ವಂತ ಉದ್ಯೋಗ ಅಂದ್ರೆ ಅಲ್ಲಿ ಈ ರೈತರು ಅಂಗಡಿಗಳು ಇಟ್ಕೊಂಡಿರುವಂತವ್ರು, ಕಂಪ್ನಿಗಳು ನಡೆಸೋರಂಥವ್ರು, ಚಿಕ್ಕ ಚಿಕ್ಕ ಗಾರ್ಮೆಂಟ್ಸ್ ಗಳು ಇಟ್ಕೊಂಡಿರ್ತಾರೆ, ಅದೆಲ್ಲ ಓನ್ ಬಿಸ್ನೆಸ್. ಮತ್ತೆ ಕೆಲವರು ಪಾರ್ಲರ್ ಇಟ್ಕೊಂಡಿರ್ತಾರೆ, ಫ್ಯಾನ್ಸಿ ಸ್ಟೋರ್ ಇಟ್ಕೊಂಡಿರ್ತಾರೆ, ಬುಕ್ ಸ್ಟೋರ್ ಇಟ್ಕೊಂಡಿರ್ತಾರೆ, ಆಮೇಲೆ ಬೇಕರಿ, ಹೋಟೆಲ್, ಸ್ವಂತವಾಗಿ ಏನ್ ನಡೆಸ್ತಿದ್ದಾರೆ ಅದೆಲ್ಲ ಸ್ವಂತ ಉದ್ಯೋಗ. ಅಂತಹ ಸ್ಥಳಗಳಲ್ಲಿ ಕೆಲಸ ಮಾಡೋರು ಯಾರಿರ್ತಾರಲ್ಲ ಅವ್ರಿಗೆ ಅದು ಸ್ವಂತ ಉದ್ಯೋಗ ಅಲ್ಲ, ಬೇರೆಯವ್ರ ಕೈಗೆ ಕೆಲಸ ಮಾಡ್ತಾ ಇರೋದು ಅಂತ ಆಗುತ್ತೆ. ಓಕೆನಾ? ನಾನು ಯಾಕಂದ್ರೆ ಪ್ರತಿಯೊಂದು ವೃತ್ತಿಯ ವಿಚಾರದ ಬಗ್ಗೆ ನಾನು ಹೇಳ್ದೆ ಇರೋದ್ರಿಂದ ಸ್ವಂತ ಉದ್ಯೋಗ ಅಂತ ನೇರವಾಗಿ ಹೇಳ್ತಾ ಇದ್ದೀನಿ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಅದ್ಭುತವಾದಂತಹ ಲಾಭ ಇದೆ. ಯಾಕಂದ್ರೆ ಇಲ್ಲಿ ಗುರು ನಿಮ್ಗೆ 12ನೇ ಮನೇಲಿ ಇರ್ಬೋದು, ಆದ್ರೆ ಶುಕ್ರ ಲಾಭದಲ್ಲಿದ್ದಾನೆ. ಶುಕ್ರ ಹೆಂಗೆ ಅಂದ್ರೆ ಸಡನ್ ಆಗಿ ಇಂಪ್ರೂವ್ಮೆಂಟ್ ಕೊಡ್ತಾನೆ, ಶಾಶ್ವತ ಅಲ್ಲ, ಆದ್ರೆ ಸಡನ್ ಆಗಿ ಅಭಿವೃದ್ಧಿ ಕೊಡ್ತಾನೆ. ನಿಮ್ಮ ವ್ಯಾಪಾರದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ, ಯಾರ್ಯಾರೆಲ್ಲ ಕರ್ಕಾಟಕ ರಾಶಿಯವರು ಮನೆ ತಗೋಬೇಕು, ವಾಹನ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ, ಅಥವಾ ನಿವೇಶನ ತಗೋಬೇಕು ಅನ್ಕೊಂಡಿದ್ದೀರಾ, ಈ ವಾರದಲ್ಲಿ ಅದಕ್ಕೆ ಅವಕಾಶಗಳು ಕೂಡಿ ಬರುತ್ತೆ. ಅಂದ್ರೆ ನೀವು ಪ್ರಾಪರ್ಟಿ ತಗೊಳ್ಳೋದಕ್ಕೆ ತುಂಬಾ ಅನುಕೂಲಗಳು ಒದಗಿ ಬರುತ್ತೆ. ಎಷ್ಟು ಹುಡುಕಿದ್ರು ನಿಮ್ಗೆ ಒಳ್ಳೆ ಕಡೆ ಒಂದು ನಿವೇಶನ ಸಿಗ್ತಾ ಇಲ್ಲ, ಅಥವಾ ಒಳ್ಳೆ ಬೆಲೆಗೆ ಸಿಗ್ತಾ ಇಲ್ಲ, ತುಂಬಾ ಕಾಸ್ಟ್ಲಿ ಹೇಳ್ತಾ ಇದ್ದಾರೆ, ಅಥವಾ ಲೋನ್ ತುಂಬಾ ಲೇಟ್ ಆಗ್ತದೆ, ಏನೋ ಒಂದು ಕಾರಣಕ್ಕೆ ನೀವು ಪ್ರಾಪರ್ಟಿ ತಗೊಳಕ್ ಆಗ್ತಾ ಇಲ್ಲ, ಅಥವಾ ವಾಹನ ತಗೊಳಕ್ ಆಗ್ತಾ ಇಲ್ಲ. ಈ ಪ್ರಾಬ್ಲಮ್ ಈ ವಾರದಲ್ಲಿ ಸಾಲ್ವ್ ಆಗುತ್ತೆ. ಇನ್ನು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ ನೋಡಿ. ನಿಮ್ಮ ಪಾರ್ಟ್ನರ್ ಅಧಿಪತಿ ಶನಿ ಗ್ರಹ ಭಾಗ್ಯದಲ್ಲಿ ಇದ್ದಾನೆ, ಅವನ ಜೊತೆ ಕುಜ ಇದ್ದಾನೆ. ಬಟ್ ಕುಜ ಯಾರಪ್ಪ ಅಂದ್ರೆ ನಿಮ್ಗೆ ಯೋಗಕಾರಕನ ಜೊತೆಯಲ್ಲಿ ಸಪ್ತಮಾಧಿಪತಿ ಇರೋದ್ರಿಂದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರ್ಗು ತುಂಬಾ ಚೆನ್ನಾಗಿದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಅದ್ಭುತವಾದ ಸಮಯ. ಧನಾಧಿಪತಿಯಾದ ಸೂರ್ಯನು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮಗೆ ಬರ್ಬೇಕಾಗಿರೋ ದುಡ್ಡು ಬರುತ್ತೆ. ಕಷ್ಟಪಟ್ಟು ಕೆಲಸ ಮಾಡಿರ್ತೀರಿ, ಅದ್ರ ಹಣ ಬರ್ಬೇಕಿತ್ತು. ಯಾವುದಕ್ಕೋ ಇನ್ವೆಸ್ಟ್ ಮಾಡಿರ್ತೀರಿ, ಅದರಿಂದ ಹಣ ಬರ್ಬೇಕಿತ್ತು. ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ, ಅವ್ರು ವಾಪಸ್ ಹಣ ಕೊಡ್ಬೇಕಾಗಿತ್ತು. ಈ ರೀತಿ ನಿಮಗೆ ಎಲ್ಲೋ ಬೇರೆ ಕಡೆ ಸ್ಟಕ್ ಆಗಿರುವಂತ ಹಣ ನಿಮ್ಗೆ ಈ ವಾರದಲ್ಲಿ ನಿಮ್ಮ ಕೈಗೆ ಬಂದು ಸೇರತ್ತೆ. ವ್ಯಾಪಾರದಲ್ಲೂ ಹೆಚ್ಚು ನಿಮ್ಗೆ ಲಾಭ ಇರುತ್ತೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಅದ್ಭುತವಾದಂತಹ ಲಾಭವನ್ನ ನೀವು ಕಾಣ್ತೀರಾ. ಶುಭ ಇದೆ ಹಣಕಾಸಿನ ವಿಷಯದಲ್ಲಿ. ಮಾತಿನಿಂದ ಎಷ್ಟೋ ಕೆಲಸ ಸಕ್ಸಸ್ ಆಗ್ಬಿಡುತ್ತೆ. ವಾಕ್ಸ್ಥಾನಾಧಿಪತಿ ರವಿಯು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಮಾತಿನಿಂದ ಅನುಕೂಲ. ಯಾರಾದ್ರೂ ಬೇರೆ ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಇಂಟರ್ವ್ಯೂಗೆ ಹೋಗೋದಿದೆ ಅಂದ್ರೆ ಈ ವಾರದಲ್ಲಿ ಖಂಡಿತ ಪಾಸ್ ಆಗ್ತೀರಾ, ನಿಮಗೆ ಕೆಲಸ ಸಿಗುತ್ತೆ. ಯಾಕೆಂದ್ರೆ ನಿಮ್ ಮಾತು ಅಷ್ಟು ಚೆನ್ನಾಗಿರುತ್ತೆ. ಪಟ ಅಂತ ಅವ್ರು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಬಿಡ್ತೀರಾ, ಸೆಲೆಕ್ಟ್ ಆಗ್ಬಿಡ್ತೀರಾ. ಉದ್ಯೋಗದ ವಿಷಯದಲ್ಲಿ ಯಾಕಂದ್ರೆ ದಶಮದಲ್ಲಿ ಇದಾನಲ್ಲ, ದಶಮ ಅಂದ್ರೆ ಸರ್ವಕಾರ್ಯವೂ ಸಿದ್ಧಿಯಾಗುವ ಭಾವ ಅಂದ್ರೆ ದಶಮ. ಬರೀ ಉದ್ಯೋಗ ಅಂತಲ್ಲ, ನೀವ್ ಯಾವ ಕೆಲ್ಸಕ್ಕೆ ಕೈ ಇಟ್ಟರು ಅದು ಸಕ್ಸಸ್ ಆಗ್ಬೇಕು. ದಶಮ ತುಂಬಾ ಚೆನ್ನಾಗಿರ್ಬೇಕು. ತುಂಬಾ ಅಲ್ಲ, ಅದ್ಭುತವಾಗಿದೆ. ದಶಮ ಸ್ಥಾನದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ರವಿ ಒಂಥರ ರಾಜಯೋಗ ಅಂತ ಹೇಳ್ಬೋದು. ದಶಮದಲ್ಲಿ ರವಿ ದಿಗ್ಬಲ, ಆ ದಿಗ್ಬಲದ ಜೊತೆಗೆ ಅವನು ಉಚ್ಚ ಕ್ಷೇತ್ರ ಅಂದ್ರೆ ಇನ್ನೂ ಬಲ. ಹಾಗಾಗಿ ಬಹಳ ಚೆನ್ನಾಗಿದೆ.
ಇನ್ನು ಉದ್ಯೋಗ ಅಂತ ಬಂದಾಗ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಎರಡೂ ರೀತಿಯಲ್ಲಿ ಕೆಲಸ ಮಾಡುವಂತವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಕೆಲಸ ಇಲ್ಲದವರಿಗೆ ಕೆಲಸ ಸಿಗುವ ಸಾಧ್ಯತೆ ಇದೆ. ಮತ್ತೆ ಕೆಲಸದಲ್ಲಿ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತವ್ರಿಗೆ ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಕೂಡ ಇದೆ. ನನ್ನ ಕೆಲಸದಲ್ಲಿ ಪ್ರಮೋಷನ್ ಆಗ್ಬೇಕು ಅಥವಾ ತುಂಬಾ ಕಷ್ಟ ಪಡ್ತಾ ಇದ್ದೀನಿ, ಆದ್ರೂ ಕೂಡ ನನಗೆ ಏನು ಅನುಕೂಲ ಆಗ್ತಾ ಇಲ್ಲ, ಎಷ್ಟು ಕೆಲಸ ಮಾಡಿದ್ರು ಕೂಡ ನನ್ನನ್ನ ನಾನು ಗುರುತಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಆ ತರದ ಒಳ್ಳೊಳ್ಳೆ ಅವಕಾಶಗಳು ಈ ವಾರದಲ್ಲಿ ಬರುತ್ತೆ. ಹೀಗೆ ಕರ್ಕಾಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ಈ ರೀತಿ ಶುಭ ಫಲ ಆದ್ರೆ, ಇನ್ನು ಪಂಚಮಾಧಿಪತಿ ಕುಜಗ್ರಹ ನವಮದಲ್ಲಿದ್ದಾನೆ, ಭಾಗ್ಯದಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಶುಕ್ರನು ಲಾಭದಲ್ಲಿ ಕುತ್ಕೊಂಡು ಪಂಚಮವನ್ನ ನೋಡ್ತಾ ಇದ್ದಾನೆ. ಕಲೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಕೆಲವು ಆಕ್ಟಿವಿಟೀಸ್ ಅಲ್ಲಿ ನೀವು ಇದ್ದೀರಾ ಅಂದ್ರೆ, ಯಾವ್ದಾದ್ರು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ, ಸಂಗೀತ, ನೃತ್ಯ, ಸಾಹಿತ್ಯ, ಯಾವುದೋ ಒಂದು ಕ್ಷೇತ್ರದಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ನಿಮಗೆ ಲಾಭ, ಅಂದ್ರೆ ಅಲ್ಲಿ ಏನೋ ಒಂದು ಅವಾರ್ಡ್ ತಗೊಳ್ಳೋವಂಥದ್ದು ಅಥವಾ ಅಲ್ಲಿ ನೀವು ಸಕ್ಸಸ್ ಆಗುವಂಥದ್ದು ಇದೆಲ್ಲವೂ ಕೂಡ ಇರುತ್ತೆ. ಹೀಗೆ ಕರ್ಕಾಟಕ ರಾಶಿಯವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ವಾರದಲ್ಲಿ ಶುಭ ಫಲವನ್ನ ಪಡೆಯೋದ್ರಿಂದ ಈ ವಾರ ನಿಮಗೆ ಅತ್ಯಂತ ಶುಭದಾಯಕ ವಾರ ಅಂತ ಹೇಳ್ಬೋದು. ಆದ್ರೆ ಒಂದು ವಿಚಾರದಲ್ಲಿ ಸಮಸ್ಯೆ ಇರುತ್ತೆ. ಅದೇನಂದ್ರೆ ತಂದೆಯ ವಿಚಾರದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಬರುತ್ತೆ. ಸ್ವಲ್ಪ ಅವ್ರ ಕಡೆ ಗಮನ ಕೊಡಿ ಅಷ್ಟೇ. ಇದು ಬಿಟ್ರೆ ಬೇರೆ ಏನೂ ಸಮಸ್ಯೆ ಇಲ್ಲ. ಇದಕ್ಕೆ ಪರಿಹಾರ ಗುರುವಾರ ಕಡಲೆಬೇಳೆ ದಾನ ಕೊಡಿ. ಇದರಿಂದ ನಿಮ್ಗೆ ನಿಮ್ಮ ತಂದೆಯ ವಿಚಾರದಲ್ಲಿ ಇರ್ತಕ್ಕಂತಹ ಚಿಂತೆ ಅಥವಾ ಬಾಧೆ ಕಡಿಮೆ ಆಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಜೊತೆಗೆ ಶನಿ ಮತ್ತು ಕುಜ ಇಷ್ಟೆಲ್ಲ ಗ್ರಹಗಳು ಅಷ್ಟಮದಲ್ಲೇ ಸ್ಥಿತರಾಗಿದ್ರು. ಹಾಗಾಗಿ ಇಷ್ಟು ದಿನದವರೆಗೂ ಕಷ್ಟ ತಪ್ಪಿದ್ದಲ್ಲ. ಉದ್ಯೋಗದಲ್ಲಿ ಕಿರಿಕಿರಿ, ಮೇಲಧಿಕಾರಿಗಳಿಂದ ಕಿರಿಕಿರಿ, ಕುಟುಂಬದಲ್ಲೂ ಸ್ವಲ್ಪ ಬಾಧೆಗಳು, ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳು, ಎಲ್ಲರಿಗೂ ಅಂತ ಹೇಳ್ತಲ್ಲ ಬಹುಪಾಲು ಸಿಂಹರಾಶಿಯವರಿಗೆ ಈ ಒಂದು ಸಮಸ್ಯೆಗಳು ಇತ್ತು. ಯಾರಿಗೆ ದಶಾಭುಕ್ತಿ ಚೆನ್ನಾಗಿದೆ ಅವರು ಸ್ವಲ್ಪ ಇಷ್ಟೆಲ್ಲ ಪ್ರಾಬ್ಲಮ್ ಇರಲಿಲ್ಲ, ಸಣ್ಣ ಪುಟ್ಟದೇನೋ ಇರ್ತಿತ್ತು. ಈ ವಾರದಲ್ಲಿ ಏನ್ ಬದಲಾವಣೆ ಆಗ್ಬಹುದು ಅಂದ್ರೆ ನೋಡಿ, ಶುಕ್ರ ಮತ್ತೆ ಸೂರ್ಯ ಇಬ್ರು ಕೂಡ ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡಿರ್ತಾರೆ. ಅದರಲ್ಲಿ ಮೊದಲನೇದಾಗಿ ಸೂರ್ಯ ಗ್ರಹ ಉಚ್ಚ ಕ್ಷೇತ್ರಕ್ಕೆ ಬಂದಿರೋದ್ರಿಂದ, ಭಾಗ್ಯಸ್ಥಾನಕ್ಕೆ ಬಂದಿರೋದ್ರಿಂದ ನಿಮಗೆ ಈ ಚಿಂತೆಗಳು ಕಮ್ಮಿ ಆಗುತ್ತೆ. ಮೊದಲನೇದಾಗಿ ಮೇಲಧಿಕಾರಿಗಳಿಂದ ತುಂಬಾ ಕಿರಿಕಿರಿ ಆಗ್ತಾ ಇದೆ. ನೀವು ಸರ್ಕಾರಿ ಉದ್ಯೋಗದಲ್ಲಿರಿ, ಪ್ರೈವೇಟ್ ಜಾಬ್ ಅಲ್ಲಿರಿ, ಯಾವುದೇ ವೃತ್ತಿಯಲ್ಲಿದ್ರು ಕೂಡ ಅಲ್ಲಿ ನಿಮ್ಮ ಬಾಸ್ ಕಡೆಯಿಂದ ಕಿರಿಕಿರಿ ಆಗ್ತಾ ಇದೆ ಅಂದ್ರೆ ಆ ಒಂದು ಕಿರಿಕಿರಿ ಕಡಿಮೆ ಆಗುತ್ತೆ ಈ ವಾರದಲ್ಲಿ. ಎರಡನೇ ವಿಚಾರ, ನಿಮಗಿದ್ದಂತಹ ಭಯ, ಆತಂಕ, ಭವಿಷ್ಯದ ಬಗ್ಗೆ ತುಂಬಾ ನೆಗೆಟಿವ್ ಆಲೋಚನೆಗಳು ಇದೆಲ್ಲವೂ ಕೂಡ ದೂರವಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಆತ್ಮವಿಶ್ವಾಸ ಹೆಚ್ಚಾಗೋದ್ರ ಜೊತೆಗೆ ತುಂಬಾ ಧೈರ್ಯನೂ ಬರುತ್ತೆ. ನಾನೇನೋ ಮಾಡ್ತೀನಿ, ನನ್ನ ಮುಂದಿನ ಜವಾಬ್ದಾರಿಗಳನ್ನ ನಾನು ನಿಭಾಯಿಸ್ತೀನಿ ಅನ್ನೋದ್ರ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತೀರ. ವೃತ್ತಿ ಕ್ಷೇತ್ರದಲ್ಲಿ ಒಂದು ಉತ್ತಮ ಬದಲಾವಣೆ ಆಗುತ್ತೆ. ನೀವು ಕೆಲಸ ಚೇಂಜ್ ಮಾಡ್ಬೋದು ಅಥವಾ ನಿಮ್ಮ ವೃತ್ತಿಯಲ್ಲಿದ್ದಂತಹ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವ ಸಾಧ್ಯತೆಗಳೂ ಇದೆ. ಯಾಕಂದ್ರೆ ದಶಮಾಧಿಪತಿ ಶುಕ್ರ ದಶಮದಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಹಾಗಾಗಿ ವೃತ್ತಿ ಕ್ಷೇತ್ರದಲ್ಲಿದ್ದಂತಹ ಕ್ಲಿಷ್ಟತೆ, ಕಷ್ಟ ಅಂದ್ರೆ ನಾವು ಶನಿ ಅಂತ ಹೇಳ್ತೀವಿ. ಶುಕ್ರ ನೋಡಿ ನೆಮ್ಮದಿ, ಸಮಾಧಾನ, ಖುಷಿ, ಒಂಥರ ಆರಾಮ ಕೆಲಸ ಮಾಡೋದು ಅಂತ. ಈ ಶುಕ್ರ ಕರ್ಮಸ್ಥಾನಕ್ಕೆ ಬಂದಿರೋದ್ರಿಂದ ನಿಮ್ಮ ಕೆಲಸದಲ್ಲಿದ್ದಂತಹ ಕ್ಲಿಷ್ಟತೆ ಕಡಿಮೆ ಆಗುತ್ತೆ. ಸ್ವಲ್ಪ ಆರಾಮ ಕೆಲಸ ಮಾಡ್ತೀರಾ. ಬೇರೆ ಒಂದು ಅವಕಾಶ ಸಿಗುವಂಥದ್ದು ಈ ರೀತಿಯೆಲ್ಲ ಆಗುತ್ತೆ. ಹಾಗೆ ಹಣಕಾಸಿನ ವಿಷಯದಲ್ಲಿ ಮುಗ್ಗಟ್ಟು ಹಾಗೆ ಇರುತ್ತೆ ಈ ವಾರದಲ್ಲಿ. ಯಾಕಂದ್ರೆ ಧನಾಧಿಪತಿ, ಲಾಭಾಧಿಪತಿ ಬುಧ ಗ್ರಹ ನಿಮ್ಗೆ ಇನ್ನು ನೀಚ ಸ್ಥಾನದಲ್ಲೇ ಕುತ್ಕೊಂಡಿದ್ದಾನೆ. ಬಟ್ ಏನಂದ್ರೆ ಭವಿಷ್ಯದಲ್ಲಿ ಇನ್ನೇನು ಒಳ್ಳೇದಾಗುತ್ತೆ. ಯಾಕಂದ್ರೆ ಕೆಲಸದಲ್ಲಿದ್ದಂತ ಸಮಸ್ಯೆ ನಿವಾರಣೆ ಆಗಿದೆ. ಕೆಲಸ ಹೋಗಿತ್ತು ಬಟ್ ಬೇರೆ ಕೆಲಸ ಸಿಕ್ಕಿದೆ, ಅಥವಾ ಕೆಲಸದಲ್ಲಿ ತುಂಬಾ ಕಿರಿಕಿರಿ ಆಗ್ತಾ ಇದ್ದಿದ್ರಿಂದ ನೀವು ಕೆಲಸ ಬಿಟ್ಬಿಡೋ ಯೋಚನೆ ಕೂಡ ಮಾಡ್ತಾ ಇದ್ರಿ, ಅದು ಕೂಡ ಕ್ಲಿಯರ್ ಆಗಿರುತ್ತೆ. ಇನ್ ಕೆಲವ್ರಿಗೆ ಏನಾಗಿತ್ತು ಅಂದ್ರೆ ಕೆಲಸ ಹೋಗ್ಬಿಡುತ್ತೇನೋ ಅನ್ನೋ ಭಯ, ಕೆಲವ್ರನ್ನೆಲ್ಲ ಕೆಲಸದಿಂದ ತೆಗಿತಿದ್ದಾರೆ, ನನ್ನನ್ನು ತೆಗೆದ್ಬಿಡ್ತಾರೆ ಅನ್ನೋ ಭಯ ಇತ್ತು. ಬಟ್ ಈ ವಾರದಲ್ಲಿ ಇಲ್ಲ, ನನ್ನ ಕೆಲಸ ಉಳಿಯುತ್ತೆ ಅನ್ನೋ ಧೈರ್ಯ ಬರುತ್ತೆ. ಸೊ ಇದೆಲ್ಲ ಇರೋದ್ರಿಂದ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರುತ್ತೆ. ವ್ಯಾವಹಾರಿಕವಾಗಿ ತುಂಬಾ ಬದಲಾವಣೆ ಆಗದೆ ಹೋದ್ರು ಕೂಡ ನಿಮ್ಮ ಮನಸ್ಸಿಗೆ ಇದ್ದಂತ ಭಯ, ಆತಂಕ ದೂರವಾಗಿ ಭವಿಷ್ಯದ ಬಗ್ಗೆ ಒಂದು ಭರವಸೆ ಬರುತ್ತೆ ಸಿಂಹರಾಶಿಯವರಿಗೆ.
ತೃತೀಯ ಭಾವಾಧಿಪತಿ ದಶಮದಲ್ಲಿರೋದ್ರಿಂದ ನಿಮ್ಮ ಸ್ನೇಹಿತರು ಸಹೋದ್ಯೋಗಿಗಳಿಂದ ನಿಮ್ಮ ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಅನುಕೂಲ, ಸಹಕಾರ, ಸಹಾಯ ಸಿಗುವಂತದ್ದಾಗುತ್ತೆ. ಚತುರ್ಥ ಮತ್ತು ನವಮಾಧಿಪತಿಯಾದಂತಹ ಕುಜನು ಅಷ್ಟಮದಲ್ಲಿ ಸ್ಥಿತನಾಗಿದ್ದಾನೆ. ಅಂದ್ರೆ ಇದು ಏನ್ ತೋರಿಸುತ್ತೆ ಅಂದ್ರೆ ನಿಮ್ಮ ಮಾತಾಪಿತೃಗಳ ಆರೋಗ್ಯದ ವಿಷಯದಲ್ಲಿ ಅಥವಾ ಅವರುಗಳ ವಿಷಯದಲ್ಲಿ, ಅಂದ್ರೆ ಅವರ ವರ್ತನೆಯ ವಿಷಯದಲ್ಲಿ ಏನೋ ಒಂದು ಅಸಮಾಧಾನ ಕಾಣುತ್ತೆ. ತಂದೆ ತಾಯಿ ಮಕ್ಕಳಿಗೆ ಯಾವತ್ತೂ ಕೆಟ್ಟವರಾಗಲ್ಲ ಅಂತ ಹೇಳ್ತಾರೆ ಯೂಶಲ್ ಆಗಿ. ಬಟ್ ಕಲಿಯುಗದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಅಸಾಧ್ಯ ಅಂತ ಹೇಳೋಂಗೆ ಇಲ್ಲ. ತಂದೆ ತಾಯಿನೇ ಸ್ವಲ್ಪ ನಿಮ್ಗೆ ಬೇಸರ ಮಾಡೋದು ಅಥವಾ ಏನೋ ನಿಮ್ಗೆ ಇಂಡೈರೆಕ್ಟ್ ಆಗಿ ಬೈಯೋದು, ಕೆಲವರು ಡೈರೆಕ್ಟ್ ಆಗು ಬೈತಾರೆ. ತಂದೆ ತಾಯಿ ಬೈದ್ರೆ ಅಕ್ಸೆಪ್ಟ್ ಮಾಡ್ಕೋಬಹುದು, ಬಟ್ ಒಂದ್ ಹಂತದವರೆಗೂ ನೀವು ತುಂಬಾ ದೊಡ್ಡವರಾಗಿದ್ದೀರಾ, ನಿಮ್ಗೂ ಒಂದು ಕುಟುಂಬ ಇದೆ ಅಂದಾಗ ನಿಮ್ ಕುಟುಂಬದ ಮುಂದೆ ಬೈದಾಗ ಬೇಜಾರಾಗ್ಬೋದು. ಸೊ ಏನೋ ಒಂದ್ ಕಾರಣ ಅಥವಾ ಅವ್ರು ನಡ್ಕೊಳ್ತಾ ಇರೋ ರೀತಿ ನಿಮ್ಗೆ ತುಂಬಾ ಬೇಸರ ಅನ್ಸ್ಬೋದು. ಈ ತರದ್ದೆಲ್ಲ ಒಂದಿಷ್ಟು ಸಮಸ್ಯೆಗಳು ತುಂಬಾ ದಿನದಿಂದ ಫೇಸ್ ಮಾಡ್ತಾ ಇರುವಂತವ್ರಿಗೆ ಸ್ವಲ್ಪ ಕಡಿಮೆ ಆಗತ್ತೆ, ಏನೋ ಸ್ವಲ್ಪ ಕಡಿಮೆ ಆಗತ್ತೆ. ಅಂದ್ರೆ ಆ ಒಂದು ಬೇಸರಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋ ಸಾಧ್ಯತೆ ಇದೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಲಾಭ ಬರುತ್ತೆ ಅಂತಲ್ಲ, ನೀವು ನಿಮ್ಮ ಬಿಸ್ನೆಸ್ ಅಲ್ಲಿ ಏನೇನೆಲ್ಲ ಕೆಲಸಗಳು ಮಾಡ್ಬೇಕು ಅನ್ಕೊಂಡಿದ್ರೆ ಅದಕ್ಕೆ ಇಷ್ಟು ದಿನ ತುಂಬಾ ತಡೆ ಆಗ್ತಾ ಇತ್ತು. ನೀವು ಅನ್ಕೊಂಡ ಹಾಗೆ ಎಲ್ಲವೂ ನಡೆದ್ರೆ ತುಂಬಾ ಚೆನ್ನಾಗಾಗತ್ತೆ, ಫೈನ್, ನಿಮ್ಗೆ ಅದರಿಂದ ಒಳ್ಳೆ ಅನುಕೂಲ ಬರುತ್ತೆ ಅಂತ ನಿಮ್ಗೆ ಗೊತ್ತು. ಬಟ್ ಎಲ್ಲವನ್ನು ಕಾರ್ಯರೂಪಕ್ಕೆ ತರಕ್ ಆಗ್ತಾ ಇರ್ಲಿಲ್ಲ. ಏನೇನೋ ಬಾಧೆಗಳು, ಸ್ವಲ್ಪ ಅನಾರೋಗ್ಯ ಸಮಸ್ಯೆ, ಕೆಲವು ಅಡೆತಡೆಗಳು ಮತ್ತೆ ವಿಘ್ನಗಳು, ಇದರಿಂದಾಗಿ ಕೆಲಸಗಳು ಸ್ಟಕ್ ಆಗ್ತಾ ಇತ್ತು. ಬಟ್ ಆ ಯೋಜನೆಗಳೆಲ್ಲವನ್ನ ಕಾರ್ಯರೂಪಕ್ಕೆ ಈ ವಾರದಲ್ಲಿ ತರ್ತೀರಾ. ಅದರ ಫಲವನ್ನ ಮುಂದಿನ ದಿನಗಳಲ್ಲಿ ನೀವು ಖಂಡಿತ ಕಾಣ್ತೀರಾ. ಹಾಗಾಗಿ ಚೆನ್ನಾಗಿದೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಸರ್ಕಾರಿ ಇರುವಂತವ್ರಿಗೆ ಕೆಲಸದಲ್ಲಿದ್ದಂತಹ ಒಂದು ಒತ್ತಡಗಳು ಕಡಿಮೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಪರವಾಗಿಲ್ಲ. ಆದ್ರೂ ಕೂಡ ಅಷ್ಟಮದಲ್ಲಿ ಶನಿ ಕುಜ ಇರೋದ್ರಿಂದ ನಿಮ್ಮ ಒಂದು ಮನಸ್ಥಿತಿಯಲ್ಲಿ ಇನ್ನೂ ಒಂದಷ್ಟು ಬದಲಾವಣೆಗಳಾಗಬೇಕು. ಕುಟುಂಬದಲ್ಲಿ ಒಂಚೂರು ಕಿರಿಕಿರಿ ಇದ್ದೇ ಇರುತ್ತೆ, ಕಂಪ್ಲೀಟ್ ಕ್ಲಿಯರ್ ಆಗಲ್ಲ, ಸ್ವಲ್ಪ ಇರುತ್ತೆ. ಯಾಕಂದ್ರೆ ಶನಿ ಕುಜ ಅಷ್ಟಮದಲ್ಲಿ ಕೂತ್ಕೊಂಡು 2ನೇ ಮನೆ ನೋಡ್ತಾ ಇದ್ದಾರೆ. ಮಾತಿನ ವಿಷಯದಲ್ಲಿ ಜಾಗೃತರಾಗಿರಿ. ಈ ವಾರ ಕೂಡ ಜಾಸ್ತಿ ಯಾರ ಹತ್ರನೂ ಮಾತಾಡಕ್ ಹೋಗ್ಬೇಡಿ. ಎಷ್ಟು ನೀವು ಕಮ್ಮಿ ಮಾಡ್ತಿರೋ ಅಷ್ಟು ಒಳ್ಳೇದು. ಯಾಕಂದ್ರೆ ನೀವು ಮಾತಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ವಾಕ್ಸ್ಥಾನಾಧಿಪತಿ ನಿಮ್ಗೆ ನೀಚನಾಗಿರೋದ್ರಿಂದ ನೀವು ಮಾತಾಡಿದಾಗ ಅದ್ರಲ್ಲಿ ಪ್ರತಿ ಮಾತಲ್ಲೂ ತಪ್ಪನ್ನೇ ಹುಡುಕ್ತಿರ್ತಾರೆ. ಹಾಗಾಗಿ ಆದಷ್ಟು ಮಾತಿನ ವಿಷಯದಲ್ಲಿ ಅವಾಯ್ಡ್ ಮಾಡಿ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಏನೂ ಸಮಸ್ಯೆ ಇಲ್ಲ. ಇನ್ನು ಸಿಂಹರಾಶಿಯವರು ಪರಿಹಾರವನ್ನ ಈ ವಾರ ಕೂಡ ಮಾಡಬೇಕು. ಶನಿಗೆ ಪರಿಹಾರ ಮುಖ್ಯವಾಗಿ ಶನಿವಾರ ಎಳ್ಳು ಅಥವಾ ಎಳ್ಳೆಣ್ಣೆ ದಾನ, ಮಂಗಳವಾರ ತೊಗರಿಬೇಳೆ ದಾನ, ಈ 2 ಪರಿಹಾರವನ್ನು ಮಾಡ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಗ್ರಹ ಸಪ್ತಮದಲ್ಲಿ ನೀಚ ಭಂಗ. ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ಚಂದ್ರ ಇರ್ತಾನೆ, ಚಂದ್ರನಿಂದ ಅಪೋಸಿಟ್ ಬುಧ ಇರೋದ್ರಿಂದ ನೀಚ ಭಂಗತ್ವ ಅಂತ ಹೇಳ್ಬೋದು, ನೀಚಭಂಗ ರಾಜಯೋಗ ಅಂತ ಕೂಡ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಫುಲ್ ಕೆಲಸದಲ್ಲಿ ಸ್ವಲ್ಪ ಒತ್ತಡ, ಬ್ಯುಸಿ ಆಗ್ತೀರಾ, ಎಲ್ಲ ಓಕೆ. ಬಟ್ ಅದ್ರ ಪ್ರತಿಫಲ ಇಷ್ಟು ದಿನ ಬಂದಿರ್ಲಿಲ್ಲ, ಈ ವಾರ ಬರುತ್ತೆ. ಯಾವುದೋ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು, ಅದನ್ನ ಕಂಪ್ಲೀಟ್ ಮಾಡಿರ್ತೀರಾ, ಅಥವಾ ನಿಮ್ಗೆ ಕೊಟ್ಟಂತಹ ಕೆಲಸ ಜವಾಬ್ದಾರಿಯನ್ನ ನಿಭಾಯಿಸಿರ್ತೀರಾ. ಇದರ ಪ್ರತಿಫಲವಾಗಿ ನಿಮಗೆ ಅದರ ಲಾಭ ಹಣದ ರೂಪದಲ್ಲಿ ಬರಬಹುದು. ಯಾಕೆಂದ್ರೆ ಧನಾಧಿಪತಿಯು ಭಾಗ್ಯದಲ್ಲಿ ಸ್ಥಿತನಾಗಿದ್ದಾನೆ. ಶುಕ್ರ ಅಂದ್ರನೆ ಅದೃಷ್ಟ, ಅಂದ್ರೆ ವೈಭೋಗದ ಅದೃಷ್ಟ. ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ ಇವಾಗ ನೋಡಿ, ಒಳ್ಳೆ ಬಟ್ಟೆ, ಒಳ್ಳೆ ಒಡವೆಗಳು, ಒಳ್ಳೆ ಮನೆ, ಓಡಾಡೋದಕ್ಕೆ ವಾಹನ, ಇದೆಲ್ಲ ನಿಮ್ಗೆ ಈ ತರದ ಅದೃಷ್ಟ ಕೊಡೋನು ಶುಕ್ರ. ಹಾಗಿದ್ರೆ ಬೇರೆ ತರ ಅದೃಷ್ಟ ಇದೆಯಾ? ಹೌದು, ಮನಃಶಾಂತಿ, ಇದಕ್ಕಿಂತ ದೊಡ್ಡ ಅದೃಷ್ಟ ಯಾವುದೂ ಇಲ್ಲ. ಯಾಕಂದ್ರೆ ಈ ಜ್ಯೋತಿಷ್ಯ ವೃತ್ತಿಯಲ್ಲಿ ಬಹಳಷ್ಟು ಜನಗಳನ್ನ ನೋಡ್ತೀವಿ. ಎಷ್ಟೋ ಜನಕ್ಕೆ ದುಡ್ಡು, ಹಣ, ಐಶ್ವರ್ಯ ಎಲ್ಲ ಇರುತ್ತೆ, ನೆಮ್ಮದಿ ಇರಲ್ಲ. ಈ ನೆಮ್ಮದಿ ಕೊಡೋನು ಚಂದ್ರ, ಮಾನಸಿಕ ನೆಮ್ಮದಿ ಕೊಡೋನು. ಅದನ್ನ ಶುಕ್ರ ಕೊಡಕ್ಕಾಗಲ್ಲ, ಅದನ್ನ ಚಂದ್ರನೇ ಕೊಡೋದು. ಆದ್ರೆ ಏನಪ್ಪಾ ಅಂದ್ರೆ ಬಹುಪಾಲು ಜನಗಳಿಗೆ ಅಯ್ಯೋ ನಂಗೆ ಮನೆ ಇಲ್ಲ, ಅಯ್ಯೋ ನನ್ಗೊಂದು ವಾಹನ ಇಲ್ಲ, ಅಯ್ಯೋ ನಂಗೆ ಕೆಲಸ ಇಲ್ಲ, ಅಯ್ಯೋ ನಂಗೆ ದುಡ್ಡಿಲ್ಲ ಅನ್ನೋ ಒಂದು ಚಿಂತೆ ಇರುತ್ತಲ್ವಾ. ಸೊ ಅಂತ ಚಿಂತೆಗಳನ್ನ ನಿವಾರಣೆ ಮಾಡೋದು ಶುಕ್ರ. ಈ ಶುಕ್ರ ಭಾಗ್ಯಕ್ಕೆ ಬಂದಿರೋದ್ರಿಂದ ಬಹಳ ಶುಭ. ಏನಪ್ಪಾ ಅಂತಂದ್ರೆ ನಿಮ್ಮ ಕೈಗೆ ಹಣ ಬರುತ್ತೆ ಈ ವಾರದಲ್ಲಿ. ಸ್ವಲ್ಪ ದುಡ್ಡು ಓಡಾಡ್ತಾ ಇರುತ್ತಲ್ಲ, ಒಂದ್ ಸಮಾಧಾನ ಇರುತ್ತೆ. ಹೇಗೋ ನಂದೇನೋ ಕಮಿಟ್ಮೆಂಟ್ಸ್ ಇದೆ, ಅದೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಸಮಾಧಾನ. ಸಾಲದ ಬಾಧೆ ಇರುವಂತವ್ರು ಸಾಲವನ್ನ ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಮಾಡ್ಕೊಳ್ತೀರಾ, ಅದೊಂದು ಸಮಾಧಾನ.
ಇನ್ನು ವೃತ್ತಿ ಕ್ಷೇತ್ರದಲ್ಲಂತೂ ಹಾರ್ಡ್ ವರ್ಕ್ ಇದ್ದೇ ಇರುತ್ತೆ, ಕೆಲಸ ಕೆಲಸ ಕೆಲಸ, ಬಟ್ ಖುಷಿ ಇರುತ್ತೆ. ಈ ವಾರದಲ್ಲಿ ಮಾತ್ರ ಬಹಳ ಖುಷಿ, ಯಾಕಂದ್ರೆ ಕೆಲಸ ಮಾಡಿದ ತಕ್ಷಣ ನನ್ ದುಡ್ಡು ಬರ್ತಾ ಇದಲ್ಲ ಅಂತೇಳಿ. ಅಷ್ಟಮದಲ್ಲಿ ರವಿ ಇದ್ದಾನೆ. ಸ್ವಲ್ಪ ನಿಮ್ಮ ತಂದೆಯವರ ವಿಷಯದಲ್ಲಿ ಬೇಸರ ಆಗ್ಬಹುದು, ನಿಮ್ಮ ತಂದೆಯ ಆರೋಗ್ಯದಲ್ಲಿ ಏನೋ ಏರುಪೇರು ಆಗಬಹುದು, ಅಥವಾ ಅವ್ರಿಗೋಸ್ಕರ ಒಂದಿಷ್ಟು ಖರ್ಚು ಆಗಬಹುದು, ಅಥವಾ ಅವ್ರ ನಡವಳಿಕೆಯಲ್ಲಿ ಸ್ವಲ್ಪ ಬೇಸರ ಆಗ್ಬೋದು. ಸ್ವಲ್ಪ ಆ ವಿಷಯದಲ್ಲಿ ಒಂಚೂರು ಬೇಸರ ಇರುತ್ತೆ. ಸಪ್ತಮದಲ್ಲಿ ಶನಿ ಕುಜ ಇರೋದ್ರಿಂದ ನಾನು ಹೋದ್ವಾರನೇ ಹೇಳಿದ್ದೆ, ವೈವಾಹಿಕ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಅನ್ನುವಂಥವ್ರಿಗೆ ಸಮಸ್ಯೆಗಳು ಜಾಸ್ತಿ ಆಗತ್ತೆ, ಸಪರೇಟ್ ಆಗುವಂತಹ ಯೋಚನೆಗಳೆಲ್ಲ ಬರುತ್ತೆ ಅಂತ. ಸ್ವಲ್ಪ ಈ ವಾರದಲ್ಲಿ ಸಮಸ್ಯೆಗಳು ಒಂಚೂರು ಕಡಿಮೆ ಆಗ್ಬೋದು, ಪೂರ್ತಿ ಅಲ್ಲ. ಇನ್ನು ಶನಿ ಕುಜ ಇಬ್ರು ಇದ್ದಾರೆ, ಕುಜ ಮೂವ್ ಆಗ್ಬೇಕು, ಜಗಳ ಆಗ್ತಾ ಇರುತ್ತೆ. ಬಟ್ ಏನಂದ್ರೆ ಒಂದು ಸ್ವಲ್ಪ ಪೇಶನ್ಸ್ ಇಂದ ನೋಡೋಣ, ಸರಿ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಬರುತ್ತೆ, ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗತ್ತೆ ಅಂತ ಹೇಳ್ಬೋದು. ಇನ್ನು ಪಂಚಮಾಧಿಪತಿ ಶನಿ ಗ್ರಹ ದಿಗ್ಬಲನಾಗಿ ಸಪ್ತಮದಲ್ಲಿ ಸ್ಥಿತನಾಗಿರೋದ್ರಿಂದ, ಶನಿ ನೋಡಿ 7ನೇ ಮನೇಲಿದ್ರೆ ದಿಗ್ಬಲ. ಅದೇ ಗುರು ನಿಮ್ ರಾಶಿಯಲ್ಲೇ ಇದ್ರೆ ಅಥವಾ ಜಾತಕದಲ್ಲಿ ನಿಮ್ಮ ಲಗ್ನದಲ್ಲಿದ್ರೆ ಗುರು ಬುಧ ಅವರು ದಿಗ್ಬಲ. ಒಂದೊಂದು ಗ್ರಹಗಳಿಗೆ ಒಂದೊಂದು ಭಾವದ ಬಲ, ತುಂಬಾ ಬಲ ಇರುತ್ತೆ. ಕೆಲವು ಗ್ರಹಗಳು ಕೆಲವು ಮನೆಗಳಿದ್ರೆ ಬಲ ನೋಡಿ. ಎಲ್ಲಾ ಗ್ರಹಗಳು 11ನೇ ಮನೆಯಲ್ಲಿದ್ರೆ ಎಲ್ಲಾ ಗ್ರಹಗಳು ಬಲನೇ, ಅಂದ್ರೆ ಎಲ್ಲ ಗ್ರಹಗಳು ಶುಭ ಫಲ ಕೊಡ್ತಾರೆ. ಯಾವ ಗ್ರಹ ಇದ್ರು 11ನೇ ಮನೇಲಿ, ರಾಹು ಇರ್ಲಿ, ಶನಿ ಇರ್ಲಿ, ಕೇತು ಇರ್ಲಿ, ಗುರು ಇರ್ಲಿ, ಬುಧ ಇರ್ಲಿ, ಚಂದ್ರ ಇರ್ಲಿ, ಎಲ್ಲರೂ ಶುಭ ಫಲವನ್ನೇ ಕೊಡ್ತಾರೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಮನೆಗಳಲ್ಲಿ ಕೆಲವು ಗ್ರಹಗಳು ತುಂಬಾ ಸ್ಟ್ರಾಂಗ್. ಅದರ ಪ್ರಕಾರ ಶನಿ 7ನೇ ಮನೇಲಿದ್ರೆ ದಿಗ್ಬಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ವಾಕ್ಸ್ಥಾನಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಮಾತಿನಿಂದ ಲಾಭ. ಯಾವುದೇ ಒಂದು ವ್ಯವಹಾರದ ಬಗ್ಗೆ, ಏನೇ ಒಂದು ಒಪ್ಪಂದಗಳ ಬಗ್ಗೆ, ಏನೇ ಒಂದು ವಿಚಾರದ ಬಗ್ಗೆ ಮಾತಾಡ್ಬೇಕು ಅಂತಿದ್ರೆ ಖಂಡಿತ ಮಾತಾಡಿ. ಈ ವಾರ ನಿಮ್ಮ ಮಾತಿನಿಂದ ನಿಮಗೆ ಲಾಭವೇ. ವ್ಯವಹಾರದ ಬಗ್ಗೆ ಮಾತಾಡ್ಬೇಕು, ಉದ್ಯೋಗದ ವಿಷಯದಲ್ಲಿ ಮಾತಾಡ್ಬೇಕು, ಅಥವಾ ನಿಮ್ಮ ಮೇಲಧಿಕಾರಿಗಳ ಹತ್ರ ಪ್ರಮೋಷನ್ ಬಗ್ಗೆ ಮಾತಾಡ್ಬೇಕು, ಸ್ಯಾಲ್ರಿ ಜಾಸ್ತಿ ಮಾಡಿ ಅಂತ ಕೇಳ್ಬೇಕು, ಈ ತರದ್ ಏನಿದ್ರು ಕೂಡ ನೀವು ಮಾತಾಡ್ಬೋದು. ಶುಭ ಕಾರ್ಯಗಳ ಬಗ್ಗೆ ಏನಾದ್ರೂ ಮಾತಾಡ್ಬೇಕು, ಖಂಡಿತ. ವಾಕ್ಸ್ಥಾನಾಧಿಪತಿ ತುಂಬಾ ಶುಭ ಸ್ಥಾನದಲ್ಲಿರೋದ್ರಿಂದ ಮಾತಿನಿಂದ ನಿಮಗೆ ಲಾಭವೇ. ಹಾಗಾಗಿ ಮಾತಿನಿಂದ ಅನುಕೂಲ, ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ ಇರುತ್ತೆ, ಎಲ್ಲಾ ವಿಷಯದಲ್ಲೂ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಒಂಥರ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತಾ ಇದೀನಿ ನಾನು ಅನ್ನೋ ಫೀಲ್ ಆಗುತ್ತೆ. ಕಾರಣ ಏನ್ ಗೊತ್ತಾ, ಒಂದು ಈ ಗ್ರಹಗಳ ಬದಲಾವಣೆ, ಇನ್ನೊಂದು ಗುರುಗ್ರಹ ಇನ್ನೇನು ಲಾಭಕ್ಕೆ ಬರ್ತಾ ಇದೆ, ಅವನ ಶುಭ ಫಲವೂ ಕೂಡ ಮುಂದಿನ ದಿನಗಳಲ್ಲಿ ಸಿಕ್ಕುತ್ತೆ. ಗುರು ಇನ್ನೊಂದು ರಾಶಿಗೆ ಹೋಗೋದಕ್ಕೆ 2 ತಿಂಗಳು ಮುಂಚೆನೆ ಶುಭ ಫಲ ಕೊಡ್ತಾನೆ. ಈ ನಿಟ್ಟಿನಲ್ಲಿ ಗುರುಗ್ರಹ ಜೂನ್ ತಿಂಗಳಿಗೆ ಎಂಟ್ರಿ ಕೊಡ್ತಾ ಇದ್ದಾನೆ ಕರ್ಕಾಟಕ ರಾಶಿಗೆ. 2 ತಿಂಗಳು ಮುಂಚೆನೆ ನಿಮ್ಗೆ ಶುಭ ಫಲ ಕೊಡ್ತಾನೆ. ಹಾಗಾಗಿ ಎಲ್ಲದರ ಸೂಚನೆಗಳು ನಿಮ್ಗೆ ಕಂಡು ಬರ್ತಾ ಇದೆ. ಹಾಗಾಗಿ ಈ ವಾರ ತುಂಬಾ ಚೆನ್ನಾಗಿದೆ. ತುಲಾ ರಾಶಿ, ತುಲಾ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಗ್ರಹ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ನೋಡಿ, ವಿಚಿತ್ರ ಏನಪ್ಪಾ ಅಂದ್ರೆ ಅಷ್ಟಮದಲ್ಲಿದ್ದಾನೆ, ಬಟ್ ಸ್ವಕ್ಷೇತ್ರದಲ್ಲಿ ಸ್ವಂತ ಮನೇಲಿ ಕುತ್ಕೊಂಡಿದ್ದಾನೆ. ಆದರೂ ಅಷ್ಟಮ, ಸ್ವಲ್ಪ ಮನಸ್ಸಿಗೆ ಏನೋ ಒಂಥರ ಭಯ ಆಗ್ತಾ ಇರುತ್ತೆ. ಯಾಕಂದ್ರೆ ಅಷ್ಟಮ ಅಂದ್ರೆ ಭಯ, ಇನ್ನೇನು ಇಲ್ಲ, ಭಯ. ಏನಾದ್ರೂ ಆಗ್ಬಿಟ್ರೆ, ಏನಾದ್ರೂ ಸಮಸ್ಯೆ ಆಗ್ಬಿಟ್ರೆ, ಸ್ವಲ್ಪ ಏನೋ ಅನಾರೋಗ್ಯ ಸಮಸ್ಯೆ ಇದೆ, ಆದ್ರೆ ನಿಮ್ಗೇನ್ ಅನ್ಸುತ್ತೆ, ನಂಗೇನಾದ್ರೂ ಆಗ್ಬಿಟ್ರೆ ಅಂತ ಭಯ. ಅಂದ್ರೆ ಸುಮ್ನೆ ಭಯ ಆಗ್ತಾ ಇರುತ್ತೆ, ಬಟ್ ಪ್ರಾಕ್ಟಿಕಲಿ ಏನು ಪ್ರಾಬ್ಲಮ್ ಆಗಲ್ಲ. ನಿಮ್ ಮನ್ಸಿಗೆ ಆತರ ಅನಿಸ್ತಾ ಇರುತ್ತೆ. 6ನೇ ಮನೆಯಲ್ಲಿ ಶನಿ ಕುಜ ಇರೋದ್ರಿಂದ ದೇಹಕ್ಕೆ ತುಂಬಾ ಸುಸ್ತಾಗ್ತಾ ಇರುತ್ತೆ. ಕುಜ ಬಂದು ದೇಹಕ್ಕೆ ಕಾರಕ. ಈ ದೇಹಕ್ಕೆ, ಈ ಬಾಹುಗಳಿಗೆ, ಕೈಗಳಿಗೆ, ಕಾಲುಗಳಿಗೆ ಶಕ್ತಿ ಕೊಡೋನು ಮಂಗಳ ಗ್ರಹ. ಅವನ ಜೊತೆನಲ್ಲಿ ಶನಿ ಇದ್ರೆ ಏನಾಗ್ತಾ ಇರುತ್ತೆ ಅಂದ್ರೆ ಸ್ವಲ್ಪ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದನೋ, ಕೈ ಹಿಡ್ಕೊಳ್ಳೋದು, ಕಾಲು ಹಿಡ್ಕೊಳ್ಳೋದು, ಹೊಟ್ಟೆ ಉಬ್ರ ಆಗೋದು. ನೋಡಿ, ತುಂಬಾ ಗ್ಯಾಸ್ಟ್ರಿಕ್ ಆದ್ರೆ ಒಂದೊಂದ್ಸಲ ಉಸಿರಾಡಕ್ಕೂ ಆಗಲ್ಲ. ಈ ತರದೆಲ್ಲ ಸಿಂಪ್ಟಮ್ಸ್ ಬಂದಾಗ ನಿಮ್ಗೆ ಏನ್ ಅನ್ಸ್ತಿರುತ್ತೆ, ನನ್ಗೇನೋ ಆಗ್ಬಿಟ್ಟಿದೆ, ನಂಗೇನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈ ತರ ಒಂದು ಹೇಳ್ತೀನಿ, ಒಂದು ನಿಮ್ಗೆ ತುಲಾ ರಾಶಿಯವರಿಗೆ ಈ ವಾರದಲ್ಲಿ ತುಂಬಾ ದೃಷ್ಟಿ ಆಗತ್ತೆ. ಫಂಕ್ಷನ್ಗಳಿಗೆ ಆತರ ಏನಾದ್ರು ಹೋಗ್ತೀರಾ ಅಂದ್ರೆ, ಯಾವುದೇ ಫಂಕ್ಷನ್ಗೆ ಹೋಗಿ ನೀವು, ಮದುವೆ ಸಮಾರಂಭ ಆಗಿರಬಹುದು, ಗೃಹ ಪ್ರವೇಶ ಆಗಿರಬಹುದು, ಯಾವುದೇ ಫಂಕ್ಷನ್ಗೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ನೀವು ಹೋಗ್ತಿರಂತೆ. ನೀವು ಹೋಗುವ ಮೊದಲು ಸ್ವಲ್ಪ ನಿಮ್ ಪರ್ಸಲ್ಲಿ, ನಿಮ್ ಬ್ಯಾಗಲ್ಲಿ ಒಂದು ಚಿಕ್ಕದೊಂದು ಅರಿಶಿಣದ ಕೊಂಬನ್ನ ತಗೊಂಡೋಗಿ ಇಟ್ಕೊಂಡೋಗಿ, ಅಥವಾ ಒಂದು ಪ್ಯಾಕೆಟ್ ಅಲ್ಲಿ ಬಿಳಿ ಸಾಸಿವೆ ಇಟ್ಕೊಂಡೋಗಿ. ಅಲ್ಲಿಂದ ಬಂದ್ಮೇಲೆ, ಫಂಕ್ಷನ್ ಮುಗಿಸ್ಕೊಂಡು ಬಂದ್ಮೇಲೆ ಆ ಸಾಸಿವೆನ ನೀವಾಳಿಸ್ಕೊಂಡು ಕೆಂಡಕ್ಕೆ ಹಾಕ್ಬಿಡಿ.
ಅರಶಿನದ ಕೊಂಬನ್ನ ನಿವಾಳಿಸ್ಕೊಂಡು ಯಾವ್ದಾದ್ರು ಮರದ ಬುಡಕ್ಕೆ ಹಾಕ್ಬಿಡಿ, ಇಲ್ಲ ಮರಕ್ಕೆ ಕಟ್ಬಿಡಿ, ಆಯ್ತಾ. ಇದಕ್ಕಿಂತ ಬೆಟರ್ ಇದಾದ್ಮೇಲೆ ನೆಕ್ಸ್ಟ್ ಯಾವುದೇ ಒಂದು ಫಂಕ್ಷನ್ಗೆ ಹೋಗಿ ಬರ್ತೀರಾ ಅಂತಂದ್ರೆ ಸ್ನಾನ ಮಾಡ್ಕೊಂಡ್ಬಿಡಿ ಮನೆಗೆ ಬಂದ ತಕ್ಷಣ. ದೇವಸ್ಥಾನ ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ಸ್ನಾನ ಮಾಡಬಾರ್ದು. ಯಾಕಂದ್ರೆ ದೇವಸ್ಥಾನಕ್ಕೆ ಹೋದಾಗ ನಿಮ್ಗೆ ಅಲ್ಲಿಂದ ಪಾಸಿಟಿವ್ ಎನರ್ಜಿ ತಗೊಂಡ್ ಬರ್ತೀರಾ. ಬೇರೆ ಫಂಕ್ಷನ್ಗಳಿಗೋ ಇನ್ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ನೆಗೆಟಿವ್ ಎನರ್ಜಿ, ಯಾಕಂದ್ರೆ ತುಂಬಾ ಜನ ಸೇರ್ತಾರೆ. ಅಲ್ಲಿ ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ, ಸ್ವಭಾವಗಳು, ಅವರ ಹೋರಾಶಕ್ತಿ ಬೇರೆ ಬೇರೆ ತರ ಇರುತ್ತೆ. ದೃಷ್ಟಿ ಆಗ್ಬೋದು ನೀವು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ರೆ. ಯಾಕಂದ್ರೆ ಕುಜ ನೋಡಿ ಮಾರಕಾಧಿಪತಿ, ಅವನ ದೃಷ್ಟಿ ಇದೆ. ಹಾಗಾಗಿ ಸ್ವಲ್ಪ ದೃಷ್ಟಿ ದೋಷದಿಂದ ತುಂಬಾ ಆರೋಗ್ಯದಲ್ಲಿ ಒಂಚೂರು ವ್ಯತ್ಯಾಸ ಆಗೋದು, ಬಾಡಿ ಎಲ್ಲ ಪೇನ್ ಆಗೋದು, ಮನಸ್ಸಿಗೂ ಸಮಾಧಾನ ಇರಲ್ಲ. ನೋಡಿ ದೃಷ್ಟಿ ಆದ್ರೆ ಮನಸ್ಸಿಗೂ ಭಯ ಆಗ್ತಾ ಇರುತ್ತೆ, ಆತಂಕ ಆಗ್ತಾ ಇರುತ್ತೆ. ಎಲ್ಲೇ ಹೋಗ್ ಬಂದ್ರು ಕೂಡ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಹೊರಗಡೆ ಹೋಗಿ ಬಂದ್ರೆ ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಹೇಗೆಂದ್ರೆ ಒಂದು ಅರ್ಧ ಬಕೆಟ್ ನೀರಿಗೆ ಒಂದು ಹಿಡಿ ಕಲ್ಲುಪ್ಪು, ಬ್ಲ್ಯಾಕ್ ಸಾಲ್ಟ್ ಸಿಕ್ಕಿದ್ರೆ ಇನ್ನು ಒಳ್ಳೇದಿಲ್ಲ ಅಂದ್ರೆ ನಾರ್ಮಲ್ ಕಲ್ಲುಪ್ಪು ಹಾಕೊಂಡು ಚೆನ್ನಾಗಿ ಅದನ್ನ ಕರಗಿಸಿ ಮೈ ಮೇಲೆ ಹಾಕೊಳ್ಳಿ. ತಲೆ ಮೇಲೆ ಹಾಕೋಬೇಡಿ, ಉಪ್ಪಿನ ನೀರು ತಲೆ ಮೇಲೆ ಹಾಕೊಂಡಿರ, ಮೈ ಮೇಲೆ ಹಾಕೊಳ್ಳಿ. ಅದಾದ್ಮೇಲೆ ಬೇರೆ ನೀರಲ್ಲಿ ಸ್ನಾನ ಮಾಡ್ಕೊಳ್ಳಿ, ನಾರ್ಮಲ್ ನೀರಲ್ಲಿ ಸ್ನಾನ ಮಾಡ್ಕೊಂಬಿಡಿ. ಇದು ನಿಮ್ಗೆ ಏನೇನ್ ದೃಷ್ಟಿ ಆಗಿರುತ್ತೆ ಅದೆಲ್ಲ ಕ್ಲಿಯರ್ ಮಾಡ್ಬಿಡುತ್ತೆ. ಇದೆಲ್ಲ ಮಾಡ್ಕೊಳ್ಳಿ. ಸ್ವಲ್ಪ ಸಾಸಿವೆ ನೀವಾಳಿಸ್ಬಿಟ್ಟು ಕೆಂಡಕ್ಕೆ ಹಾಕೊಳ್ಳಿ. ಅದು ದೃಷ್ಟಿ ತುಂಬಾ ಸ್ಟ್ರಾಂಗ್ ಆಗಿದೆ, ಅದು ಕ್ಲಿಯರ್ ಆಗುತ್ತೆ. ಸ್ವಲ್ಪ ಇದರಿಂದ ನಿಮ್ಗೆ ಮೈಕೈ ನೋವು ಇದೆಲ್ಲ ಆಗ್ತಾ ಇರುತ್ತೆ. ಇದು ಗ್ರಹ ದೋಷಗಳು ಜಾಸ್ತಿ ಇದ್ದಾಗ ಈ ತರ ಪ್ರಾಬ್ಲಮ್ಗಳು ಬರುತ್ತೆ. ನಿಮ್ಗೆ ಗ್ರಹಗತಿಗಳು ಚೆನ್ನಾಗಿದ್ದಾಗ ಏನಾಗಲ್ಲ. ನೋಡಿ ರಾಷ್ಟ್ರಾಧಿಪತಿನ ಹೋಗಿ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ ಅಂದ್ರೆ ನಿಮ್ಮ ಮನೋಬಲ ತುಂಬಾ ಕಮ್ಮಿ ಇರುತ್ತೆ, ನೀವೇ ತುಂಬಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತೀರಾ. ಸೊ ಅದಕ್ಕೂ ಕೂಡ ಈ ಒಂದು ನೆಗೆಟಿವ್ ಎನರ್ಜಿದೇ ಪ್ರಾಬ್ಲಮ್ ಇರುತ್ತೆ. ಹಂಗಾಗಿ ಈ ತರ ಒಂದು ಸಮಸ್ಯೆಗಳು ಬರುತ್ತೆ. ಇದನ್ನ ನಿವಾರಣೆ ಮಾಡ್ಕೊಳ್ಳಿ. ಇನ್ನು ಕೆಲಸ ಕಾರ್ಯಗಳು ಅಂತ ಬಂದಾಗ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಒಂಥರ ಕಷ್ಟದಲ್ಲೇ ಮಾಡ್ತೀರಾ, ಏನು ಖುಷಿಯಿಂದ ಮಾಡಲ್ಲ, ತೃಪ್ತಿಯಿಂದ ಮಾಡಲ್ಲ, ಒಂಥರ ಕಷ್ಟ ಅಯ್ಯೋ ಅನ್ಕೊಂಡೆ ಮಾಡ್ತೀರಾ. ಹಾಗಾಗಿ ಕೆಲಸಗಳು ಕಂಪ್ಲೀಟ್ ಆಗುತ್ತೆ, ನೀವ್ ಅನ್ಕೊಂಡಂಗೆ ಆಗತ್ತೆ, ಕಂಪ್ಲೀಟ್ ಆಗುತ್ತೆ. ಬಟ್ ಕಂಪ್ಲೀಟ್ ಆಗೋ ತನಕ ಅದ್ರ ಮೇಲೆ ಖುಷಿ ಇರಲ್ಲ ನಿಮ್ಗೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೂ ಸೇಮ್, ನಿಮ್ ಕೆಲ್ಸದ ಬಗ್ಗೆ ತುಂಬಾ ಆಸಕ್ತಿ ಇರಲ್ಲ. ಅಯ್ಯೋ ಮಾಡ್ಬೇಕಾ, ಅಯ್ಯೋ ಮಾಡ್ಲೇಬೇಕಲ್ಲ ಅಂತ ಮಾಡ್ತೀರಾ. ಮಾಡ್ಲೇಬೇಕಲ್ಲ ಅಂತ ಮಾಡಿದ್ರೆ ಅದರ ಪ್ರತಿಫಲವು ಕಡಿಮೆನೆ, ಹಾಗೆ ಪ್ರತಿಫಲ ಕೂಡ ನಾರ್ಮಲ್ ಆಗಿರುತ್ತೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಕೆಲಸ ಮಾಡ್ಲೇಬೇಕು, ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಯಾಕಂದ್ರೆ 6ನೇ ಮನೇಲಿ ಕುಜ ಶನಿ ಇರೋದ್ರಿಂದ. ಹಾಗಾಗಿ ಅಯ್ಯೋ ಕಷ್ಟ ಆಗ್ತಿದೆ ಅನ್ಕೊಂಡೆ ಮಾಡ್ತೀರಾ. ಬಟ್ ಕಂಪ್ಲೀಟ್ ಆಗುತ್ತೆ. ಟೋಟಲ್ ಏನಪ್ಪಾ ಅಂದ್ರೆ ನಿಮ್ ಕೆಲಸ ಇನ್ಕಂಪ್ಲೀಟ್ ಅಂತೂ ಆಗಲ್ಲ, ಎಲ್ಲಾ ಕೆಲಸ ಕಂಪ್ಲೀಟ್ ಆಗುತ್ತೆ. ಬಟ್ ಎಲ್ಲದೂ ಒಂಥರ ಕಷ್ಟ ಅನ್ಕೊಂಡೆ ಮಾಡ್ತೀರಾ. ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ, ಅಯ್ಯೋ ಮಾಡ್ಲೇಬೇಕು, ಹಿಂಗೆ ಇರುತ್ತೆ ನೋಡಿ ಈ ವಾರ ಪೂರ್ತಿ. ಪ್ರತಿ ಕೆಲಸದಲ್ಲೂ ಕೂಡ ಇದೇ ತರ ಮಾಡ್ಕೊಂಡು ಹೋಗ್ತೀರಾ. ಮಾಡ್ಲೇಬೇಕು, ಕಷ್ಟ ಆಗತ್ತೆ, ಇನ್ನೇನ್ ಮಾಡೋದು, ಹಿಂಗೆ. ಇದು ನನ್ ಕೆಲ್ಸ, ನಾನ್ ತುಂಬಾ ಇಷ್ಟಪಟ್ಟು ಮಾಡ್ತೀನಿ, ಚೆನ್ನಾಗಾಗ್ಬೇಕು, ಅದು ಬೇರೆ. ಅದಕ್ಕೆ ರಿಸಲ್ಟ್ ಜಾಸ್ತಿ, ಇದಕ್ಕೆ ರಿಸಲ್ಟ್ ಕಮ್ಮಿ. ಒಟ್ನಲ್ಲಿ ಕೆಲಸ ಕಂಪ್ಲೀಟ್ ಆಗತ್ತೆ, ಬಟ್ ಏನು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅಯ್ಯೋ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಆ ತರ ಕೊನೆಯಲ್ಲಿ ಅನ್ಸುತ್ತೆ. ಆದ್ಮೇಲೆ ಕೆಲಸ ಎಲ್ಲ ಆದ್ಮೇಲೆ ಅನ್ಸುತ್ತೆ. ಆಮೇಲೆ ಸ್ವಲ್ಪ ಈ ಭಯ ಆತಂಕದಿಂದಾಗಿ ನಿದ್ರಾಹೀನತೆ, ಬುಧ ಗ್ರಹ ಶನಿ ಕುಜನ್ ಜೊತೆ ಇರೋದ್ರಿಂದ ನಿದ್ರಾಹೀನತೆ ಕಂಡು ಬರುತ್ತೆ. ಸ್ವಲ್ಪ ಕೆಟ್ಟ ಕನಸುಗಳು ಬರುತ್ತೆ. ಆ ಕೆಟ್ಟ ಕನಸುಗಳು ಬಂದಾಗ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಮೈಂಡ್. ಇದಕ್ಕೆಲ್ಲ ಪರಿಹಾರ ಹೇಳ್ತೀನಿ ನಾನು ನಿಮ್ಗೆ. ಬಟ್ ಪ್ರಾಬ್ಲಮ್ ಏನಿಲ್ಲ. ಅಂದ್ರೆ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಹಣಕಾಸಿನ ವಿಷಯ ಆಗಿರಬಹುದು, ಉದ್ಯೋಗದ ವಿಷಯದಲ್ಲಿ ಎಲ್ಲ ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ ನಡೀತಾ ಇರೋ ಒಂದು ಉದ್ಯೋಗ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಿಮ್ಗೆ ಮಾನಸಿಕ ತೃಪ್ತಿ ಇರಲ್ಲ. ಯಾಕಂದ್ರೆ ಯಾವ್ದು ಇಷ್ಟಪಟ್ಟು ಮಾಡಲ್ವಲ್ಲ, ಅದಕ್ಕೋಸ್ಕರ. ಇದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ, ಈ ವಾರದ ಶುಕ್ರವಾರ ಅವರೆಕಾಳು ಹೆಸರು ಕಾಳು ದಾನ ಕೊಡಿ, ಮಂಗಳವಾರ ತೊಗರಿ ಬೇಳೆ ದಾನ ಕೊಡಿ, ಸುಬ್ರಹ್ಮಣ್ಯ ಕರಾವಲಂಬ ಮಂತ್ರವನ್ನ ಹೇಳ್ಕೊಳ್ಳಿ. ಹಾಗೆ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಲಕ್ಷ್ಮೀ ನಾರಾಯಣ ಹೃದಯ ಇದನ್ನ ಕೇಳಿಸ್ಕೊಂಡು ಮಲ್ಕೊಳ್ಳಿ. ಅಂದ್ರೆ ಕೇಳಿಸ್ಕೊಂಡ್ರೆ ನೀವು ಪ್ಲೇ ಮಾಡ್ಬಿಟ್ಟು ನಿಮ್ ಪಾಡಿಗೆ ನೀವು ಎಲ್ಲೋ ಯೋಚನೆ ಮಾಡೋದು, ಮೊಬೈಲ್ ನೋಡೋದಲ್ಲ. ನೀವು ಅದನ್ನ ಪ್ಲೇ ಮಾಡಿದಾಗ ಜಸ್ಟ್ ಕೂತ್ಕೊಂಡು ಶಾಂತವಾಗಿ ಆ ಮಂತ್ರಗಳು, ಆ ಶ್ಲೋಕಗಳು ಏನ್ ಬರುತ್ತೆ ಎಲ್ಲ ನಿಮ್ಮ ಗಮನಕ್ಕೆ ಬರ್ಬೇಕಾಗ ಪೂರ್ತಿ ಫೀಲ್ ಮಾಡ್ಬೇಕು. ಅದರಲ್ಲಿ ಆ ಲಕ್ಷ್ಮೀ ದೇವಿಯ ವರ್ಣನೆಯನ್ನ ಮಾಡ್ತಾ ಇರ್ತಾರೆ. ಆ ಲಕ್ಷ್ಮೀ ಹೃದಯದಲ್ಲಿ ಸರ್ವಾಂತರ್ಯಾಮಿ ಪರಮಾತ್ಮ ನಾರಾಯಣ, ಹಾಗೆ ಲಕ್ಷ್ಮಿ, ಶಿವಶಕ್ತಿ ಎಲ್ಲ ಕಡೆ ಇದ್ದಾರೆ, ಪಾತಾಳದಲ್ಲಿ, ಭೂಮಿ ಮೇಲೆ, ಎಲ್ಲಾ ಲೋಕಗಳಲ್ಲೂ ಇದ್ದಾರೆ ಅನ್ನೋದು ಒಂದು ವರ್ಣನೆ ಆಗ್ತಾ ಇರುತ್ತೆ. ನಿಮ್ಗೆ ಏನ್ ಅರ್ಥ ಆಗುತ್ತೋ ಬಿಡುತ್ತೋ ಜಸ್ಟ್ ಅದನ್ನ ಫೀಲ್ ಮಾಡ್ತಾ ಇರಿ. ಇದರಿಂದ ನಿಮಗೆ ಆ ನೆಗೆಟಿವ್ ಆಲೋಚನೆಗಳು ಕಮ್ಮಿ ಆಗುತ್ತೆ. ನಿಮ್ಮ ಮನಸ್ಸು ತುಂಬಾ ಪ್ಯೂರ್ ಆಗುತ್ತೆ. ಮನಸ್ಸಿನಲ್ಲಿ ಏನ್ ಗೊಂದಲಗಳಿದ್ರು, ಕಲ್ಮಶಗಳಿದ್ರು ಅದು ನಿವಾರಣೆ ಆಗುತ್ತೆ. ಇದು ಪ್ರತಿದಿನ ಮಾಡಿ.
ತುಂಬಾ ಒಳ್ಳೇದಾಗತ್ತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಗುರುವಿನ ಅನುಗ್ರಹ ಇದೆ, ದೈವ ಬಲ ಚೆನ್ನಾಗಿದೆ. ನಿಮ್ಗೆ ತುಂಬಾ ಬೇಜಾರಾದಾಗ ದೇವರ ಮನೇಲಿ ಹೋಗಿ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಜಪ ಮಾಡಿ, ನಿಮ್ಗೆ ಇಷ್ಟವಾದ ನಾಮ ಜಪ ಮಾಡಿ, ಮನಸ್ಸಿಗೆ ತುಂಬಾ ಸಮಾಧಾನ ಆಗ್ಬಿಡುತ್ತೆ. ಯಾಕಂದ್ರೆ ಗುರುವಿನ ಅನುಗ್ರಹ ಇದೆ. ಹಾಗಾಗಿ ಸಪ್ತಮದಲ್ಲಿ ಸೂರ್ಯ ಕುತ್ಕೊಂಡಿದ್ದಾನೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಈ ಪ್ರಮೋಷನ್ ಇತ್ಯಾದಿಗಳಾಗ್ಬೇಕು ಅಂತಿದ್ರೆ ಅದ್ರ ಬಗ್ಗೆ ಹೋಗಿ ಮಾತಾಡ್ಬೋದು. ಈ ವಾರದಲ್ಲಿ ಅನುಕೂಲ ಆಗುತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಕೆಲಸಗಳಾಗ್ಬೇಕು ಅಂತಿದ್ರೆ ಅಂತಹ ಕೆಲಸಗಳು ಸಕ್ಸಸ್ ಆಗುತ್ತೆ. ಈ ವಿಷಯದಲ್ಲಿ ಚೆನ್ನಾಗಿದೆ. ಕೆಲವು ಪರಿಹಾರಗಳನ್ನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇದು ಬೇಕು. ಇದಕ್ಕೆ ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ವೈಯಕ್ತಿಕವಾಗಿ ಏನು ಸಮಸ್ಯೆ ಇಲ್ಲ, ಕೆಲಸ ಕಾರ್ಯಗಳಲ್ಲೆಲ್ಲ ಏನು ತೊಂದರೆ ಇಲ್ಲ. ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳಿರುತ್ತೆ, ಅದಕ್ಕೆ ಪರಿಹಾರ ಮಾಡ್ಕೊಂಡ್ರೆ ಸಾಲ್ವ್ ಆಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ. ಈ ಮಂಗಳ ಗ್ರಹನು 5ನೇ ಮನೆಯಲ್ಲಿ ಶನಿ ಜೊತೆ ಕುತ್ಕೊಂಡಿದ್ದಾನೆ. ಬಟ್ ಏನಪ್ಪಾ ಅಂದ್ರೆ ಸೂರ್ಯನು 5ನೇ ಮನೆಯಲ್ಲಿ ಇದ್ದಿದ್ರಿಂದ ಹೋದ್ವಾರ ಎಲ್ಲ ಶನಿ, ಸೂರ್ಯ, ಮಂಗಳ ಒಂಥರ ತದ್ವಿರುದ್ಧವಾದ ಗ್ರಹಗಳು. ಒಬ್ರಿಗೊಬ್ರಿಗೆ ಆಗೋದೇ ಇಲ್ಲ. ಇಲ್ಲಿ ಶನಿ ಸೂರ್ಯನ್ಗಾಗಲ್ಲ, ಶನಿ ಕುಜನ್ಗಾಗಲ್ಲ. ಎಲ್ಲ ಒಂಥರ ಕೆಲಸದಲ್ಲೂ ಒಂಥರ ಕಸಿವಿಸಿ ಈ ತರದೆಲ್ಲ ಇತ್ತು. ಬಟ್ ಈ ವಾರದಲ್ಲಿ ಸೂರ್ಯ ಗ್ರಹ 6ನೇ ಮನೆಗೆ ಪ್ರವೇಶ ಮಾಡಿದ್ದು, ಅದು ತನ್ನ ಉಚ್ಚ ಕ್ಷೇತ್ರವಾಗಿರೋದ್ರಿಂದ ಒಂದಷ್ಟು ಶುಭ ಫಲವನ್ನ ಸೂರ್ಯನು ವೃಶ್ಚಿಕ ರಾಶಿಯವರಿಗೆ ಕೊಡ್ತಾ ಇದ್ದಾನೆ. ಏನು, ಯಾವ ವಿಷಯದಲ್ಲಿ ಅಂದ್ರೆ, ಮೊದಲನೇದಾಗಿ ಯಾರಿಗೆ ವೃಶ್ಚಿಕ ರಾಶಿಯವರಿಗೆ ಕೆಲಸ ಇಲ್ಲ ಅವರಿಗೆ ಕೆಲಸ ಸಿಗೋ ಸಾಧ್ಯತೆ ಇದೆ. ಯಾರಿಗೆ ವೃಶ್ಚಿಕ ರಾಶಿಯವರಿಗೆ ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಅವರು ಬೇಕಂತಲೇ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಬೇಕಂತಲೇ ನಿಮಗೆ ಕೆಲಸ ಕೊಡ್ತಾ ಇದ್ದಾರೆ, ಮೇಲಧಿಕಾರಿಗಳೇ ನಿಮ್ಮ ಮೇಲೆ ಟಾರ್ಗೆಟ್ ಮಾಡಿಬಿಟ್ರೆ ನೀವು ಎಲ್ಲೂ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಆದ್ರೆ ಅಂತಹ ಸಮಸ್ಯೆಗಳು ಈ ವಾರದಿಂದ ನಿವಾರಣೆ ಆಗುತ್ತೆ. ಆ ಪ್ರಾಬ್ಲಮ್ಗಳು ಕಮ್ಮಿ ಆಗುತ್ತೆ. 3ನೇ ವಿಚಾರ, ಶುಕ್ರನು ಸಪ್ತಮದಲ್ಲಿ ಸ್ಥಿತನಾಗಿ ನಿಮ್ಮ ರಾಶಿಯನ್ನ ನೋಡ್ತಾ ಇರೋದ್ರಿಂದ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಆದಾಯ ಲಾಭ ತುಂಬಾ ಚೆನ್ನಾಗಿದೆ ಈ ವಾರ. ಯಾಕಂದ್ರೆ ಸಪ್ತಮಾಧಿಪತಿಯಾದ ಶುಕ್ರನು ಸಪ್ತಮದಲ್ಲೇ ಕುತ್ಕೊಂಡು ನಿಮ್ಮ ರಾಶಿ ನೋಡ್ತಾ ಇದ್ದಾನೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಅನುಕೂಲ. ಶುಕ್ರ ಅಂತಂದ್ರೆ ವೈಭೋಗವನ್ನ ಕೊಡುವಂತ, ನಿಮಗೆ ಏನ್ ಬೇಕು ಬಟ್ಟೆ ಬರೆ ಇತ್ಯಾದಿ ವ್ಯವಸ್ಥೆಗಳನ್ನ ಮಾಡುವಂಥದ್ದು. ಹಾಗಾಗಿ ಚೆನ್ನಾಗಿದೆ. ಒಂದಷ್ಟು ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ತೀರ ವೃಶ್ಚಿಕ ರಾಶಿಯವರು. ನಿಮ್ಗೇನೋ ಒಂದು ಆಸೆ ಇರುತ್ತೆ, ಊರಿಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಇರುತ್ತೆ, ಅಥವಾ ಬಟ್ಟೆ ತಗೋಬೇಕು, ಒಡವೆಗಳು ತಗೋಬೇಕು, ಏನೋ ಒಂದು ಆಸೆ ಇರುತ್ತೆ ಅನ್ಕೊಳ್ಳಿ. ನಿಮ್ಗೆ ಅದಿಷ್ಟ ಇದಿಷ್ಟ, ಮೊಬೈಲ್ ಇಷ್ಟ, ಒಳ್ಳೆ ಮೊಬೈಲ್ ತಗೋಬೇಕು, ಈ ತರದಿಲ್ಲ. ಆ ತರದ್ ಏನೋ ಒಂದಿಷ್ಟು ಆಸೆಗಳನ್ನ ಈ ವಾರದಲ್ಲಿ ಈಡೇರಿಸ್ಕೊಳ್ತೀರಾ ವೃಶ್ಚಿಕ ರಾಶಿಯವರು. ಇದು ಕೂಡ ಒಂದು ಶುಭ ಫಲ ಅಂತಾನೆ ಹೇಳ್ಬೋದು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಹೇಗಿದೆ ಅಂತ ನೋಡೋದಾದ್ರೆ ಚೆನ್ನಾಗಿದೆ. ಕೆಲಸಗಳು ನೀವು ಅನ್ಕೊಂಡಷ್ಟು ಕೆಲಸ ಕಂಪ್ಲೀಟ್ ಆಗಲ್ಲ. ಅಂದ್ರೆ ಇವಾಗ ಇಷ್ಟು ಕೆಲಸ ಮಾಡಿದ್ರೆ ನಂಗೆ ಇಷ್ಟು ಲಾಭ ಅನ್ಕೊಂಡಿರ್ತಾರೆ, ಅದ್ರಲ್ಲಿ ಒಂದ್ ಸ್ವಲ್ಪ ಕೆಲಸ ಹಾಗೆ ಪೆಂಡಿಂಗ್ ಆಗುತ್ತೆ. ಯಾಕೆಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಜೊತೆ ಶನಿ ಇರೋದ್ರಿಂದ ಕೆಲವು ವಿಘ್ನಗಳಾಗ್ತಾ ಇರುತ್ತೆ. ಅವಾಗ ವಿಘ್ನಗಳಿಂದಾಗಿ ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಆಗುತ್ತೆ. ಆದರೂ ಕೂಡ ನೀವೇನ್ ಕಷ್ಟಪಟ್ಟು ಕೆಲಸ ಮಾಡ್ತೀರೋ ಅದಕ್ಕೆ ತಕ್ಕ ಪ್ರತಿಫಲವನ್ನ ನೀವು ಕಾಣ್ತೀರಾ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಕೆಲಸಗಳಾಗಬೇಕಾಗಿದೆ, ನಿಮಗೆ ಮೇಲಧಿಕಾರಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ಏನೋ ಕೆಲಸಗಳಾಗಬೇಕಾಗಿದೆ, ರಾಜಕೀಯ ವ್ಯಕ್ತಿಗಳಿಂದ ನಿಮ್ಗೆ ಏನೋ ಒಂದು ಅನುಕೂಲ ಆಗ್ಬೇಕಾಗಿದೆ ಅನ್ನೋದಾದ್ರೆ ಅಂತಹ ಕೆಲಸಗಳು ಸಕ್ಸಸ್ ಆಗುತ್ತೆ. ಆಸ್ತಿ, ಮನೆ, ಭೂಮಿ, ವಾಹನ ಇವುಗಳ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನ ತಗೋಬೇಡಿ. ವಾಹನ ಖರೀದಿ ಮಾಡೋದು, ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು ಅದಕ್ಕೆ ಪ್ರಯತ್ನ ಮಾಡಿ. ಬಟ್ ಈ ವಾರದಲ್ಲಿ ತಗೋಬೇಡಿ. ಶನಿ ಕುಜ ಒಂದೇ ಮನೇಲಿರೋದ್ರಿಂದ ಅಲ್ಲೆಲ್ಲೋ ಒಂದ್ ಕಡೆ ನಿಮ್ಮ ನಿರ್ಧಾರದಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಅನಾನುಕೂಲ ಆಗುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಪ್ರಯತ್ನವನ್ನ ಮುಂದುವರಿಸಿ. ಇನ್ನು ಪಂಚಮದಲ್ಲಿ ಶನಿ, ಕುಜ, ರವಿ 3 ಗ್ರಹಗಳಿದ್ರು ಈಗ ರವಿ ಇರಲ್ಲ, ಶನಿ, ಕುಜ ಮಾತ್ರ ಇರ್ತಾರೆ. ಆರೋಗ್ಯದಲ್ಲಿ ಇದ್ದಂತಹ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಯಾರಿಗೆ ತುಂಬಾ ಅನಾರೋಗ್ಯ ಸಮಸ್ಯೆಗಳಿತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ, ಪೂರ್ತಿ ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಗುರು ಅಷ್ಟಮದಲ್ಲಿ ಕುತ್ಕೊಂಡು 2ನೇ ಮನೆ ನೋಡ್ತಾ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಅನುಕೂಲ ಅಲ್ದಿದ್ರು ಕೂಡ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಶುಕ್ರನ ಅನುಗ್ರಹ ಕೂಡ ಇರೋದ್ರಿಂದ ನಿಮ್ಗೆ ಏನಪ್ಪಾ ಅಂದ್ರೆ ದುಡ್ಡು ಬರುತ್ತೆ. ಬಟ್ ಬಂದಿದ್ದ ದುಡ್ಡೆಲ್ಲ ನೀವು ಅದು ಇದು ತಗೊಂಡು ಖರ್ಚು ಮಾಡ್ಬಿಡ್ತೀರಾ. ಅಂದ್ರೆ ಹಣಕಾಸಿನ ಮುಗ್ಗಟ್ಟು ಇಲ್ಲ, ದುಡ್ಡು ಬರುತ್ತೆ, ಅದು ನಿಮ್ಗೋಸ್ಕರ ಅಂತ ಏನೋ ಖರ್ಚು ಮಾಡ್ಕೋತೀರಾ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು.
ಲಾಭಾಧಿಪತಿಯಾದಂತಹ ಬುಧ ಗ್ರಹ ಪಂಚಮದಲ್ಲಿ ನೀಚನಾಗಿದ್ದಾನೆ. ಪಂಚಮದಲ್ಲಿ ತುಂಬಾ ಗ್ರಹಗಳಿದ್ದಾರೆ. ಅದರಲ್ಲಿ ಕುಜ, ಶನಿ ಮತ್ತು ಬುಧ ಗ್ರಹ. ಮಕ್ಕಳ ವಿಷಯದಲ್ಲಿ ಏನೋ ಚಿಂತೆ, ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ, ಮಕ್ಕಳ ನಡವಳಿಕೆಯಲ್ಲಿ ಏನೋ ವ್ಯತ್ಯಾಸಗಳು, ಅಥವಾ ಅವರ ಎಜುಕೇಶನ್ ವಿಷಯದಲ್ಲಿ ಚಿಂತೆ, ಅಥವಾ ಅವರ ಆರೋಗ್ಯದಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಈ ತರ ಮಕ್ಕಳ ವಿಷಯದಲ್ಲಿ ಏನೋ ಒಂದು ಬೇಸರಗಳು ಕಂಡು ಬರ್ತಾ ಇದೆ. ಇದೆಲ್ಲವೂ ಇನ್ ಸ್ವಲ್ಪ ದಿನ. ಯಾಕಂದ್ರೆ ಶನಿ ಇರೋ ಜಾಗದಲ್ಲೇ ಇರ್ತಾನೆ, ಅವನೇನ್ ಬದಲಾಗಲ್ಲ. ಆದ್ರೆ ಗುರು ಚೇಂಜ್ ಆಗ್ತಾನೆ. ಜೂನ್ 1ನೇ ತಾರೀಕಿಗೆ ಗುರು ಭಾಗ್ಯಕ್ಕೆ ಬಂದ ಮೇಲೆ ಉಚ್ಚ ಕ್ಷೇತ್ರದ ಗುರುವಿನ ದೃಷ್ಟಿ ಶನಿಯ ಮೇಲೆ ಬೀಳುತ್ತೆ. ಆಗ ಶನಿಯ ಅಶುಭ ಫಲಗಳು ತಾನೇ ಕಮ್ಮಿ ಆಗತ್ತೆ. ಅಲ್ಲಿವರೆಗೂ ಸಮಾಧಾನದಿಂದ ಇರಿ ವೃಶ್ಚಿಕ ರಾಶಿಯವರು. ಪರಿಹಾರಗಳನ್ನು ತಪ್ಪದೇ ಮಾಡ್ಕೊಳ್ಳಿ. ಗುರುಬಲ ಇಲ್ಲದೆ ಇರೋದ್ರಿಂದ ಯಾವ ಕೆಲಸದಲ್ಲೂ ನಿಮ್ಗೆ ಕಂಪ್ಲೀಟ್ ತೃಪ್ತಿಕರವಾಗಿರಲ್ಲ. ಏನೋ ಪರವಾಗಿಲ್ಲ, ಏನೋ ಆಗ್ತಾ ಇದೆ, ಏನೋ ಓಕೆ, ಹಿಂಗಿರುತ್ತೆ. ಇದ್ರ ಮಧ್ಯದಲ್ಲಿ ಅವಾಗವಾಗ ಬರುವಂತಹ ಅನಾರೋಗ್ಯ ಸಮಸ್ಯೆ, ಅವಾಗವಾಗ ಬರುವಂತಹ ಕುಟುಂಬದಲ್ಲಿನ ಖರ್ಚುಗಳು ನಿಮ್ಗೆ ಇನ್ನೂ ಒಂಚೂರು ಬಾಧನೆ ಕೊಡ್ತಾ ಇತ್ತು. ಬಟ್ ಈ ವಾರದಲ್ಲಿ ಸ್ವಲ್ಪ ಸುಧಾರಿಸ್ಕೊಳ್ತೀನ ಅಂತ ಹೇಳ್ಬೋದು. ಮಿತ್ರರಿಂದ ಸ್ವಲ್ಪ ಅನುಕೂಲ ಅಥವಾ ಸಹಕಾರ ಇದೆಲ್ಲವೂ ಕೂಡ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ಹೇಳೋದಾದ್ರೆ ಸಾಧಾರಣ ಫಲ. ಸೂರ್ಯನು ನಿಮ್ಗೆ ಪ್ರಬಲನಾಗಿರೋದ್ರಿಂದ ಸ್ವಲ್ಪ ಆತ್ಮವಿಶ್ವಾಸ, ಧೈರ್ಯ ಬರುತ್ತೆ. ಭವಿಷ್ಯದ ಬಗ್ಗೆ ಇದ್ದಂತಹ ಆತಂಕ, ಭಯ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಪರಿಹಾರ ಏನ್ ಮಾಡ್ಕೋಬೇಕು ವೃಶ್ಚಿಕ ರಾಶಿಯವರು ಅಂದ್ರೆ, ಈ ವಾರದ ಮಂಗಳವಾರ ತಪ್ಪದೆ ತೊಗರಿಬೇಳೆ, ಕಡಲೆಬೇಳೆ ದಾನ ಮಾಡಿ. ಹಾಗೆ ಗುರು ಪಾದುಕ ಮಂತ್ರ, ಸುಬ್ರಹ್ಮಣ್ಯ ಕರಾವಲಂಬಂ, ಇದು 2 ಮಂತ್ರನ ಪ್ರತಿದಿನ ಹೇಳ್ಕೊಳ್ಳಿ. ಇದರಿಂದ ನಿಮ್ಗೆ ಗುರು ಮತ್ತು ಮಂಗಳ ತುಂಬಾ ಶುಭ ಫಲವನ್ನ ಕೊಡ್ತಾರೆ. ಅವರ ಕೊಡ್ತಾ ಇರುವಂತಹ ಅಶುಭ ಫಲನ ಕಮ್ಮಿ ಮಾಡ್ತಾರೆ. ಹಾಗಾಗಿ ಇದು 2 ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಈ ವಾರದ ವಿಶೇಷ ಏನಪ್ಪಾ ಅಂದ್ರೆ, ಸೂರ್ಯನು ಪಂಚಮ ಸ್ಥಾನಕ್ಕೆ ಉಚ್ಚ ಕ್ಷೇತ್ರಕ್ಕೆ ಹೋಗಿರ್ತಾನೆ, ಭಾಗ್ಯಾಧಿಪತಿ. 9ನೇ ಮನೆಯು ಧರ್ಮಸ್ಥಾನ, ಪಿತೃಸ್ಥಾನ ಅಂತ ಹೇಳ್ಬೋದು. ಈ ಭಾವಾಧಿಪತಿ ಪಿತೃವಿಗೆ ಕಾರಕ ಕೂಡ ಸೂರ್ಯನೇ ಆಗಿದ್ದಾನೆ. ಈ ಸೂರ್ಯನು ಪಂಚಮದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಧನಸ್ಸು ರಾಶಿಯವರಿಗೆ ಯಾರ್ಯಾರಿಗೆ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಆ ಪ್ರಾಬ್ಲಮ್ಗಳನ್ನ ನಿವಾರಣೆ ಮಾಡಿಕೊಳ್ಳುವಂತಹ ಅವಕಾಶಗಳಿದೆ. ಅಂದ್ರೆ ಆ ಸಮಸ್ಯೆಗಳು ನಿವಾರಣೆ ಆಗುವಂತಹ ಸೂಚನೆಗಳು ಕಂಡು ಬರುತ್ತೆ. ಇನ್ನು ವೃತ್ತಿ ಕ್ಷೇತ್ರದಲ್ಲಿ ತುಂಬಾನೇ ಅನುಕೂಲ ಇದೆ. ಕೆಲಸದಲ್ಲಿ ಏನು ಸಮಸ್ಯೆಗಳಿಲ್ಲ. ಈ ವಾರದಲ್ಲಿ ಇರುವ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ಷಷ್ಠಾಧಿಪತಿಯು ಷಷ್ಠದಲ್ಲೇ ಇದ್ದಾನೆ. ಇದು ನಿಮ್ಮ ಸೇವೆ ಅಂದ್ರೆ ಖಾಸಗಿ ಕಂಪನಿಗಳಲ್ಲಿ ನೀವು ಕೆಲಸ ಮಾಡ್ತಕ್ಕಂಥದ್ದನ್ನ ತೋರಿಸುತ್ತೆ. ಯಾರ್ಯಾರೆಲ್ಲ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಉದ್ಯೋಗದಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ, ತುಂಬಾ ಆರಾಮಾಗಿ ಕೆಲಸವನ್ನ ಮಾಡ್ತೀರಾ. ಆದ್ರೆ ಶತ್ರುಗಳ ಬಾಧೆ ಜಾಸ್ತಿ ಆಗುತ್ತೆ. ಶತ್ರುಸ್ಥಾನಾಧಿಪತಿ ಶುಕ್ರನು ಶತ್ರುಸ್ಥಾನದಲ್ಲೇ ಇರೋದ್ರಿಂದ ಗುಪ್ತ ಶತ್ರುಗಳು ಅಂತ ಹೇಳ್ಬೋದು. ನಿಮ್ಮನ್ ಕಂಡ್ರೆ ಅವ್ರಿಗೆ ಆಗಲ್ಲ, ಆದ್ರೂ ಮೇಲ್ನೋಟಕ್ಕೆ ತುಂಬಾ ಚೆನ್ನಾಗಿ ಮಾತಾಡ್ತಿರ್ತಾರೆ. ಇಂಥವ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ನಿಮ್ಗೆ ಗೊತ್ತಿದೆ ನಿಮ್ಮನ್ ಕಂಡ್ರೆ ಅವ್ರಿಗೆ ಆಗಲ್ಲ, ಹೊಟ್ಟೆ ಕಿಚ್ಚಿದೆ ಅಂತ, ಆದ್ರೂ ಮೇಲ್ನೋಟಕ್ಕೆ ಚೆನ್ನಾಗಿ ಮಾತಾಡ್ತಿರ್ತಾರೆ ಅಂತ ನೀವು ಮಾತಾಡ್ತಿರ್ತೀರಾ. ಓಕೆ, ಆದ್ರೆ ಎಚ್ಚರಿಕೆಯಿಂದ ಇರಿ. ಚೆನ್ನಾಗಿದ್ಕೊಂಡು ನಿಮ್ಗೆ ಏನೋ ಒಂದು ತೊಂದರೆ ಮಾಡುವ ಸೂಚನೆ, ಸಂಚುಗಳು ನಡೆಯುತ್ತೆ. ಅಂತ ಸೂಚನೆಗಳು ನಿಮ್ಗೆ ಕಾಣಿಸುತ್ತೆ. ಯಾಕಂದ್ರೆ ಗುರುದೃಷ್ಟಿ ಇರೋದ್ರಿಂದ ನಿಮಗೆ ಖಂಡಿತ ಸೂಚನೆ ಕಾಣಿಸುತ್ತೆ. ಅವರು ಇವತ್ತು ಮಾಡುವ ಕೆಲಸ ನಿಮ್ಮ ನಾಳಿನ ದಿನಗಳಲ್ಲಿ ಸಮಸ್ಯೆಯನ್ನ ಕೊಡುತ್ತೆ. ನಾಳಿನ ದಿನ ಅಂತ ಬಂದಾಗ ಅಲ್ಲಿ ನಿಮ್ಗೆ ಮೇನ್ ವಿಷಯ ಏನೋ ಗುರುಬಲ ಇರಲ್ಲ. ಜೂನ್ 1ನೇ ತಾರೀಕಿಗೆ ಗುರು ಅಷ್ಟಮಕ್ಕೆ ಹೋಗ್ತಾನೆ. ಅಷ್ಟಮ ಅನ್ನೋದು ಪ್ರಾಬ್ಲಮ್, ಸಮಸ್ಯೆ. ಎಚ್ಚರಿಕೆಯಿಂದ ಇರಿ. ನಿಮ್ಮ ಶತ್ರುಗಳು ನಿಮಗ್ ಗೊತ್ತಿರೋ ಶತ್ರುಗಳೇ, ಮಿತ್ರರಂತೆ ವರ್ತಿಸುವಂಥವ್ರು, ಆತ್ಮೀಯರಂತೆ ವರ್ತಿಸುವಂಥವ್ರು, ಹಿತಶತ್ರುಗಳು ಅಂತ ಹೇಳ್ಬೋದು. ಇವ್ರುಗಳಿಂದ ನಿಮಗೇ ಗೊತ್ತಿಲ್ಲದೆ ಸೈಲೆಂಟ್ ಆಗಿ ಸಂಚಿಗಳಾಗತ್ತೆ. ತುಂಬಾ ಕೇರ್ಫುಲ್ ಆಗಿರಿ ಅಷ್ಟೇ. ಇನ್ನು ಇದ್ರ ಬಗ್ಗೆ ಇನ್ನೇನು ಹೇಳಲ್ಲ ನಾನು, ನೀವೇ ಯೋಚನೆ ಮಾಡ್ಕೊಳ್ಳಿ ಏನೇನ್ ಮಾಡಬಹುದು ಅವರು. ಯಾಕಂದ್ರೆ ನಿಮ್ಮ ಶತ್ರುಗಳ ಬಗ್ಗೆ ನನ್ಗಿಂತ ಜಾಸ್ತಿ ನಿಮ್ಗೆ ಗೊತ್ತಿರುತ್ತೆ. ಇವ್ರು ಯಾವ ತರ, ಇವ್ರ ಸ್ವಭಾವ ಹೇಗೆ ಅಂತ ಸ್ವಲ್ಪ ಹುಷಾರಾಗಿ. ಒಂದು, ಇನ್ನು ಕೆಲಸ ಅಂತ ಬಂದಾಗ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ದಶಮಾಧಿಪತಿ ಬುಧ ಗ್ರಹ ನೀಚನಾಗಿದ್ರು ಕೂಡ ತನ್ನ ಉಚ್ಚ ಕ್ಷೇತ್ರವಾದಂತಹ ಕನ್ಯಾ ರಾಶಿಯನ್ನ ನೋಡ್ತಾ ಇರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ, ಸರ್ಕಾರಿ ಉದ್ಯೋಗ ಆಗಿರಬಹುದು, ಪ್ರೈವೇಟ್ ಉದ್ಯೋಗ ಆಗಿರಬಹುದು, ಎಲ್ಲದರಲ್ಲೂ ಚೆನ್ನಾಗಿದೆ. ಹಣಕಾಸಿನ ವಿಷಯ ಅಂತ ಬಂದಾಗ್ಲೂ ಕೂಡ ಏನೂ ಸಮಸ್ಯೆ ಇಲ್ಲ, ಬಹಳ ಚೆನ್ನಾಗಿದೆ.
ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಅವಕಾಶಗಳು ಸಿಗುವ ಸಾಧ್ಯತೆಗಳಿದೆ. ಮಕ್ಕಳ ವಿಷಯದಲ್ಲಿ ಒಂದಿಷ್ಟು ಟೆನ್ಷನ್ ಇತ್ತು, ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳಾಗಿರ್ಬಹುದು, ಗೊಂದಲಗಳಾಗಿರ್ಬಹುದು, ಇದೆಲ್ಲ ಸ್ವಲ್ಪ ಈ ವಾರದಲ್ಲಿ ಕಡಿಮೆ ಆಗುತ್ತೆ. ನಿಮ್ಮ ತಂದೆಯ ವಿಚಾರದಲ್ಲಿ ಏನೋ ಒಂದಿಷ್ಟು ಬೇಸರಗಳಿತ್ತು, ಅವರ ಆರೋಗ್ಯದ ವಿಷಯದಲ್ಲಿ ಏನೋ ಚಿಂತೆ ಇತ್ತು. ಅಂತಹ ಬೇಸರಗಳು, ಅಂತಹ ಚಿಂತೆಗಳು ಈ ವಾರದಲ್ಲಿ ಕಡಿಮೆ ಆಗುತ್ತೆ. ಇನ್ನು ಬಹಳ ಮುಖ್ಯವಾಗಿ 3ನೇ ಮನೆಯಲ್ಲಿರುವಂತಹ ರಾಹು ನಿಮ್ಗೆ ತುಂಬಾ ಹೆಲ್ಪ್ ಮಾಡ್ತಾನೆ. ನೋಡಿ, 3ನೇ ಮನೆಯಲ್ಲಿರೋ ರಾಹು ಏನ್ ಮಾಡ್ತಾನೆ ಅಂದ್ರೆ, ಯಾಕಂದ್ರೆ ಕುಂಭರಾಶಿಯಲ್ಲಿದ್ದಾನೆ, ಸ್ವನಕ್ಷತ್ರದಲ್ಲಿ. ಯಾರು ನಿಮ್ಗೆ ಏನ್ ಮೋಸ ಮಾಡಬಹುದು, ನೀವು ಯಾವ ವಿಷಯದಲ್ಲಿ ಹುಷಾರಾಗಿರ್ಬೇಕು ಅಂತ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅರ್ಥ ಮಾಡಿಸ್ತಾನೆ, ನಿಮ್ಮ ಒಳ ಮನಸ್ಸಿಗೆ. ಸೊ ಆ ಸೂಚನೆಗಳನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನಿಮ್ಗೆ ಕ್ಲಾರಿಟಿ ಸಿಕ್ಕಿಬಿಡುತ್ತೆ ಏನಾಗ್ತಾ ಇದೆ ಅಂತೇಳಿ. ಇದು ಒಂದು ವಿಚಾರ. ಹೀಗೆ ಶುಭ ಫಲವೂ ಇದೆ, ಸ್ವಲ್ಪ ಅಶುಭ ಫಲವೂ ಇದೆ. ಅಶುಭ ಫಲ ಅಂದ್ರೆ ಇದೆ, ಶತ್ರುಬಾಧೆ ಇರುತ್ತೆ. ಅದ್ ಬಿಟ್ರೆ ಬೇರೇನು ಅಶುಭ ಫಲ ಇಲ್ಲ. 4ನೇ ಮನೆಯಲ್ಲಿ ಶನಿ ಕುಜ ಕುತ್ಕೊಂಡಿರೋದ್ರಿಂದ ಆಸ್ತಿಯ ವಿಚಾರದಲ್ಲಿ ಏನಾದ್ರೂ ನೀವು ಸೈಟ್ ಆಗಿರ್ಬಹುದು, ಮನೆ ಆಗಿರ್ಬಹುದು, ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಇದು ಒಳ್ಳೆ ಟೈಮು, ಖಂಡಿತ ಸೇಲ್ ಮಾಡ್ಬೋದು. ತಗೊಳ್ಳೋದಕ್ಕೂ ತುಂಬಾ ಒಳ್ಳೆ ಟೈಮ್. ಯಾಕಂದ್ರೆ ಇಲ್ಲಿ ಮಂಗಳ ನಿಮ್ಗೆ ಯೋಗಕಾರಕ, ಶನಿ ನಿಮ್ಗೆ ಶತ್ರು ಏನಲ್ಲ, ಧನಾಧಿಪತಿ. ಇರೋದು ಗುರುವಿನ ಮನೆಯಲ್ಲಿ. ಗುರುನು ಕೂಡ ಶನಿಗೆ ಶತ್ರು ಅಲ್ಲ, ಅವರು ಮಿತ್ರರು ಅಲ್ಲ, ಶತ್ರುನೂ ಅಲ್ಲ, ಸಮಬಲರು. ಹಾಗಾಗಿ ಗುರು ಮನೇಲಿ ಇದ್ರೆ ಶನಿ ಒಳ್ಳೆಯವನೇ ಒಂದು ಲೆಕ್ಕಕ್ಕೆ. ಹಾಗಾಗಿ ಏನಾದ್ರೂ ಸೈಟ್ ತಗೋಬೇಕು, ಮನೆ ತಗೋಬೇಕು ಅಂತೆಲ್ಲ ಇದ್ರೆ ಹೋಗಿ. ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರೂ ನಿರ್ಧಾರಗಳು ತಗೊಳ್ಳೋದಾದ್ರೆ ತುಂಬಾ ಒಳ್ಳೆ ಟೈಮ್. ಶನಿ ಕುಜ ಕಾಂಬಿನೇಷನ್ ಕೃಷಿಕರಿಗೆ ತುಂಬಾ ಒಳ್ಳೇದು. ಕೃಷಿಗೆ ಕಾರಕನೇ ಶನಿ, ಭೂಮಿಗೆ ಕಾರಕ ಮಂಗಳ. ಭೂಮಿಯನ್ನೇ ನಂಬಿ ಕೆಲಸ ಮಾಡೋದು, ಇದೆಲ್ಲ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಅದ್ಭುತವಾದ ಸಮಯ. ಎಲ್ಲಾ ರೀತಿಯಲ್ಲೂ ಕೂಡ ಧನಸ್ಸು ರಾಶಿಯವರಿಗೆ ಈ ವಾರ ಬಹಳ ಉತ್ತಮವಾದ ಸಮಯವಾಗಿದೆ. ನೀವು ಮಾಡಬೇಕಾಗಿರೋ ಒಂದೇ ಒಂದು ಪರಿಹಾರ, ಅದೇ ನಿಮ್ಮ ಹಿತಶತ್ರುಗಳ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ ಅಷ್ಟೇ. ಮೇನ್ ಜಾಗೃತರಾಗಿರಿ. 2ನೇದಾಗಿ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಆ ದುರ್ಗಾ ಮಾತೆ ನಿಮ್ಗೆ ಏನೇ ತೊಂದರೆ ಆಗ್ತಾ ಇದೆ ಅಂದ್ರೂ ಕೂಡ ಸೂಚನೆ ಕೊಡ್ತಾಳೆ, ಹಾಗೆ ನಿಮ್ಮನ್ನ ಪ್ರೊಟೆಕ್ಟ್ ಕೂಡ ಮಾಡ್ತಾಳೆ. ಇದೊಂದು ಪರಿಹಾರ ಮಾಡ್ಕೊಳ್ಳಿ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಗ್ರಹ ತೃತೀಯ ಭಾವದಲ್ಲಿದ್ದಾನೆ. ಶನಿ, ಬುಧ ಮತ್ತು ಕುಜ 3 ಗ್ರಹಗಳಿದ್ದಾರೆ ತೃತೀಯ ಭಾವದಲ್ಲಿ. ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ರೋ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಹೇಗೆ ಅಂದ್ರೆ ನೋಡಿ, ಭಾಗ್ಯಾಧಿಪತಿ ಆದಂತಹ ಬುಧ ಗ್ರಹ ನೀಚನಾಗಿ 3ನೇ ಮನೇಲಿ ಇದ್ರು ಕೂಡ ಅವನು ನೋಡ್ತಾ ಇರೋದು ಭಾಗ್ಯಸ್ಥಾನವನ್ನೇ. ಪ್ರತಿ ಗ್ರಹಕ್ಕೂ ತಾನು ಸ್ಥಿತನಾದ ರಾಶಿಯಿಂದ 7ನೇ ಮನೆಗೆ ದೃಷ್ಟಿ ಇರುತ್ತೆ. ಮೀನ ರಾಶಿಯಿಂದ 7ನೇ ಮನೆ ಕನ್ಯಾ ರಾಶಿ ಅಲ್ವಾ. ಕನ್ಯಾ ರಾಶಿ ಕುಜನ ಉಚ್ಚ ಕ್ಷೇತ್ರ, ಅಂದ್ರೆ ಅದೃಷ್ಟ ಭಾವವನ್ನು ನೋಡ್ತಾ ಇದ್ದಾನೆ. ಹಾಗೆ ಲಾಭಾಧಿಪತಿ ಕುಜ 3ನೇ ಮನೆಯಲ್ಲಿ ಇದ್ದಾನೆ, ಭಾಗ್ಯಾಧಿಪತಿ ಜೊತೆನಲ್ಲಿ ಲಾಭಾಧಿಪತಿ. ಸೊ ಇದೆಲ್ಲ ಏನಂದ್ರೆ ಸ್ವಲ್ಪ ಒಳ್ಳೆ ಕಾಂಬಿನೇಷನ್. ಎಲ್ಲ ಶತ್ರು ಗ್ರಹಗಳೇ, ಆದ್ರೆ ಆ ಅಧಿಪತ್ಯಗಳು ನಿಮ್ಗೆ ಶುಭವನ್ನೇ ಕೊಡೋದ್ರಿಂದ ಸ್ವಲ್ಪ ವ್ಯಾಪಾರದಲ್ಲಿ ಅನುಕೂಲಗಳಾಗುತ್ತೆ. ಇನ್ನೇನು ಗುರುಗ್ರಹ 7ನೇ ಮನೆಗೆ ಹೋಗುವ ಹಂತದಲ್ಲಿ ಇರೋದ್ರಿಂದ ಸ್ವಲ್ಪ ಸಾಲದ ಬಾಧೆಯನ್ನ ಕಡಿಮೆ ಮಾಡ್ಕೊಳ್ತೀರಾ. ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಆಗಿತ್ತು ಕೆಲವರಿಗೆ, ಮಕರ ರಾಶಿಯವರಿಗೆ. ಯಾಕಂದ್ರೆ 3ನೇ ಮನೆಯಲ್ಲಿದ್ದಂತಹ ಶನಿಯ ಜೊತೆಗೆ ರವಿ ಬಂದಿದ್ದ. ಇವರಿಬ್ರು ಒಂದ್ ಕಡೆ ಸೇರಿದ್ರಂದ್ರೆ ಪ್ರಾಬ್ಲಮ್ಮೇ. ತುಂಬಾ ಆರೋಗ್ಯದಲ್ಲಿ ತೊಂದರೆಗಳು. ಯಾಕಂದ್ರೆ ಆರೋಗ್ಯಕ್ಕೆ ಕಾರಕನೇ ಸೂರ್ಯ. ಸೂರ್ಯನ ಬೆಳಕಿಲ್ಲ ಅಂದ್ರೆ ನಮಗೆ ಚೈತನ್ಯವೇ ಇಲ್ಲ, ಆರೋಗ್ಯನೂ ಇಲ್ಲ. ಹಾಗಾಗಿ ಈ ಆರೋಗ್ಯದಲ್ಲಿ ಒಂದಷ್ಟು ತೊಂದರೆಗಳಾಗಿತ್ತಲ್ವಾ, ಆ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಮಕರ ರಾಶಿಯವರಿಗೆ. ತುಂಬಾ ಮೇಜರ್ ಹೆಲ್ತ್ ಇಶ್ಯೂಸ್ ಇತ್ತು, ಆಪರೇಷನ್ ಅಂತಿದ್ರು, ಏನೇನೋ ಸಮಸ್ಯೆಗಳಾಗಿತ್ತು. ಕೆಲವರಿಗೆ ಆಪರೇಷನ್ ಆದ್ರೂ ಕೂಡ ಸಕ್ಸಸ್ ಆಗತ್ತೆ. ಆಪರೇಷನ್ ಸಕ್ಸಸ್ ಆಗ್ಬೇಕಲ್ವಾ, ಈ ತರದ್ದು. ಕೆಲವರಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇತ್ತು, ಟ್ರೀಟ್ಮೆಂಟ್ ತಗೊಂಡ್ರೆ ಸ್ವಲ್ಪ ಕಡಿಮೆ ಆಗಿತ್ತು, ಈಗ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ಕಂಪ್ಲೀಟ್ ಗುಣಮುಖ ಅಲ್ಲ, ಸ್ವಲ್ಪ ಗುಣವಾಗುತ್ತೆ, ಸ್ವಲ್ಪ ಪರವಾಗಿಲ್ಲ. ಯಾಕೆ ಕಂಪ್ಲೀಟ್ ಗುಣಮುಖ ಆಗಲ್ಲ ಅಂದ್ರೆ, ಇಲ್ಲಿ ಏನು ಶನಿ ಜೊತೆ ಕುಜ ಇದಾನಲ್ವಾ, ಅವನು ಕೂಡ ಮೇಷರಾಶಿಗೆ ಮೂವ್ ಆಗ್ಬೇಕು, ಅವಾಗ ನಿಮ್ಗೆ ಕಂಪ್ಲೀಟ್ ಗುಣಮುಖರಾಗುವ ಸಾಧ್ಯತೆ ಇದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ತೊಂದರೆ ಇಲ್ಲ. ಲಾಭಾಧಿಪತಿ ಭಾಗ್ಯಾಧಿಪತಿ ಇಬ್ರು ಕೂಡ ಶನಿ ಜೊತೆ ಕುತ್ಕೊಂಡಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಒಂದಷ್ಟು ಅನುಕೂಲಗಳು ಈ ವಾರದಲ್ಲಾಗುತ್ತೆ. ಚತುರ್ಥ ಭಾವದಲ್ಲಿ ಸೂರ್ಯನು ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಅಷ್ಟಮಾಧಿಪತಿ. ತಾಯಿಯ ಆರೋಗ್ಯದ ವಿಷಯದಲ್ಲಿ ಏನೋ ಒಂಚೂರು ಸಮಸ್ಯೆಗಳು ಕಂಡು ಬರಬಹುದು, ಅಥವಾ ನಿಮ್ಮ ತಾಯಿಯ ವಿಷಯದಲ್ಲಿ ಏನೋ ಒಂದು ಬೇಸರಗಳಾಗಬಹುದು.
ಸ್ವಲ್ಪ ಬೆನ್ನು ನೋವಿನ ಸಮಸ್ಯೆ ಇರುವಂತವ್ರಿಗೆ ಜಾಸ್ತಿ ಆಗ್ಬೋದು. ಸೂರ್ಯನು 4ನೇ ಮನೇಲಿ ಇರೋದ್ರಿಂದ. ಸೂರ್ಯ ಉಚ್ಚ ಕ್ಷೇತ್ರದಲ್ಲಿರೋದು ನಿಮಗೆ ಅಷ್ಟೇನು ಶುಭ ಅಲ್ಲ, ಯಾಕಂದ್ರೆ ಅವನ ಅಷ್ಟಮಾಧಿಪತಿ. ಇನ್ನು ಪಂಚಮಾಧಿಪತಿ ಶುಕ್ರ ಪಂಚಮದಲ್ಲೇ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅದ್ಭುತವಾದ ಸಮಯ. ಅದರಲ್ಲೂ ಮುಖ್ಯವಾಗಿ ಈ ಕಲೆಗೆ ಸಂಬಂಧಪಟ್ಟಂತೆ ಸಂಗೀತ, ನೃತ್ಯ, ಸಾಹಿತ್ಯ ಅಥವಾ ಡ್ರಾಯಿಂಗು, ಈ ತರದ್ ಯಾವುದೋ ಒಂದು ಆಕ್ಟಿವಿಟೀಸ್ ಅಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಾ, ಸ್ಪರ್ಧೆಗಳಲ್ಲಿ ನೀವು ಪಾಲ್ಗೊಳ್ತಿದ್ದೀರಾ ಅಂದ್ರೆ ಈ ವಾರದಲ್ಲಿ ನಿಮಗೆ ತುಂಬಾ ಒಳ್ಳೆ ಅದರಿಂದ ಗೌರವ ಮರ್ಯಾದೆಗಳು ಸಿಗುವಂತಹ ಸಾಧ್ಯತೆಗಳಿದೆ. ಕಾಂಪಿಟೇಷನ್ಗೆ ಏನಾದ್ರು ಭಾಗವಹಿಸ್ತಿದ್ದೀರಾ ಅಂದ್ರೆ ಅದರಲ್ಲಿ ಗೆಲ್ಲುವ ಸಾಧ್ಯತೆಗಳಿದೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಮಕರ ರಾಶಿಯ ಈ ತರ ಕಲೆಗೆ ಸಂಬಂಧಪಟ್ಟಂತೆ ಏನಾದ್ರು ಕಲಿತಾ ಇರುವಂತವ್ರಿಗೆ. ಹಾಗೆ ಕೆಲಸದಲ್ಲೂ ಅಷ್ಟೇ ನಿಮ್ಗೆಲ್ಲ ಕೆಲಸ ಕಂಪ್ಲೀಟ್ ಆಗತ್ತೆ. ಯಾಕಂದ್ರೆ ದಶಮಾಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿರೋದ್ರಿಂದ ಕಷ್ಟಪಟ್ಟು ಆದ್ರೂ ಕೂಡ ನಿಮ್ ಕೆಲಸನ ಕಂಪ್ಲೀಟ್ ಮಾಡ್ಕೋತೀರಾ. ಯಾಕಂದ್ರೆ ದಶಮ ಸ್ಥಾನ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ದಶಮಾಧಿಪತಿ ಚೆನ್ನಾಗಿರ್ಬೇಕು. ದಶಮ ಸ್ಥಾನವನ್ನ ರವಿ ನೋಡ್ತಾ ಇದ್ದಾನೆ, ಆದ್ರೆ ದಶಮ ಸ್ಥಾನ ಅವನಿಗೆ ನೀಚ ಸ್ಥಾನ. ಆದ್ರೆ ದಶಮಾಧಿಪತಿ ಪ್ರಬಲನಾಗಿದ್ದಾನೆ ಸ್ವಕ್ಷೇತ್ರದಲ್ಲಿ. ಇನ್ನು ಶನಿ ಜೊತೆ ಕುಜ ಇರೋದ್ರಿಂದ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ, ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತೀರಾ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಕೂಡ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭವನ್ನ ನೀವು ಕಾಣ್ತೀರಾ ಅಂತ ಹೇಳ್ಬೋದು. ಮಕರ ರಾಶಿಯವರಿಗೆ ಎಲ್ಲಾ ವಿಷಯದಲ್ಲೂ ಚೆನ್ನಾಗಿದೆ, ಆದ್ರೆ ಕೆಲವು ಸಮಸ್ಯೆಗಳು ಕಂಪ್ಲೀಟ್ ಕ್ಲಿಯರ್ ಆಗಲ್ಲ, ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗುತ್ತೆ, ಇನ್ನೂ ಸ್ವಲ್ಪ ಹಾಗೇ ಉಳಿದಿರುತ್ತೆ. ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ, ಈ ಮಂಗಳವಾರ ತೊಗರಿಬೇಳೆ ಮತ್ತು ಕಡಲೆಬೇಳೆ ದಾನ ಕೊಡಿ. ಶನಿವಾರ ಎಳ್ಳು ಮತ್ತು ಹೆಸರು ಕಾಳು ಎರಡನ್ನು ಕೂಡ ದಾನ ಕೊಡಿ. ನೀವು ದಾನ ಅಂದಾಗ ನೀವು ಯಾರಿಗ್ ಬೇಕಾದ್ರೂ ಕೊಡ್ಬೋದು. ನೀವು ತುಂಬಾ ಅವಶ್ಯಕತೆ ಇರೋರ್ಗ ಅಂತವ್ರಿಗೆ ಕೊಡಿ. ಅವ್ರಿಗೆ ಅವಶ್ಯಕತೆನೆಲ್ಲ ನೀವು ಕೊಟ್ಟಿರೋಂತಹ ಧಾನ್ಯಗಳನ್ನ ಎಲ್ಲೋ ಬಿಸಾಕ್ ಬಿಡ್ತಾರೆ, ಇಲ್ಲ ಡಸ್ಟ್ಬಿನ್ ಹಾಕ್ತಾರೆ, ಅಂತವ್ರಿಗೆ ಕೊಡ್ಬೇಡಿ. ತುಂಬಾ ಅವಶ್ಯಕತೆ ಇರೋರು ಕೊಡಿ, ಇಲ್ಲಾಂದ್ರೆ ದೇವಸ್ಥಾನಗಳಿಗೆ ಕೊಡಿ, ಖಂಡಿತ ಒಳ್ಳೇದಾಗತ್ತೆ. ಶುಭ ಅಶುಭ ಎರಡೂ ಫಲಗಳಿದೆ. ಪರಿಹಾರ ಮಾಡಿಕೊಂಡ್ರೆ ತುಂಬಾ ಶುಭವಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ 2ನೇ ಮನೆಯಲ್ಲಿ ಶನಿ ಕುಜ. ಕೆಲಸಗಳಲ್ಲಿ ತುಂಬಾ ಬ್ಯುಸಿ ಆಗ್ತೀರ. ನಿಮ್ಮ ರಾಶ್ಯಾಧಿಪತಿನ ಶನಿ, ಶನಿ ಜೊತೆ ಕುಜ ಇದ್ದಾನಂದ್ರೆ ದೇಹ ಶ್ರಮ ಅಂದ್ರೆ ನಿಮ್ಮ ವರ್ಕ್, ನಿಮ್ಮ ಕೆಲಸ, ಅದ್ರ ಕಡೆ ನಿಮ್ಮ ಮನಸ್ಸು ತುಂಬಾ ಜಾಗೃತ ಆಗತ್ತೆ. ವರ್ಕ್ ಮಾಡೋದು ಬೇರೆ, ಹಾರ್ಡ್ ವರ್ಕ್ ಮಾಡೋದು ಬೇರೆ. ಅಯ್ಯೋ ನಾ ಕೆಲಸ ಮಾಡ್ತಾ ಇದ್ದೀನಿ, ಏನೋ ಕೆಲಸ ಮಾಡ್ತಿದ್ದೀನಿ ಬೇರೆ. ಇಲ್ಲ, ನಾನು ಈ ಕೆಲಸ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತೇಳಿ ನೀವು ಹೆಚ್ಚು ಸಮಯವನ್ನ ನಿಮ್ಮ ಕೆಲಸಕ್ಕೋಸ್ಕರ ಮುಡಿಪಾಗಿಡುವಂಥದ್ದು, ಇದು ಹಾರ್ಡ್ ವರ್ಕ್. ಈ ತರದ ಹಾರ್ಡ್ ವರ್ಕ್ ಜಾಸ್ತಿ ಇರುತ್ತೆ ಈ ವಾರದಲ್ಲಿ. ಯಾಕಂದ್ರೆ ದಶಮಾಧಿಪತಿ ಕುಜಗ್ರಹ ಶನಿ ಜೊತೆ ಕುತ್ಕೊಂಡಿರೋದ್ರಿಂದ ನಿಮ್ ಕೆಲಸ ಕಂಪ್ಲೀಟ್ ಆಗ್ಲೇಬೇಕು ಅನ್ನೋದು ನಿಮ್ಮ ಗುರಿ ಆಗಿರುತ್ತೆ. ಖಂಡಿತ ನೀವು ಹೇಗ್ ಅನ್ಕೊಳ್ತಿರೋ ನಾನು ಮಾಡ್ತಾ ಇರೋ ಕೆಲಸ ಹೀಗೆ ಆಗ್ಬೇಕು ಅಂತದ್ದು ಹಾಗೆ ಆಗತ್ತೆ. ಇದು ಬರೀ ನಿಮ್ಮ ವೃತ್ತಿ ವಿಚಾರಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ, ಕೆಲವು ವೈಯಕ್ತಿಕ ಕೆಲಸಗಳು. ಉದಾಹರಣೆಗೆ ನೀವು ಕೃಷಿಕರಾಗಿದ್ರೆ ನಿಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ಕೆಲಸಗಳು ಕಂಪ್ಲೀಟ್ ಆಗತ್ತೆ. ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿ ಏನೋ ಒಂದಿಷ್ಟು ಬದಲಾವಣೆಗಳು ತಂದ್ಕೊಂಡಿದ್ದೀರಾ, ಆ ಬದಲಾವಣೆಗಳನ್ನ ಪೂರ್ತಿ ನೀವು ಕಾರ್ಯರೂಪಕ್ಕೆ ತರೋದಕ್ಕೆ ಒಂದಷ್ಟು ಶ್ರಮ ನಿಮ್ಮಿಂದ ಆಗ್ಬೇಕು. ಈ ತರ ಯಾವುದೇ ಕೆಲ್ಸಕ್ಕೆ ನೀವು ಕೈ ಹಾಕಿದ್ರು ಅದು ಕಂಪ್ಲೀಟ್ ಆಗುತ್ತೆ. ಯಾಕಂದ್ರೆ ತುಂಬಾ ಪರಿಶ್ರಮ ಪಟ್ಟು ಕೆಲಸ ಮಾಡ್ತೀರಾ, ಹಾಗಾಗಿ ಕಂಪ್ಲೀಟ್ ಆಗುತ್ತೆ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು, ವಾದ ವಿವಾದಗಳು ಸಹಜವಾಗಿ ಇರುತ್ತೆ, ಏನು ಮಾಡಕ್ಕಾಗಲ್ಲ. ಆದ್ರೆ ಹೋದ ವಾರಕ್ಕೆ ಹೋಲಿಸ್ಕೊಂಡ್ರೆ ಈ ವಾರ ಬೆಟರ್. ಹೋದ ವಾರ ಶನಿ ಕುಜ ರವಿ ಎಲ್ರೂ ಇದ್ರು, ಬಟ್ ಈ ವಾರದಲ್ಲಿ ಶನಿ ಕುಜ ಮಾತ್ರ ಸ್ವಲ್ಪ ವಾದ ಆಗತ್ತೆ, ಆಮೇಲೆ ಸರಿ ಹೋಗ್ಬಿಡುತ್ತೆ ಅಷ್ಟೇ. ಇನ್ನು ಹಣಕಾಸಿನ ವಿಷಯದಲ್ಲಿ ಬಹಳ ಚೆನ್ನಾಗಿದೆ. ಯಾಕಂದ್ರೆ ಧನಸ್ಥಾನಾಧಿಪತಿಯಾದಂತಹ ಗುರುಗ್ರಹ ಪಂಚಮದಲ್ಲಿ ಸ್ಥಿತನಾಗಿದ್ದಾನೆ, ಶುಭ ಸ್ಥಾನದಲ್ಲಿ. ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಹಾಗೆ ಧನಸ್ಥಾನದಲ್ಲಿರುವನು ಶನಿಗ್ರಹ ನಿಮ್ಮ ರಾಶ್ಯಾಧಿಪತಿನೇ. ಹಾಗೆ ಕುಜ ದಶಮಾಧಿಪತಿ, ನಿಮ್ಮ ವೃತ್ತಿಯಿಂದ ನಿಮ್ಮ ಪರಿಶ್ರಮದಿಂದ ನಿಮಗೆ ಧನ ಲಾಭ. ತೃತೀಯ ಭಾವದಲ್ಲಿ ಸೂರ್ಯನು ಸ್ಥಿತನಾಗಿದ್ದಾನೆ. ಯಾರ್ಯಾರೆಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೋ ಅಂಥವರಿಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ಉತ್ತಮವಾದಂತಹ ಪ್ರಗತಿಯನ್ನ ಕಾಣುವಂತಹ ಸಮಯ ಇದಾಗಿದೆ ಅಂತ ಹೇಳ್ಬೋದು. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ವ್ಯಾಪಾರದಲ್ಲಿ ಹೆಚ್ಚು ಲಾಭ ಇದೆ ಈ ವಾರದಲ್ಲಿ. ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಅಧಿಪತಿ ನಿಮ್ಮ ರಾಶ್ಯಾಧಿಪತಿಗಿಂತ ಸ್ಟ್ರಾಂಗ್ ಇದ್ದಾರೆ, ರವಿಗ್ರಹ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ. ತೃತೀಯ ಭಾವದಲ್ಲಿ ರವಿ ಸಂಚಾರ ಮಾಡ್ತಾ ಇರೋದ್ರಿಂದ
ಮನಸ್ಸಿನಲ್ಲಿ ಒಂದಷ್ಟು ಗೊಂದಲಗಳೇನಿತ್ತು ಅದು ನಿವಾರಣೆ ಆಗುತ್ತೆ, ಭಯ ಇತ್ತು ಅದು ನಿವಾರಣೆ ಆಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಧೈರ್ಯ ಕೂಡ ಜಾಸ್ತಿ ಆಗುತ್ತೆ. ಚತುರ್ಥ ಭಾವದಲ್ಲಿ ಶುಕ್ರ ಇರೋದ್ರಿಂದ ಆಸ್ತಿ, ಮನೆ, ಭೂಮಿ ವಿಚಾರದಲ್ಲಿ ಬಹಳ ಶುಭ. ಮನೆ ತಗೋಬೇಕು ಅಥವಾ ವಾಹನ ತಗೋಬೇಕು ಅಥವಾ ಒಂದು ನಿವೇಶನವನ್ನು ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಈ ವಾರ ಬಹಳ ಚೆನ್ನಾಗಿದೆ, ಖಂಡಿತ ತಗೋಬಹುದು. ಅಥವಾ ಈ ವಿಷಯವಾಗಿ ಏನೋ ಒಂದು ನಿರ್ಧಾರ ಮಾಡ್ಕೋಬೇಕು, ಒಂದು ಕೃಷಿ ವಿಚಾರದಲ್ಲಿ ಏನೋ ಒಂದು ತೀರ್ಮಾನ ತಗೋಬೇಕು, ಅಥವಾ ಏನೋ ಒಂದು ಡಿಸೈಡ್ ಮಾಡ್ಬೇಕು, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಮಾತುಕತೆ ಇದೆ, ಇಂಥದ್ದು ಏನೇ ಇದ್ರೂ ಕೂಡ ಆಸ್ತಿಯ ವಿಚಾರದ ನಿಮ್ಮ ಎಲ್ಲಾ ಕೆಲಸಗಳು ಸಕ್ಸಸ್ಸೇ. ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಏನೇ ಕೆಲಸಗಳು ಮಾಡಿದ್ರು ಕೂಡ ಫೈನಲ್ ರಿಸಲ್ಟ್ ಏನಪ್ಪಾ ಅಂದ್ರೆ ನಿಮ್ಗೆ ಖುಷಿಯನ್ನ ತರುವಂತಿರುತ್ತೆ. ಯಾಕಂದ್ರೆ ಶುಕ್ರ ಬರೀ ಚತುರ್ಥಾಧಿಪತಿ ಅಲ್ಲ, ಚತುರ್ಥ ಸ್ಥಾನ ಸ್ವಯಾರ್ಜಿತ ಆಸ್ತಿಯನ್ನ ತೋರಿಸುತ್ತೆ. 9ನೇ ಮನೆ ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ತೋರಿಸುತ್ತೆ. ಬಟ್ ಈ ಶುಕ್ರ ನಿಮಗೆ 9ನೇ ಮನೆ ಅಧಿಪತಿನೂ ಆಗ್ತಾನೆ, ಚತುರ್ಥಾಧಿಪತಿ, ಎರಡೂ ಅವನೇ. ಹಾಗಾಗಿ ಈ ಎರಡೂ ವಿಚಾರದಲ್ಲಿ ನಿಮ್ಮ ಏನೇ ಒಂದು ಮಾತುಕತೆಗಳಿದ್ರು ಕೂಡ ಅದು ನಿಮ್ಮ ಪರವಾಗಿಯೇ ಫಲವನ್ನ ಕೊಡುತ್ತೆ. ಇದು ಒಳ್ಳೆ ಟೈಮು, ಮಾತಾಡ್ಬೇಡಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ಜೂನ್ ಇಂದ ಗುರುವಿನ ಅನುಗ್ರಹ ಕಮ್ಮಿ ಇರುತ್ತೆ ನಿಮ್ಗೆ. ಅವಾಗ ನೀವ್ ಏನೇ ಮಾಡಕ್ ಹೋದ್ರು ಸ್ವಲ್ಪ ಯಾವ್ದು ಸಕ್ಸಸ್ ಆಗಲ್ಲ. ಬಟ್ ಈ ವಾರದಲ್ಲಿ ಏನಾದ್ರು ಆತರ ಮಾತಾಡೋದಿದೆ ಅಂದ್ರೆ ಒಳ್ಳೆ ಟೈಮ್, ಮಾತನಾಡಿ ಬಗೆಹರಿಸ್ಕೊಳ್ಳಿ. ಅಥವಾ ತಗೋಬೇಕು ಅಂತಿದ್ರು ತಗೊಂಡ್ಬಿಡಿ. ಸೈಟ್ ಆಗಿರ್ಬೋದು, ವಾಹನ ಆಗಿರ್ಬೋದು, ಎಲ್ಲದಕ್ಕೂ ಒಳ್ಳೆ ಟೈಮ್ ಇದು. ಹಾಗಾಗಿ ಚೆನ್ನಾಗಿದೆ, ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗಂತೂ ಅದ್ಭುತವಾದ ಸಮಯ. ಗುರು ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ, ಹಾಗಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಅದರಲ್ಲೂ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ತುಂಬಾ ಒಳ್ಳೆ ಟೈಮ್. 2ನೇ ಮನೆಯಲ್ಲಿ ಕುಜ, 3ನೇ ಮನೆಯಲ್ಲಿ ರವಿ ಪ್ರಬಲನಾಗಿದ್ದಾನೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ರವಿಯ ಅನುಗ್ರಹ ಬೇಕೇ ಬೇಕು. ಇನ್ನು 5ನೇ ಮನೆಯಲ್ಲಿರುವಂತಹ ಗುರುಗ್ರಹ, ವಿದ್ಯೆ ಸ್ಥಾನ ಅಂತ ಹೇಳ್ತೀವಿ 5ನೇ ಮನೆನ, ಅಲ್ಲೇ ಗುರು ಕೂತ್ಕೊಂಡು ನಿಮ್ ರಾಶಿನೇ ನೋಡ್ತಾ ಇದ್ದಾನೆ. ಓದೋದ್ರಲ್ಲಿ ಆಸಕ್ತಿ ಇತ್ಯಾದಿಗಳೆಲ್ಲವೂ ಕೂಡ ಚೆನ್ನಾಗಿರೋದ್ರಿಂದ ಕುಂಭರಾಶಿಯವರಿಗೆ ಈ ವಾರ ಬಹಳ ಶುಭದಾಯಕವಾದ ವಾರ. ಆದ್ರೆ ಶನಿಯಿಂದ 7.5 ಎಫೆಕ್ಟ್ ಸ್ವಲ್ಪನಾದ್ರೂ ಇದ್ದೇ ಇರುತ್ತೆ. ಶನಿಗೆ ಪರಿಹಾರ ಮಾಡೋದು ಮರಿಬೇಡಿ. ಶನಿವಾರ ಎಳ್ಳೆಣ್ಣೆ ದಾನ ಕೊಡೋದನ್ನ ಮರಿಬೇಡಿ. ಮೀನರಾಶಿ, ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ 4ನೇ ಮನೆಯಲ್ಲಿದ್ದಾನೆ. 2ನೇ ಮನೆಗೆ ರವಿ ಪ್ರವೇಶ ಆಗಿದೆ ಈ ವಾರದಲ್ಲಿ. ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳಾಗತ್ತೆ ಮೀನರಾಶಿಯವರಿಗೆ. ನೋಡಿ, ಕೆಲಸದಲ್ಲಿ ಏನೋ ಒಂದು ಪ್ರಮೋಷನ್ ಆಗ್ಬೇಕು, ನಾನು ಇಷ್ಟೊಂದು ಕೆಲಸ ಮಾಡ್ತೀನಿ, ಇಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ, ನನ್ನ ಕೆಲಸನ ನನ್ನ ಬಾಸ್ ಗುರುತಿಸ್ಬೇಕು, ನನ್ಗೇನೋ ಪ್ರಮೋಷನ್ ಕೊಡ್ಬೇಕು ಅಥವಾ ಸ್ಯಾಲ್ರಿ ಜಾಸ್ತಿ ಮಾಡ್ಬೇಕು, ಈ ಎಕ್ಸ್ಪೆಕ್ಟೇಷನ್ ಪ್ರತಿಯೊಬ್ಬರಿಗೂ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡೋಂಥವ್ರಿಗೆ ಇದಿದ್ದೇ ಇರುತ್ತೆ. ಹಾಗೆ ನೀವು ಕೂಡ ತುಂಬಾ ಪರಿಶ್ರಮ ಪಟ್ರಿ, ಕೆಲಸದಲ್ಲಿ ಬಹಳಷ್ಟು ಕಷ್ಟಗಳಾಯ್ತು, ಕಳೆದ 1-2 ತಿಂಗಳಲ್ಲಿ ತುಂಬಾ ರಿಸ್ಕ್ ಅನ್ನಿಸ್ತು ನಿಮ್ಮ ವರ್ಕ್ ಎಲ್ಲ. ಬಟ್ ಈ ವಾರದಲ್ಲಿ ಆ ಒಂದು ಕಷ್ಟಗಳು ಕಮ್ಮಿ ಆಗೋದ್ರ ಜೊತೆಗೆ ನಿಮ್ಮ ಒಂದು ಪರಿಶ್ರಮವನ್ನ ಗುರುತಿಸಿ ನಿಮಗೆ ನಿಮ್ಮ ಮೇಲಧಿಕಾರಿಗಳು ಏನೋ ಒಂದು ಅನುಕೂಲವನ್ನ ಮಾಡಿಕೊಡುವಂಥದ್ದು. ಇಲ್ಲ ನಿಮ್ಗೆ ಪ್ರಮೋಷನ್ ಆಗಬಹುದು, ಅಥವಾ ಮೇಲಧಿಕಾರಿಗಳಿಂದ ಹೊಗಳಿಕೆ, ಗೌರವ, ರೆಸ್ಪೆಕ್ಟ್ ನಿಮ್ಮ ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮದಾಗತ್ತೆ. ಹಾಗೆ ಉದ್ಯೋಗದಲ್ಲಿ ಒಂದು ಬದಲಾವಣೆ ಅಂತೂ ಆಗುತ್ತೆ, ಒಳ್ಳೆ ಬದಲಾವಣೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ರವಿನೇ. ನಿಮ್ಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಅಥವಾ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಒಂದು ಒಳ್ಳೆಯ ಬದಲಾವಣೆಗಳು ಕಂಡು ಬರುವ ಸಾಧ್ಯತೆಗಳಿದೆ. ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಣಕಾಸಿನ ಸಮಸ್ಯೆಗಳು ಈ ವಾರದಲ್ಲಿ ಬಹಳಷ್ಟು ನಿವಾರಣೆ ಆಗುತ್ತೆ. ಯಾರ್ಯಾರಿಗೆ ಸಾಲ ಇದೆ ಸ್ವಲ್ಪ ಸಾಲದ ನಿವಾರಣೆ ಆಗುತ್ತೆ, ಹಣಕಾಸಿನ ವಿಷಯದಲ್ಲಿದ್ದಂತಹ ಕೊರತೆಗಳು ನಿವಾರಣೆ ಆಗುತ್ತೆ. ಮನೆಯಲ್ಲಿ ಒಂದಷ್ಟು ಖರ್ಚುಗಳಿತ್ತು, ಆದ್ರೆ ಆರ್ಥಿಕ ಮುಗ್ಗಟ್ಟಿದ್ದಿದ್ರಿಂದ ಅದನ್ನ ನಿಭಾಯಿಸಕ್ ಆಗ್ತಿರ್ಲಿಲ್ಲ. ಅಂತಹ ಖರ್ಚುಗಳು ಏನಿತ್ತು ಎಲ್ಲವನ್ನ ನಿಭಾಯಿಸ್ತೀರಾ. ಮಾತಿನಿಂದ ಲಾಭ, ಮಾತಿನಿಂದ ಕೆಲಸ ಸಕ್ಸಸ್. ವಾಕ್ಸ್ಥಾನದಲ್ಲಿ ರವಿ ಪ್ರಬಲನಾಗಿದ್ದಾನೆ. ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಪಾಪ ತುಂಬಾ ಕೆಲಸ ಮಾಡ್ತಾರೆ, ನಿಮ್ ಕೆಲ್ಸದ ಬಗ್ಗೆ ಹೇಳ್ಕೊಳಕ್ ನಿಮಗ್ ಬರಲ್ಲ. ಕೆಲವರು ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ರಂತ ತೋರ್ಸ್ಕೊಳಕ್ ಬರಲ್ಲ. ಅದೇ ನೋಡಿ, ಕೆಲವರು ಏನು ಕೆಲಸ ಮಾಡಲ್ಲ, ಆದ್ರೆ ನಾನು ತುಂಬಾ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ತೋರ್ಸ್ಕೊಂಡು ಓಡಾಡ್ತಿರ್ತಾರೆ. ನೀವು ಮಾಡಿರೋ ಕೆಲಸದ ಬಗ್ಗೆ ನೀವೇ ಹೇಳಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಎಲೆಮರೆ ಕಾಯಿ ತರ ಇರ್ತೀರಾ. ಆಕ್ಚುಲಿ ಇವತ್ತಿನ ಕಾಲಕ್ಕೆ ಅದು ತುಂಬಾ ತಪ್ಪು.
ಒಂದಲ್ಲ ಒಂದಿನ ನಿಮ್ಮ ಪರಿಶ್ರಮಕ್ಕೆ ದೇವರು ಫಲ ಕೊಡ್ತಾನೆ, ಯಾಕಂದ್ರೆ ದೇವ್ರಿಗೆ ಗೊತ್ತಿರುತ್ತೆ. ಆದ್ರೂ ಕೂಡ ಬೇಗ ನೀವು ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ಬೆಳಿಬೇಕು ಅಂದ್ರೆ ನಿಮ್ಮ ಕೆಲಸ ನೀವೇನ್ ಮಾಡಿದಿರ ಅದನ್ನ ನೀವು ಕರೆಕ್ಟ್ ಆಗಿ ಒಪ್ಪಿಸ್ಬೇಕು. ಆ ತರ ಏನ್ ಮಾತಾಡದೆ ಉಳಿಸ್ಕೊಂಡಿರ್ತೀರ ಆ ತರದ ವಿಚಾರಗಳನ್ನ ಮಾತಾಡುವಂಥದ್ದು ಧೈರ್ಯವಾಗಿ, ಅದರಿಂದ ನಿಮ್ಗೆ ಕಾರ್ಯಸಿದ್ಧಿ ಆಗತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವಂಥವ್ರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಲಾಭ ಇದೆ ಈ ವಾರದಲ್ಲಿ. ಹಣಕಾಸಿನ ವಿಷಯದಲ್ಲಿ ತುಂಬಾ ಲಾಭ ಇದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಲಾಭ ಇದೆ, ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಅಧಿಪತಿ ಬುಧ ಗ್ರಹ ನಿಮ್ಮ ರಾಶಿಯಲ್ಲಿ ನೀಚನಾಗಿದ್ರು ಕೂಡ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ, ಅಂದ್ರೆ ಚಂದ್ರನ ಜೊತೆ ಇರ್ತಾನೆ. ರಾಶಿ ಅಂದ್ರೆ ರಾಶಿಯಲ್ಲಿ ಚಂದ್ರ ಇರ್ತಾನೆ. ನೀಚ ಭಂಗ ರಾಜಯೋಗ ಆಗುತ್ತೆ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಉತ್ತಮವಾದ ಸಮಯ. ಮನೆ, ಆಸ್ತಿ, ಭೂಮಿ, ವಾಹನ ಇವುಗಳ ವಿಚಾರದಲ್ಲಿ ಏನೇ ನಿರ್ಧಾರ ಮಾಡೋದಾದ್ರೂ ತುಂಬಾ ತುಂಬಾ ಸೂಕ್ತವಾದ ಸಮಯ. ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ, ನೀವು ಬ್ಯಾಂಕ್ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ದೀರಾ ಅಂತಂದ್ರೆ ಲೋನ್ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಇದೆ ಈ ವಾರದಲ್ಲಿ. ಯಾಕಂದ್ರೆ 6ನೇ ಮನೆ ಅಧಿಪತಿ, 6ನೇ ಮನೆ ಅಂದ್ರೆ ನಿಮ್ಮ ವೃತ್ತಿನೂ ಆಗುತ್ತೆ, ಹಾಗೆ ಋಣ ಅಂತಾನೂ ಆಗುತ್ತೆ. ಇವಾಗ ನೀವು ಲೋನ್ ತಗೊಂಡ್ರು ಸಾಲ ಮಾಡ್ದಂಗೆ ಅಲ್ವಾ. ಅವನು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಋಣ, ಯಾವುದೋ ಒಂದು ಋಣ ಆಗತ್ತೆ, ಯಾವುದೋ ಒಂದು ಸಾಲ ಆಗತ್ತೆ. ಸೊ ಆ ತರ ರವಿ ಗ್ರಹ ಶುಭ ಫಲವನ್ನ ಕೊಡ್ತಾನೆ. ಕುಟುಂಬ ಸ್ಥಾನದಲ್ಲಿ ಸೂರ್ಯ ಸ್ಥಿತನಾಗಿರೋದ್ರಿಂದ ಒಂದಿಷ್ಟು ಖರ್ಚಿರುತ್ತೆ. ಖರ್ಚು ಅಂದ್ರೆ ತುಂಬಾ ದಿನದಿಂದ ಆ ಖರ್ಚು ನಿಭಾಯಿಸ್ಬೇಕಾಗಿತ್ತು. ಮನೆ ನೋಡಿ, ಮನೆಗೆ ಒಂದಷ್ಟು ವಸ್ತು ತರಬೇಕಿತ್ತು, ಕೆಲವ್ರಿಗೆ ಏನೋ ಒಂದಿಷ್ಟು ಏನೋ ಕೊಡಿಸ್ಬೇಕಾಗಿತ್ತು ಅಂತ ಏನೋ ಅನ್ಕೊಳ್ಳಿ. ಬಟ್ ದುಡ್ಡು ಇಲ್ದಿದ್ದಾಗ ಏನ್ ಮಾಡ್ತೀವಿ, ಅದನ್ನೆಲ್ಲ ಹಾಗೆ ನಿಲ್ಲಿಸ್ತೀವಿ. ಬೇಡ ಬಿಡಿ, ಇವಾಗ ದುಡ್ಡಿಲ್ಲ, ಈಗ ತರೋದ್ ಬೇಡ. ಆ ತರದ್ದೆಲ್ಲ ಇವಾಗ ನೀವು ತಗೊಂಡ್ ಬರ್ತೀರಾ ನಿಮ್ ಕೈಗೆ ದುಡ್ಡು ಬಂದಿದ ತಕ್ಷಣ. ನಿಮ್ ರಾಶಿಯಲ್ಲಿ ಶನಿ ಕುಜ ಇರೋದ್ರಿಂದ ಕೆಲಸದ ಕಡೆ ಅಂತೂ ಗಮನ ಕೊಡ್ತಾ ಇರ್ತೀರಾ. ನಿಮ್ ಕೆಲಸ 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 ಅನ್ಕೊಂಡು ಅದ್ರ ಕಡೆ ಜಾಸ್ತಿ ಗಮನ ಇರುತ್ತೆ. ನಿಮ್ಮ ಮಿತ್ರರಿಂದ ನಿಮ್ಗೆ ಉದ್ಯೋಗ ಕ್ಷೇತ್ರದಲ್ಲಿ ಬಹಳಷ್ಟು ಸಹಾಯ ಸಹಕಾರ ಕೂಡ ಆಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ವಿದ್ಯಾಭ್ಯಾಸದಲ್ಲಿ. ಉದ್ಯೋಗ, ಹಣಕಾಸಿನ ವಿಷಯ ಎಲ್ಲದರಲ್ಲೂ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಮೀನರಾಶಿಯವರಿಗೆ ಈ ವಾರ ಬಹಳ ಶುಭದಾಯಕವಾದಂತಹ ವಾರ ಅಂತ ಹೇಳ್ಬೋದು. ಯಾಕಂದ್ರೆ ಏನೋ ಒಂದಷ್ಟು ಸಮಸ್ಯೆಗಳು ಶನಿ 7.5 ಎಫೆಕ್ಟ್ ಇಂದ ಆಗತ್ತೆ. ಕಳೆದ ಒಂದು 2-3 ತಿಂಗಳಿಂದ ಸ್ವಲ್ಪ ಅಶುಭನೇ ಆಗ್ತಾ ಇತ್ತು. ಎಲ್ಲಾ ಕಡೆನೂ ಸಮಸ್ಯೆ, ಏನ್ ಮಾತಾಡಿದ್ರು ಪ್ರಾಬ್ಲಮ್, ಮನಸ್ಸಿಗೆ ನೆಮ್ಮದಿ ಇಲ್ಲ, ಮತ್ತೆ ಬಂಧುಗಳಲ್ಲಿ ಸ್ವಲ್ಪ ವಿರೋಧ, ಈ ತರದೆಲ್ಲ ಒಂದಿಷ್ಟು ಸಮಸ್ಯೆಗಳಾಗಿತ್ತು. ಈ ಎಲ್ಲಾ ಸಮಸ್ಯೆಗಳು ಕ್ಲಿಯರ್ ಆಗತ್ತೆ. ನಿಮ್ಮಲ್ಲಿ ಆತ್ಮವಿಶ್ವಾಸ, ಧೈರ್ಯ, ಸ್ಥೈರ್ಯ ಎಲ್ಲವೂ ಹೆಚ್ಚಾಗೋದ್ರ ಮೂಲಕ ನಿಮ್ಮ ಕೆಲಸಗಳು ಸಕ್ಸಸ್ ಆಗತ್ತೆ. ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಮೀನರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಹಾಗಂತ ಶನಿಗೆ ಪರಿಹಾರ ಮಾಡೋದನ್ನ ಮರಿಬೇಡಿ. ಶನಿವಾರ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಇದೊಂದು ಪರಿಹಾರವನ್ನ ನೀವು ಮಾಡ್ಲೇಬೇಕು. ಯಾಕಂದ್ರೆ ಶನಿಯ ಪ್ರಭಾವ ಯಾವಾಗ ಹೇಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಇದೊಂದು ಪರಿಹಾರವನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.